ಎಸ್. ಎಲ್ರಿಗೂ ನಮಸ್ಕಾರ. ಸರ್ ಮತ್ತೆ ಮೋಸ್ಟ್ಲಿ 2 ಡಿವೈಸ್ ಇದೆ ಅನ್ಸುತ್ತೆ. ಯಾರು? ಇಲ್ಲ ಆಯ್ತು. ಓಕೆ ಸರ್. ಓಕೆ ಸರ್. ಎಲ್ರಿಗೂ ನಮಸ್ಕಾರ. ಧಾರವಾಡ ಕಟ್ಟೆ ಧಾರವಾಡ ಇಲ್ಲಿ ನೆರೆದಿರುವಂತ ಎಲ್ಲ ಸಾಹಿತ್ಯಾಸಕ್ತರಿಗೆ ಹಾಗೂ ಧಾರವಾಡ ಕಟ್ಟೆಯ ಎಲ್ಲ ಬಳಗದವರಿಗೆ ನಾನು ಮೊದಲಿಗೆ ಸ್ವಾಗತವನ್ನ ಕೋರ್ತೇನೆ. ಹಾಗೇನೆ ಇವತ್ತು ನಮ್ಮ ಧಾರವಾಡ ಕಟ್ಟೆಯ ಮೇಲೆ ರವೀಂದ್ರನಾಥ್ ಟ್ಯಾಗೋರ್ ಕುರಿತಾಗಿ ತಮ್ಮ ಒಳ ನೋಟಗಳನ್ನ ತೆರೆದಿಡ್ಲಿಕ್ಕೆ ಅಂತ ನಮ್ಮ ಪ್ರೀತಿಯ ಆಹ್ವಾನವನ್ನ ಸ್ವೀಕರಿಸಿ ನಮ್ಮ ಜೊತೆಗೆ ಇವತ್ತು ಗದಗಿನ ಪ್ರೊಫೆಸರ್ ಆಪಲ್ ಪರ್ವಿ ಅವರಿದ್ದಾರೆ. ಅವರನ್ನ ಧಾರವಾಡ ಕಟ್ಟೆಯ ಬಳಗದ ಪರವಾಗಿ ಹಾಗೆ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ಮೊದಲಿಗೆ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಧಾರವಾಡ ಕಟ್ಟೆಯ ಅಧ್ಯಕ್ಷರು ಆದಂತಹ ಪ್ರೊಫೆಸರ್ ಬಸವರಾಜ್ ಡೋಣು ಸರ್ ಇದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಹಾಗೆ ಎಲ್ಲ ಪದಾಧಿಕಾರಿಗಳನ್ನ ಸ್ವಾಗತಿಸ್ತೇನೆ. ನಾನು ಪ್ರೊಫೆಸರ್ ಆಪಲ್ ಪರ್ವಿ ಅವ್ರಿಗೆ ಈ ವೇದಿಕೆಯನ್ನ ಬಿಟ್ಕೊಡೋಕಿನ ಮುಂಚೆ ಸಮಯದ ಮಿತಿಯೊಳಗೆ ಅವರನ್ನ ಬಹಳ ಕಿರಿದಾಗಿ ಪರಿಚಯ ಮಾಡ್ಕೊಳ್ತಾ ನಂತರ ಈ ವೇದಿಕೆಯನ್ನ ಅವ್ರಿಗೆ ಬಿಟ್ಕೊಡ್ತೇನೆ. ಎಲ್ಲರಲ್ಲೂ ಮೊದಲು ಒಂದು ವಿನಂತಿ, ಅವರ ಮಾತುಗಳ ನಂತರ ಚರ್ಚೆಗೆ ಅವಕಾಶ ಇರುತ್ತೆ. ಆವಾಗ ತಾವು ತಮ್ಮ ಆಡಿಯೋ ಮತ್ತೆ ವಿಡಿಯೋನ ಆನ್ ಮಾಡಿಕೊಂಡು ಅವ್ರ ಜೊತೆಗೆ ಸಂವಾದಕ್ಕೆ ಇಳಿಬಹುದು. ಆ ಮುಂಚೆ ಎಲ್ಲರೂ ಕೂಡ ಇದುವರೆಗೂ ಕೂಡ ಸಹಕರಿಸ್ದಂಗೆನೆ ಆಡಿಯೋ ಮತ್ತೆ ವಿಡಿಯೋನ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಅಂತ ಮೊದಲೇ ನಾನು ವಿನಂತಿಸ್ಕೊಳ್ತೇನೆ. ಧಾರವಾಡ ಕಟ್ಟೆಗೆ ಇವತ್ತು ಆಗಮಿಸಿರುವಂತಹ ಪ್ರೊಫೆಸರ್ ಆಪಲ್ ಪರ್ವಿ ಅವರು ವೃತ್ತಿಯಿಂದ ಇಂಗ್ಲಿಷ್ ಪ್ರಾಧ್ಯಾಪಕರು ಆದ್ರೂ ಕೂಡ ಪ್ರವೃತ್ತಿಯಿಂದ ಕನ್ನಡ ಬರಹಗಾರರು. ಸದ್ಯ ಗದಗಿನ KVSR ಕಾಲೇಜ್ನಲ್ಲಿ ಪ್ರಾಂಶುಪಾಲರಾಗಿ ಆಡಳಿತದ ಚುಕ್ಕಾಣಿಯನ್ನ ಹಿಡಿದು ಕೆಲಸವನ್ನ ಮಾಡ್ತಾ ಇದ್ದಾರೆ ಶ್ರೀಯುತರು. ಆಡಳಿತದ ಒತ್ತಡದ ಮಧ್ಯದಲ್ಲೂ ಕೂಡ ತಮ್ಮ ಸಾಹಿತ್ಯ ಸೇವೆಯಲ್ಲಿ ನಿರಂತರತೆಯನ್ನ ಕಾಯ್ದುಕೊಂಡು ಬಂದಿರುವಂತವರು. ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ತಮ್ಮ ಅಚ್ಚನ್ನ ಮೂಡಿಸಿದ್ರೂ ಕೂಡ ಗಟ್ಟಿ ನಿಂತದ್ದು ಕಾವ್ಯ ಬರಹದಲ್ಲಿ. ನೆಲದ ಮರೆಯ ನಿಧಾನ ಇದು ಅವರ ಮೊದಲ ಕವನ ಸಂಕಲನ. ಅದರ ಬೆನ್ನಲ್ಲೇ ಎತ್ತನ ಮಾಮರ ಎತ್ತನ ಕೋಗಿಲೆ ಎಂಬ ಪ್ರವಾಸ ಕಥನ. ಒಂದು ಬಿರುಗಾಳಿಯ ಕತೆ ಇದು ವಿಶ್ವಾಸ್ ಮುದುಗಲ್ ಅವರ ಕಾದಂಬರಿ. ಇದನ್ನ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅವರು ಅನುವಾದ ಮಾಡಿದ್ದಾರೆ. ಪಿಸು ಮಾತುಗಳ ಜುಗಲ್, ಅಸಂಗತ ಬರಹಗಳು, ಡೋಂಟ್ ಬಿ ಹ್ಯಾಪಿ, ಕಾಲ್ದಾರಿಯ ಕನವರಿಕೆ ಎನ್ನುವ ಲೇಖನಗಳ ಸಂಗ್ರಹಗಳ ಕೃತಿಗಳು ಅವ್ರದ್ದಾಗಿದೆ. ಹಗಲಿನಲ್ಲಿಯೇ ಸಂಜೆಯಾಗಿತ್ತು ಇದು ಡಾಕ್ಟರ್ ತೋಂಟದಾರ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳ ಜೀವನ ಚರಿತ್ರೆ ಕುರಿತಾದಂಥ ಒಂದು ಕೃತಿಯಾಗಿದೆ. ಸಿದ್ದು ಕಾಲ್ ಎಂಬ ಬ್ಲಾಗ್, ವಿಕ್ರಾಂತ ಕರ್ನಾಟಕ ಅಂಕಣ, ದೃಶ್ಯ ಮಾಧ್ಯಮ ಹಾಗೂ ಟಾಕ್ ಶೋ ಟೈಮ್, ದೂರದರ್ಶನ ಸಂದರ್ಶನ ಮಾಲಿಕೆಗಳು, ಶುಭೋದಯ ಕರ್ನಾಟಕ, ಬಸವ ಟಿವಿ ಹೀಗೆ ಹಲವಾರು ಸಾಮಾಜಿಕ ಜಾಲತಾಣಗಳ ಮೂಲಕ ಸಾಹಿತ್ಯ ಲೋಕಕ್ಕೆ ಶ್ರೀಯುತರು ಬಹಳ ಚಿರಪರಿಚಿತರು. ಅವರ ಆಡಳಿತಾತ್ಮಕ ಹಾಗೂ ಸಾಹಿತ್ಯಾತ್ಮಕ ಸೇವೆಗೆ 2001ರಲ್ಲಿ ಸೆನ್ಸಸ್ ತರಬೇತಿಗಾಗಿ ರಾಷ್ಟ್ರೀಯ ಪ್ರಶಸ್ತಿ ಹಾಗೂ ಬೆಳ್ಳಿ ಪದಕ ಅವರದಾಗಿದೆ. ಆಜೂರ್ ಪುರಸ್ಕಾರ ಕೂಡ ಅವರು ತಮ್ಮ ಗರಿ ಮುಗಿಸ್ಕೊಂಡಿದ್ದಾರೆ. ಶ್ರೀಯುತರು ಇಂದು ನಮ್ಮ ಮಧ್ಯದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಕುರಿತಾಗಿ ತಮ್ಮ ಒಳನೋಟಗಳನ್ನ ಬೀರಲಿದ್ದಾರೆ. ಸಮಯದ ಮಿತಿ ಇರೋದ್ರಿಂದ ನಾನು ಅವರನ್ನ ಬಹಳ ಕಿರಿದಾಗಿ ಪರಿಚಯ ಮಾಡಿಕೊಡ್ತಾ ಈ ವೇದಿಕೆಯನ್ನ ಮತ್ತೊಮ್ಮೆ ಅವ್ರನ್ನ ಸ್ವಾಗತಿಸ್ತಾ ಬಿಟ್ಕೊಡ್ತಾ ಇದ್ದೇನೆ. ಈಗ ಶ್ರೀ ಆಪಲ್ ಪರ್ವಿ ಅವರು ತಮ್ಮ ಮಾತುಗಳನ್ನ ಆಡ್ಬೇಕು ಅಂತ ಕೇಳ್ಕೊಳ್ತೇನೆ. ಸರ್ ಪ್ಲೀಸ್. ಧಾರವಾಡ ಕಟ್ಟೆಯ ಎಲ್ಲ ಆತ್ಮೀಯ ಮನಸ್ಸುಗಳಿಗೆ ನಮಸ್ಕರಿಸುತ್ತಾ, ಧಾರವಾಡ ಕಟ್ಟೆ ಆಯೋಜಿಸುತ್ತಿರುವ ಈ ಜಗದ್ವಿಖ್ಯಾತ ಬರಹಗಾರರ ಸರಣಿಯಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟು ಅದರ ಜೊತೆಗೆ ವಿಶ್ವಕವಿ ರವೀಂದ್ರನಾಥ್ ಠಾಕೂರ್ ಅವರ ಬದುಕಿನ ಒಳನೋಟಗಳು ಮತ್ತು ಅವರ ಕುರಿತು ಅನೇಕ ವಿಷಯಗಳನ್ನು ಮಾತನಾಡುವ ಅವಕಾಶಕ್ಕೆ ನನಗೆ ಸಂತೋಷ ಆಗಿದೆ. ದ ಲಿಸ್ಟ್ ಆಫ್ ನೊಬೆಲ್ ಲಾರೆಟ್ಸ್ ಅಂತ ನೋಡಿದಾಗ ಭಾರತದ ಕೀರ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಟೈಮ್ ನೋಡೋದಾದರೆ ಬಿಫೋರ್ ಇಂಡಿಪೆಂಡೆನ್ಸ್ ನಾವು ಭಾರತೀಯರು
ಸ್ವತಂತ್ರ ಪೂರ್ವ ಸಂದರ್ಭದಲ್ಲಿ ಭಾರತ ಇಬ್ಬರಿಂದ ಗುರುತಿಸಲ್ಪಟ್ಟಿತ್ತು. ಒಂದು ಮಹಾತ್ಮ ಗಾಂಧೀಜಿ, ಎರಡನೇದು ರವೀಂದ್ರನಾಥ್ ಟ್ಯಾಗೋರ್. ಸಾಹಿತ್ಯ, ಸಂಸ್ಕೃತಿ, ಲಲಿತಕಲೆ ಮತ್ತು ಜೀವನದ ಅನೇಕ ಮಗ್ಗಲುಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವೆಸ್ಟ್ ಬೆಂಗಾಲ್ ಬಹಳ ದೊಡ್ಡ ಪ್ರಸಿದ್ಧವಾಗಿರುವಂಥ ರಾಜ್ಯ ಭಾರತದ ಸಂದರ್ಭದಲ್ಲಿ. ಕಾರಣ ಇಷ್ಟೇ, ಅದು ಇಮಿಡಿಯೇಟ್ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ, ಬ್ರಿಟಿಷ್ ಆಡಳಿತಕ್ಕೆ ಒಂದು ರೀತಿಯ ಹತ್ತಿರವಾದ ಸ್ಥಳ ಅಂತಾಗಿತ್ತು ಅವಾಗ. ಮುಂಬೈ, ನಂತರದಲ್ಲಿ ಕಲ್ಕತ್ತಾ ಭಾರತೀಯರಿಗೆ, ಬ್ರಿಟಿಷರಿಗೆ ಭಾರತ ಪ್ರವೇಶಕ್ಕೆ ಅನುಕೂಲವಾಗಿರುವಂಥ ಒಂದು ಪ್ರದೇಶ ಆಗಿತ್ತು. ಅಲ್ಲಿ ಇವತ್ತಿಗೂ ಗಮನಿಸಿದರೆ ರಂಗಭೂಮಿ, ಸಾಹಿತ್ಯ, ಸಂಗೀತ ಇವು ಎಲ್ಲ ವಿಷಯಗಳಲ್ಲಿ ವೆಸ್ಟ್ ಬೆಂಗಾಲ್ ಅಥವಾ ಬಂಗಾಲಿ ಭಾಷೆ ತನ್ನ ಸತ್ವವನ್ನು ಉಳಿಸಿಕೊಂಡಿದೆ. ಯಾಕೆ ರವೀಂದ್ರನಾಥ್ ಟ್ಯಾಗೋರ್ ಕನ್ನಡದ ಸಂದರ್ಭದಲ್ಲೂ ಕೂಡ ಅವರ ಪ್ರಭಾವವನ್ನು ಬೀರಿದರು ಅಂತಂದರೆ, ನವೋದಯ ಕಾವ್ಯದಲ್ಲಿ, ನವೋದಯದ ಸಂದರ್ಭದಲ್ಲಿ ಬೇಂದ್ರೆ, ಕುವೆಂಪು ಮತ್ತು ಆಗ ಬರೆದ ಗೋಕಾಕ್ ಎಲ್ಲರ ಮೇಲೆ ಟ್ಯಾಗೋರರ ಪ್ರಭಾವ ಬಹಳ ಇತ್ತು. ಇದನ್ನು ನನಗೆ ಮೊದಲು ಪರಿಚಯಿಸಿದವರು ಸಾಂದರ್ಭಿಕವಾಗಿ ಇವತ್ತು ಆ ಮಾತನ್ನು ಹೇಳ್ತೇನೆ. 2006ನೇ ಇಸ್ವಿಯಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಒಂದು ಸಂಶೋಧನಾ ಪ್ರಬಂಧ ಮಂಡನೆ ಮಾಡಬೇಕಂತ ನನಗೆ ಮನಸ್ಸಾದಾಗ ಡಾಕ್ಟರ್ ಎಂ ಕಲಬುರ್ಗಿಯವರನ್ನು ನಾನು ಭೇಟಿಯಾಗಿದ್ದೆ. ಆ ಸಂದರ್ಭದಲ್ಲಿ ಹಾಗೆ ನಾನು ನಿಮ್ಮ ಜೊತೆ ನಿಮ್ಮ ಮಾರ್ಗದರ್ಶನದಲ್ಲಿ PhD ಮಾಡಲಿಕ್ಕೆ ಮನಸ್ಸು ಮಾಡಿದ್ದೇನೆ ಅಂತ ಹೇಳಿದ ಮೇಲೆ, ಹಾಗಾದರೆ ಅವರೇ ಒಂದು ವಿಷಯವನ್ನು ಸೂಚನೆ ಮಾಡಿದರು, ರವೀಂದ್ರನಾಥ್ ಠಾಕೂರ್ ಮತ್ತು ಕನ್ನಡ ಕಾವ್ಯ. ಆ ಸಂದರ್ಭದಲ್ಲಿ ನಾನು ಫೀಲ್ಡ್ ವರ್ಕ್ ಅಂತ ಹೇಳ್ತೀವಲ್ಲ, ಆಗ ನಾನು ರವೀಂದ್ರನಾಥ್ ಟ್ಯಾಗೋರ್ ಸ್ಥಾಪಿಸಿದ ಶಾಂತಿನಿಕೇತನ ಶಾಲೆ ಮತ್ತು ವರ್ತಮಾನದ ವಿಶ್ವವಿದ್ಯಾಲಯದಲ್ಲಿ 2 ದಿನ ಫೀಲ್ಡ್ ವರ್ಕ್ ಮಾಡಿ ವಾಪಸ್ ಬಂದು ಕಲಬುರ್ಗಿ ಸರ್ ಜೊತೆ ತುಂಬ ಚರ್ಚೆ ಮಾಡಿದ ಮೇಲೆ, ಮುಂದೆ ಅದೊಂದು ಸುಮಾರು 100-200 ಪುಟಗಳಷ್ಟು ಬರಹ ಆದಮೇಲೆ ನನ್ನ ವೈಯಕ್ತಿಕ ಕಾರಣಗಳಿಂದ ನಾನು ಮುಂದುವರಿಸಲಿಲ್ಲ. ಇನ್ನೂ ಕಾಡ್ತಾ ಇದೆ ನನಗೆ. ಆಮೇಲೆ ಅದನ್ನು ತುಂಬ ಮೆಚ್ಕೊಂಡಿದ್ರು ಕಲಬುರ್ಗಿ ಸರ್. ಆ ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಆದರೆ ಅದರ ಮೇಲೆ ಡಾಕ್ಟರೇಟ್ ಪಡೆದೇ ಹೋದರೂ ಕೂಡ, ವರ್ಕ್ ಕಂಪ್ಲೀಟ್ ಆದ್ರೂ ಧಾರವಾಡ ಕಟ್ಟೆ ಸ್ನೇಹಿತರು ಬಸವರಾಜ್ ಜೋಣೂರು ಮತ್ತು ಪ್ರಕಾಶ್ ಫೋನ್ ಮಾಡಿ ನೀವು ಟ್ಯಾಗೋರ್ ಅವ್ರ ಬಗ್ಗೆ ಮಾತಾಡ್ಬೇಕಂದಾಗ ನಂಗೆ ಭಾಳ ವಿಸ್ಮಯ ಆಯಿತು. ಯೋಗ ಅಂತ ಅನ್ನಿಸ್ತು. ಬೇರೆ ವಿಷಯ ಕೊಟ್ಟಿದ್ರೆ ನಾನು ತುಂಬ ಪ್ರಿಪೇರ್ ಆಗಬೇಕಾಗ್ತಿತ್ತೋ ಅಥವಾ ನನಗೆ ಸಾಧ್ಯ ಆಗ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ. ಇದು ತುಂಬ ಸರಳವಾಗಿ ಸಾಧ್ಯವಾಗಿದ್ದು, ನಾನು ಆಸಕ್ತಿಯಿಂದ ಸುಮಾರು 10-15 ವರ್ಷಗಳ ಹಿಂದೆ ಓದಿದಂಥ ಒಂದು ಮಹತ್ವದ ವಿಷಯದ ಮೇಲೆ ಬೆಳಕು ಚೆಲ್ಲಲಿಕ್ಕೆ ನನಗೆ ಅವಕಾಶವನ್ನು ಕೊಟ್ಟಲ್ಲ, ಭಾಳ ಖುಷಿಯಾಯಿತು. ಆಗ ನಾನು ವೆಸ್ಟ್ ಬೆಂಗಾಲ್ ಭೇಟಿಯಲ್ಲಿ ಅವರ ಎಲ್ಲ ಮಹತ್ವದ ಕೃತಿಗಳನ್ನು ಖರೀದಿ ಮಾಡ್ಕೊಂಡು ಬಂದಿದ್ದೆ. ಅದರಲ್ಲಿ ಮುಖ್ಯವಾಗಿ ಅವರ ಗೀತಾಂಜಲಿಯ ಮೂಲ ಕೃತಿ ಒರಿಜಿನಲ್ ಶೈಲಿಯಲ್ಲಿ ಆಮೇಲೆ ಬಹಳ ಮುಖ್ಯ ಅಂತಂದರೆ ಟ್ಯಾಗೋರ್ ಅವರು ಅಷ್ಟು ಪ್ರಸಿದ್ಧರಾಗಲಿಕ್ಕೆ ಏನು ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ರೆಕಗ್ನೇಷನ್ ಇದೆಯಲ್ಲ, ಒಂದು ಪ್ರಶಸ್ತಿ ಒಬ್ಬ ವ್ಯಕ್ತಿಯ ಮೌಲ್ಯವನ್ನು ಖಂಡಿತವಾಗಿ ಹೆಚ್ಚಿಸ್ತದೆ. ಅದರಲ್ಲಿ ಆವಾಗ ನೋಬೆಲ್ನಂಥ ಒಂದು ಪುರಸ್ಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖಂಡಿತವಾಗಿ ಒಂದು ಮಹತ್ವದ ಮೈಲಿಗಲ್ಲಾಗ್ತಿತ್ತು. ಆ ಕಾರಣದಿಂದಾಗಿ ಒಂದೊಂದು ಸಲ ಒಬ್ಬ ವ್ಯಕ್ತಿ ಎಷ್ಟೇ ಶ್ರೇಷ್ಠ ಕವಿಗಳಾದರೂ ಕೂಡ, ಈಗ ಉದಾಹರಣೆಗೆ ಕರ್ನಾಟಕದ ಸಂದರ್ಭದಲ್ಲಿ ಕುವೆಂಪು ಮತ್ತು ಬೇಂದ್ರೆ ಹಾಗೆ ನೋಡಿದರೆ ನಮ್ಮ ಟ್ಯಾಗೋರ್ ಅವ್ರಿಗಿಂತಲೂ ಏನು ಕಡಿಮೆ ಇಲ್ಲ. ಆದರೆ
ನಾವು ತುಂಬ ಇಷ್ಟಪಡುವಂಥ ಮತ್ತೆ ಮತ್ತೆ ಓದುವಂಥ ಬೇಂದ್ರೆ ಮತ್ತು ಕುವೆಂಪು ಯಾಕೆ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಪಡೀಲಿಲ್ಲ ಅಂತಂದರೆ, ಯಾವುದೇ ಒಂದು ಸಾಹಿತ್ಯ, ಯಾವುದೇ ಒಂದು ಕೃತಿ ಇಂಗ್ಲೀಷ್ಗೆ ತರ್ಜುಮೆ ಆದಾಗ ಇಂಗ್ಲೀಷರಿಂದ ಅಥವಾ ಬೇರೆ ಬೇರೆ ಭಾಷೆಯವರಿಂದ ಗೌರವಿಸಲ್ಪಟ್ಟಾಗ ಅದು ಹೆಚ್ಚು ಮನ್ನಣೆಯನ್ನು ಪಡಿತದೆ ಅನ್ನುವಂಥ ಅಂಶವನ್ನು ಕೂಡ ಗಮನಿಸಿಕೊಂಡು ನಾವು ಟ್ಯಾಗೂರರ ಮಹತ್ವದ ವಿಷಯಗಳ ಬಗ್ಗೆ ಮಾತನಾಡಬೇಕಾಗ್ತದೆ. ಅವರ ಎಲ್ಲ ಮಹತ್ವದ ಕೃತಿಗಳ ಮಧ್ಯ ಅಂದರೆ ಎಲ್ಲ ಅವರ ಕೃತಿಗಳನ್ನು ಅವಲೋಕನ ಮಾಡಿದಾಗ ಅವರ ಮಾನಸಿ, ಸೋನಾರ, ಗೀತಾಂಜಲಿ, ಗೀತಮಾಲ್ಯ, ಆಮೇಲೆ ಬಲಕ, ಸೊ ದ ಗಾರ್ಡ್ನರ್, ಫಸ್ಟ್ ಗ್ಯಾದರಿಂಗ್, ಫ್ರೂಟ್ ಗ್ಯಾದರಿಂಗ್, ದ ಫಗೀಟಿವ್, ಅವರ ನಾಟಕ, ಆಮೇಲೆ ಒಬ್ಬ ವ್ಯಕ್ತಿ ಅವರ ಸಾಹಿತ್ಯದ ಕೃತಿಗಳಿಗಿಂತಲೂ ಭಾಳ ಮಹತ್ವದಂದರೆ ಹೀ ವರ್ಕ್ಡ್ ಲೈಕ್ ಎನ್ ಇನ್ಸ್ಟಿಟ್ಯೂಷನ್, ಹೀ ಹಿಮ್ಸೆಲ್ಫ್ ವಾಸ್ ಎನ್ ಇನ್ಸ್ಟಿಟ್ಯೂಷನ್. ಅವರು ಸ್ವತಃ ಒಂದು ಸಂಸ್ಥೆಯಾಗಿ ಕೆಲಸ ಮಾಡಿದರು. ಅಂದರೆ ಸಾಹಿತ್ಯ ಸಂಗೀತದ ಜೊತೆಗೆ ಅವರ ಕುಟುಂಬದ ಹಿನ್ನೆಲೆ ಇತ್ತಲ್ಲ, ಭಾಳ ಪ್ರಭಾವಿ ಸಾಂಸ್ಕೃತಿಕ ಹಿನ್ನೆಲೆ ಇರುವಂಥ ಒಂದು ಬಹಳ ದೊಡ್ಡ ಸಾಂಸ್ಕೃತಿಕ ಮನೆತನ ಅಂತ ಅನ್ಬೋದು ಟ್ಯಾಗೂರ್ ಅವರು. ಅವರ ತಂದೆ, ಅವರ ಕುಟುಂಬದ ಸದಸ್ಯರು, ಅವರ ಅಣ್ತಮ್ಮಂದರು, ಅವ್ರ ಮನೆಯಲ್ಲಿ ಪೂರಾ ಸಂಗೀತಮಯವಾದ ರಿಚ್ ಕಲ್ಚರ್ ಆ್ಯಂಡ್ ಹೆರಿಟೇಜ್ ಅಂತ ಕರಿತೇವೆ. ಬಹುಶಃ ಭಾರತದ ಬರಹಗಾರರ ಸಂದರ್ಭದಲ್ಲಿ ಟ್ಯಾಗೂರ್ ಅವರಿಗೆ ಸಿಕ್ಕಷ್ಟು ಒಂದು ಸುಖದ ವಾತಾವರಣ, ಕಂಫರ್ಟೇಬಲ್ ಇದೆಯಲ್ಲ, ಬೇರೆ ಯಾವುದೇ ಭಾರತೀಯ ಬರಹಗಾರರಿಗೆ ಸಿಗಲಿಕ್ಕೆ ಸಾಧ್ಯನೂ ಇಲ್ಲ. ಯಾಕಂತಂದರೆ ಆಗ ಬೆಂಗಾಲ್ನಲ್ಲಿ ಒಂದು ಏನು ಟ್ರೆಂಡ್ ಇತ್ತು ಅಂದರೆ, ಎಲ್ಲರೂ ನಾವು ಸಾಂಸ್ಕೃತಿಕವಾಗಿ ಏನನ್ನಾದರೂ ಮಾಡಬೇಕು. ಅವರಿಗೆ ಎಷ್ಟು ಅಂದರೆ ಮನೆಯಲ್ಲಿದ್ದುಕೊಂಡೇ ಅವರಿಗೆ ಶಿಕ್ಷಣವನ್ನು ಕೊಟ್ಟರು. ನಾವು ಯಾವುದು ರಾಜ ಮಹಾರಾಜರ ಕಾಲದಲ್ಲಿ ಈ ಘಟನೆಗಳನ್ನು, ಈ ಥರದ ಪ್ರಸಂಗಗಳನ್ನು ಕೇಳಿದ್ವಿ, ಅಂಥ ಒಂದು ಅದ್ಭುತವಾದ ವಾತಾವರಣವನ್ನು ಟ್ಯಾಗೂರ್ ಅವರಿಗೆ ಅವರ ತಂದೆ ಕೊಟ್ಟ ಮೇಲೆ ಅವರು ಇಡೀ ಅವರ ಬರಹ ಮಹತ್ವ ಬಂದಿದ್ದೇನು ಅಂದರೆ, ಅವರಿಗೆ WB ಯೇಟ್ಸ್ ಅವರು ಬರೆದಿರುವಂಥ ಗೀತಾಂಜಲಿಗೆ ಬರೆದ ಅವರ ಮಾತುಗಳು ಅದು ಭಾಳ ಪರಿಣಾಮವನ್ನು ಬೀರ್ತು. ಯಾಕಂತಂದರೆ ಅಷ್ಟೊತ್ತಿಗಾಗಲೇ ಅನೇಕರು ಅಂದರೆ ದೇಶದ ವಿದೇಶದ ಘಟಾನುಘಟಿಗಳು ಅವರು ಇಂಗ್ಲೆಂಡಿನ ಶಿಕ್ಷಣ, ಅಲ್ಲಿಯ ಅಧ್ಯಯನ ಆದಮೇಲೆ ಉಳಿದ ಶ್ರೀಮಂತರ ಹಾಗೆ, ಉಳಿದ ಪ್ರಭಾವಿ ಜನರ ಹಾಗೆ ಅವರು ಯುರೋಪಿಯನ್ ಕಾಂಟೆಕ್ಸ್ಟ್ಗೆ, ಯುರೋಪಿಯನ್ ಕಲ್ಚರ್ಗೆ ಮರಳಾಗಲಿಲ್ಲ. ಅವರಿಗೊಂದು ಮನಸ್ಸಿನಲ್ಲಿ ನಮ್ಮ ಭಾರತೀಯ ಧರ್ಮದ ಅಂದರೆ ನಮ್ಮ ಸ್ಪಿರಿಚುವಲ್ ವರ್ಲ್ಡ್ ಇತ್ತಲ್ಲ, ಈ ಆಧ್ಯಾತ್ಮ ಲೋಕದ ಆಶಯಗಳ ಹಾಗೆ, ಉದಾಹರಣೆಗೆ ಅವರು ಉಪನಿಷತ್ತಿನ ಮೇಲೆ ಭಾಳ ಆಳವಾಗಿರುವಂಥ ಒಂದು ಅಧ್ಯಯನವನ್ನು ಮಾಡಿದರು. ಆ ಉಪನಿಷತ್ತಿನ ಆಳದ ಅಧ್ಯಯನದ ಜೊತೆಗೆ ಅವರ ಪೊಯೆಟ್ರಿ ಕೂಡ ಅದೇ ಆಶಯದಲ್ಲಿ ಇರಬೇಕು ಅಂತ ಬಯಸಿದರು. ಅದಕ್ಕೆ ಅಲ್ಲಿ ಧಾರ್ಮಿಕ ಏನು ಸಂಘರ್ಷ ಇತ್ತಲ್ಲ, ಉದಾಹರಣೆಗೆ ಇಂಗ್ಲೆಂಡ್ನಲ್ಲಿ ಬ್ರಿಟಿಷರಿಗೆ ಚರ್ಚ್ಗಳ ಬಗ್ಗೆ, ಪೋಪ್ಗಳ ಬಗ್ಗೆ ಅಷ್ಟಾಗಿ ಪ್ರಗತಿಪರರು ಗೌರವನ್ನೇನು ಕೊಡ್ತಾ ಇದ್ದಿಲ್ಲ. ಅಲ್ಲಿ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಪ್ರಸಂಗದಲ್ಲಿ ಪ್ರೊಟೆಸ್ಟೆಂಟ್ಗಳು ತಾವು ಕ್ರಿಶ್ಚಿಯನ್ಸ್ ಆಗಿದ್ದರೆ ವಿನಃ ಭಾರತದಲ್ಲಿ ತೋರುವಂಥ ಅಪರಿಮಿತವಾದ ಗೌರವವನ್ನು ಅಲ್ಲಿ ಕೊಡುವಂಥ ಪದ್ಧತಿ ಇರಲಿಲ್ಲ. WB ಯೇಟ್ಸ್ಗೆ ಆಶ್ಚರ್ಯ ಆಗಿದ್ದು ಏನಂತಂದರೆ, ಗಾಂಧೀಜಿ ಮತ್ತು ಟ್ಯಾಗೂರ್ ಅವರನ್ನು ಭಾರತೀಯರು ಗೌರವಿಸುವ ರೀತಿ ಇತ್ತಲ್ಲ, ಅದು ಅವರಿಗೆ ಭಾಳಷ್ಟು ಅಚ್ಚರಿಯನ್ನು, ಬೆರಗನ್ನು ಉಂಟು ಮಾಡಿತು. ಅವರು ಬೆಂಗಾಲ್ ಮತ್ತು ಇಂಗ್ಲೆಂಡ್ ಹೇಗಿತ್ತು ಅಂತಂದರೆ, ಲಂಡನ್ ಮತ್ತು ಬೆಂಗಾಲ್ ಮಧ್ಯೆ ಭಾಳ ದೊಡ್ಡ ಒಂದು ಚೈನ್, ಕೊಂಡಿ ಇತ್ತು, ನಿರಂತರ ಸಂಪರ್ಕ ಇತ್ತು. ಅನೇಕ ಬೆಂಗಾಲಿಗಳು ಇಂಗ್ಲೆಂಡ್ನಲ್ಲಿ ಇರ್ತಾಯಿದ್ರು, ಅನೇಕ ಇಂಗ್ಲೀಷ್ ರೈಟರ್ಸು, ಅಧಿಕಾರಿಗಳು ಕಲ್ಕತ್ತಾದಲ್ಲಿ ಇರ್ತಿದ್ರು. ಆ ಕಾರಣಕ್ಕೆ ನೀವತ್ತು ಭಾರತದ ಅತ್ಯಂತ ಎಲ್ಲ ಫಿಸಿಕಲ್ ಪ್ರೋಗ್ರೆಸ್ ಅನ್ನು ನೀವು ಕಲ್ಕತ್ತಾದಲ್ಲೇ ಕಾಣಬಹುದು. ಅಲ್ಲಿಯ ಸೇತುವೆ ಇರ್ಬೋದು, ಅಲ್ಲಿಯ ಎಕ್ಸಿಬಿಷನ್ ಮಾಡುವಂಥ ಅನೇಕ ಕೇಂದ್ರಗಳು, ಮತ್ತು ದೊಡ್ಡ ದೊಡ್ಡ ಕ್ವೀನ್ ವಿಕ್ಟೋರಿಯಾ ಬೆಂಗಾಲ್ ಬಗ್ಗೆ ಇದ್ದಂಥ ಆಸ್ತಿ ಕೂಡ ನಿಮಗಲ್ಲಿ ಎದ್ದು ಕಾಣ್ತದೆ. ಆದರೆ ಅವರ ಮುಖ್ಯ ಆಶಯ ಏನಾಗಿತ್ತು ಅಂತಂದರೆ, ಅವರ ಕಾವ್ಯದ ಅಥವಾ ಅವರ ಬದುಕಿನ ರೀತಿ ನೀತಿ ಒಂದು ಬ್ರಿಟಿಷರಿಂದ ಮೈಗೂಡಿಸಿಕೊಂಡಂತಹ ವೈಯಕ್ತಿಕ ಬದುಕಿನ ಶಿಸ್ತು. ಆ ಶಿಸ್ತು ಇಡೀ ಅವರ ಬರಹದ ಮೇಲೆ ಪ್ರಭಾವವನ್ನು ಬೀರ್ತು. ಆದರೆ ಅಷ್ಟೆಲ್ಲ ಇಂಗ್ಲೀಷರ ಪ್ರಭಾವದಲ್ಲಿ ಬೆಳೆದರೂ ಕೂಡ
ಈ ಮಾತೃಭಾಷೆಯ ಮಹತ್ವ ಇದೆ, ಅಲ್ಲಿ ಇಂಪಾರ್ಟೆನ್ಸ್ ಆಫ್ ಮದರ್ ಟಂಗ್, ಅದನ್ನು ನಾವು ಅನೇಕ ಪ್ರಸಂಗಗಳಲ್ಲಿ ಮೆಲುಕು ಹಾಕ್ತೇವೆ. ಉದಾಹರಣೆಗೆ ಕುವೆಂಪು ಕೂಡ ಕಸಿನ್ಸ್ ಅವರಿಂದ ಇಂಗ್ಲೀಷ್ನಲ್ಲಿ ಬರೆಯೋದು ಬೇಡ, ನೀನು ಏನೇ ಬರೆಯೋದಿದ್ರೂ ನಿನ್ನ ಭಾಷೆಯಲ್ಲಿ ಕನ್ನಡದಲ್ಲಿ ಬರಿ ಅಂತ ಹೇಳಿದ್ರಿಂದ ಪ್ರಭಾವಿತರಾಗಿ ರೂಮಿಗೆ ಬಂದು ಒಂದು ಪದ್ಯವನ್ನು ಕನ್ನಡದಲ್ಲಿ ಬರೆದು ಅದನ್ನು ಅವರ ಗೆಳೆಯ ಸುಶ್ರಾವವಾಗಿ ಹಾಡಿದ ಮೇಲೆ ಹೇಗೆ ಖುಷಿಯಾಗಿ ಕುವೆಂಪು ಕನ್ನಡಕ್ಕೂ ದೊಡ್ಡ ಬರಹಗಾರರಾದರೂ, ಈ ಒಂದು ಘಟನೆಯ ನಂತರ ನಮಗೆ ಯಾಕೆ ಟ್ಯಾಗೂರ್ ಅವರು ಬೆಂಗಾಲಿಯನ್ನು ತಮ್ಮ ಮಾಧ್ಯಮವಾಗಿ ಮಾಡಿಕೊಂಡ್ರು, ಯಾಕೆ ಅವರು ಕೇವಲ ಬೆಂಗಾಲಿಯಲ್ಲೇ ಎಲ್ಲವನ್ನ ಬರೆದ್ರು ಅನ್ನೋದು ನಮಗೆ ಅರ್ಥ ಆಗ್ತದೆ. ಅದರ ಜೊತೆಗೆ ಅವ್ರಿಗಿದ್ದ ಇನ್ನೊಂದು ಶಿಸ್ತು ಮತ್ತು ಅನುಕೂಲ ಏನಂದರೆ, ತಮ್ಮ ಇಂಗ್ಲೀಷ್ ಭಾಷೆಯ ಒಂದು ಪ್ರಭುತ್ವವನ್ನು ಅದನ್ನು ಇಂಗ್ಲೀಷ್ ಭಾಷೆಗೆ ಸ್ವತಃ ತಾವೇ ಬರೆಯುವಂಥ, ತರ್ಜುಮೆಗೊಳಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡಿದರು. ಆಮೇಲೆ ಒಬ್ಬ ವ್ಯಕ್ತಿ, ನಾವು ಬಹಳಷ್ಟು ಜನ ಈ ಅವರು ಪೋಯೆಟ್, ಡ್ರಾಮೆಟಿಸ್ಟ್, ಆ್ಯಕ್ಟರ್, ಆರ್ಟಿಸ್ಟ್, ಎಜುಕೇಷನಿಸ್ಟ್, ಮ್ಯಾನ್ ಆಫ್ ಎ ಸ್ಪಿರಿಚುವಲಿಸಮ್ ಮತ್ತು ಸ್ವತಃ ಗುರು ಆಗಿದ್ದರು. ಅವರ ಮೂಲ ಸೂತ್ರ ಏನು ಅಂತಂದರೆ, ಒಂದು ಘಟನೆಯನ್ನು ಹೇಳ್ತಾರೆ. ಅವರು ಒಂದು ಸಲ ನಾವಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಅವರು ತಲುಪಬೇಕಾದ ಸ್ಥಳವನ್ನು ತಲುಪಿದ ಮೇಲೆ ಕೂಡ 8 ತಾಸು ನಾವನ್ನು ಅಲ್ಲಿ ನಿಲ್ಲಿಸಬೇಕಾಗ್ತದೆ. ಯಾಕಂದರೆ ಟ್ಯಾಗೂರ್ ಅವರು ಗಾಢವಾದ ಧ್ಯಾನಸ್ಥ ಸ್ಥಿತಿಗೆ ತಲುಪಿಬಿಟ್ಟಿರ್ತಾರೆ. ಆ ಧ್ಯಾನದ ಪ್ರಭಾವ ಮತ್ತು ಪರಿಣಾಮವನ್ನು ಅರಿತಿರುವಂಥ ಎಲ್ಲ ಪ್ಯಾಸೆಂಜರ್ಸ್ ಬಹಳ ಬೆರಗಾಗ್ತಾರೆ. ಅವರು ಆ ಧ್ಯಾನಸ್ಥ ಸ್ಥಿತಿಯಿಂದ ಹೊರಗಡೆನೇ ಬರೋದಿಲ್ಲ. ಅದಾದ ಮೇಲೆ ಅವರಿಗೆ ಒಂದು ಆಶ್ಚರ್ಯ ಆಗುತ್ತೆ, ನಾನು ಸುಮಾರು 8 ತಾಸು ನನ್ನದೇ ಆದ ಲೋಕದಲ್ಲಿ ವಿಹರಿಸ್ತಾ ಇದ್ದೆ. ಅಂದ್ರೆ ಅಲ್ಲಿ ಸುತ್ತಲಿನ ಪರಿಸರ, ಆ ಪರಿಸರದ ಪ್ರಭಾವ. ಆಗ ನಮಗೆ 18-19ನೇ ಶತಮಾನದ ಏನು ಇಂಗ್ಲಿಷ್ ಕಾಲದ ವರ್ಡ್ಸ್ವರ್ತ್ ರೊಮ್ಯಾಂಟಿಕ್ ಪೊಯಿಟ್ರಿಯ ಪ್ರಭಾವ ಇತ್ತು, ಅದರ ಹಾಗೆ ಟ್ಯಾಗೂರ್ ಅವರಿಗೆ ಈ ಪರಿಸರದೊಂದಿಗೆ, ಪ್ರಕೃತಿಯೊಂದಿಗೆ ತಾವು ಸಮ್ಮಿಲಿತಗೊಂಡು ಹೇಗೆ ಅದನ್ನು ಅನುಭವಿಸ್ಬೋದು ಅನ್ನೋದನ್ನು ಹೇಳ್ತಾರೆ. ಆಮೇಲೆ ಅನೇಕ ಕೃತಿಗಳು, ಈಗ ಲೈಕ್ ವಿಲಿಯಂ ಶೇಕ್ಸ್ಪಿಯರ್ ನಂತರ ಅತಿ ಹೆಚ್ಚು ಎಲ್ಲ ಭಾಷೆಗಳಿಗೆ ತರ್ಜುಮೆಗೊಂಡ ಮಹತ್ವದ ಕೃತಿಗಳಲ್ಲಿ ಟ್ಯಾಗೂರರ ಗೀತಾಂಜಲಿ. ಯಾಕಂದ್ರೆ ಅವ್ರಿಗೆ ಒಂದ್ಸಲ ಆ ಕೀರ್ತಿ ಬಂದ ಮೇಲೆ, ನೊಬೆಲ್ ಲಾರೇಟ್ ಅನ್ನುವಂಥ ಒಂದು ಪ್ರಾಶಸ್ತ್ಯ ಸಿಕ್ಕ ಮೇಲೆ ಸಹಜವಾಗಿ ಇಡೀ ಜಗತ್ತಿನ ಸಾಹಿತ್ಯಿಕ ಕ್ಷೇತ್ರದಲ್ಲಿ ಅಷ್ಟು ದೊಡ್ಡ ಪ್ರಭಾವ ಆಯಿತು. ಈಗ ಉದಾಹರಣೆಗೆ ನಾವು ಕನ್ನಡದಲ್ಲಿ ಎಷ್ಟೇ ಚೆನ್ನಾಗಿ ಬರೀತಾ ಇದ್ರು ಕೂಡ ಜ್ಞಾನಪೀಠ ಪ್ರಶಸ್ತಿ ಅನ್ನೋದು ನಮ್ಮ ಪ್ರತಿಯೊಬ್ಬ ಬರಹಗಾರನ ಅಥವಾ ವಿಮರ್ಶಕರು ಗುರುತಿಸುವ ಒಂದು ಮಾನದಂಡ ಆಗಿತ್ತು. ಅದೇ ರೀತಿಯೊಳಗೆ ಆ ನೊಬೆಲ್ ಲಾರೇಟ್ ಅನ್ನೋದು ಕೂಡ ಸಾಹಿತ್ಯಕ್ಕೆ ತಂದು ಕೊಡೋದ್ರ ಜೊತೆಗೆ ಒಂದು ಗೊಂದಲ ಭಿನ್ನಾಭಿಪ್ರಾಯ 18ನೇ ಶತಮಾನದ ಕೊನೆಯಲ್ಲಿ, 19ನೇ ಶತಮಾನದ ಕೊನೆಯಲ್ಲಿ ಮತ್ತು 20ನೇ ಶತಮಾನದ ಆದಿಯಲ್ಲಿ ಪ್ರಾರಂಭ ಆಯಿತು. ಗಾಂಧೀಜಿ ಮತ್ತು ರವೀಂದ್ರನಾಥ್ ಟ್ಯಾಗೂರ್ ಅವರು ತುಂಬ ಆಪ್ತ ಮತ್ತು ಆತ್ಮೀಯ ಗೆಳೆಯರು ಅಂತಂದ್ರೆ ಆ ಕಾಲದಲ್ಲಿ ಗೆಳೆತನದ ಇಷ್ಟು ಸೂಕ್ಷ್ಮವಾಗಿತ್ತಲ್ಲ. ಗಾಂಧೀಜಿ ಕೂಡ ಅಷ್ಟೇ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ವ್ಯಕ್ತಿತ್ವವನ್ನು ಗಳಿಸ್ಕೊಂಡವರು. ಟ್ಯಾಗೂರ್ ಅವರು ಅಷ್ಟೇ. ಒಂದು ಸಲ ಅವರು ತಮ್ಮ ಎಲ್ಲ ಸೌತ್ ಆಫ್ರಿಕಾದಿಂದ ಮರಳಿ ಬಂದಿರುವಂಥ ಎಲ್ಲ ವಿದ್ಯಾರ್ಥಿಗಳನ್ನು ಅಧ್ಯಯನ ಮಾಡಲಿಕ್ಕೆ ಭಾರತದಲ್ಲಿ ನಾನು ಎಲ್ಲಿ ಬಿಡಬೇಕು ಅಂತ ವಿಚಾರ ಮಾಡ್ತಾರೆ ಗಾಂಧೀಜಿ. ಆಗ ಅವರಿಗೆ ಹೊಳೆದದ್ದು ಶಾಂತಿನಿಕೇತನದಲ್ಲಿ ಅದಕ್ಕೆ ಆ ವಿದ್ಯಾರ್ಥಿಗಳಿಗೆ ಆಶ್ರಯವನ್ನು ಕೊಡಬೇಕು. ಯಾಕಂದರೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣ ವ್ಯವಸ್ಥೆ ಕೊಡುವಂಥ ಕೇಂದ್ರ ಇದು ಟ್ಯಾಗೂರ್ ಅವರ ಶಾಂತಿನಿಕೇತನ ಅನ್ನೋದನ್ನು ಅರ್ಥ ಮಾಡಿಕೊಂಡು ಗಾಂಧೀಜಿ ಒಂದು ಕರೆ ಕೊಟ್ಟರೆ ಅದು ದೊಡ್ಡ ಪ್ರಭಾವವನ್ನು ಬೀರ್ತಿತ್ತು. ಗಾಂಧೀಜಿ ಎಲ್ಲಿಗೆ ಹೋದರೂ ಅದು ಭಾಳ ಮಹತ್ವದ ವಿಷಯ ಆಗ್ತಿತ್ತು. ಅಂದರೆ ಗಾಂಧೀಜಿಯವರಿಗಿದ್ದಂಥ ದೊಡ್ಡ ಶಕ್ತಿ ಏನು ಅಂತಂದರೆ, ಗಾಂಧೀಜಿಯವರಿಗೆ ಇದ್ದಂಥ ದೊಡ್ಡ ತಾಕತ್ತು ಏನಂತಂದರೆ, ಈಗಿನ ಹಾಗೆ ಯಾವುದೇ ಒಂದು ಕಮ್ಯುನಿಕೇಷನ್ ಯುಗ ಅದಲ್ಲ. ಆದರೆ ಗಾಂಧೀಜಿಯವರು ಕೊಡುವಂಥ ಒಂದು ಕರೆ ಅಷ್ಟು ಪ್ರಭಾವಶಾಲಿ ಮತ್ತು ಪರಿಣಾಮಕಾರಿಯಾಗಿರ್ತಿತ್ತು. ಯಾರಾದರೂ ಎಲ್ಲಿಗಾದ್ರೂ ಗಾಂಧೀಜಿ ಹೋಗ್ತಾರಂತಂದ್ರೆ ಇಡೀ ಆ ಪ್ರದೇಶದ ತುಂಬ, ಅಂದರೆ ಆ ಸುತ್ತಲೂ ಒಂದು 100-200 ಕಿಲೋಮೀಟರ್ ಪ್ರದೇಶದಲ್ಲಿ ಆ ಗಾಂಧೀಜಿಯವರ ಪ್ರಭಾವ ಇರ್ತಿತ್ತು. ಜನ ಅಲ್ಲಿ ಮುಗಿಬೀಳ್ತಾ ಇದ್ರು. ಅಂಥ ಪ್ರಸಂಗದಲ್ಲಿ ಇವರು ಯಾವುದೋ ಒಂದು ಪೂರ್ವನಿಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ವಿದೇಶಕ್ಕೆ ಹೋಗಿರ್ತಾರೆ ಟ್ಯಾಗೂರ್ ಅವರು. ಆಗ ಗಾಂಧೀಜಿ ಶಾಂತಿನಿಕೇತನಕ್ಕೆ ಬಂದು ಅಲ್ಲಿದ್ದುಕೊಂಡು ಅಲ್ಲಿ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿ
ತಮ್ಮ ವಿದ್ಯಾರ್ಥಿಗಳನ್ನು ಅಥವಾ ತಾವು ಏನು ಸೌತ್ ಆಫ್ರಿಕಾದಿಂದ ಬಂದಿರುವಂಥ ವಿದ್ಯಾರ್ಥಿಗಳನ್ನು ಅಲ್ಲಿ ಅಧ್ಯಯನ ಮಾಡಲಿಕ್ಕೆ ಬಿಟ್ಟು ಹೋಗೋ ಘಟನೆ ಇದೆಯಲ್ಲ, ಇದು ಭಾಳ ಮಹತ್ವದ್ದು. ಆಮೇಲೆ ನಾವು ಸಾಹಿತ್ಯದ ವಿದ್ಯಾರ್ಥಿಗಳಾಗಿ ಕೃತಿಗಳನ್ನು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಈ ಆ ವ್ಯಕ್ತಿಯ ವೈಯಕ್ತಿಕ ಬದುಕಿನ ರೀತಿ ನೀತಿ, ರಿವಾಜುಗಳು ಮತ್ತು ಪ್ರಭಾವ ಅದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗಿರ್ತದೆ. ಅದನ್ನೇ ನಾವು ಇಂಗ್ಲೀಷ್ನಲ್ಲಿ ಟೈಮ್, ಪ್ಲೇಸ್, ಆ್ಯಕ್ಷನ್ ಅಂತ ಕರಿತೇವೆ. ಯಾವ ಟೈಮ್, ಯಾವ ಸಂದರ್ಭದಲ್ಲಿ ಟ್ಯಾಗೋರ್ ಅವರು ಬದುಕಿದ್ರು, ಅದು ಪ್ರೀ ಇಂಡಿಪೆಂಡೆನ್ಸ್ ಎರಾ. ಆಮೇಲೆ ಎಲ್ಲಿ ಅವ್ರು ಬದುಕಿದ್ದು 2 ಮಹತ್ವದ ಪ್ರದೇಶಗಳಲ್ಲಿ, ಒಂದು ವೆಸ್ಟ್ ಬೆಂಗಾಲ್, ಕಲ್ಕತ್ತಾ, ಇನ್ನೊಂದು ಇಡಿಯಾಗಿ ಯುರೋಪ್, ಪರ್ಟಿಕ್ಯುಲರ್ಲಿ ಇಂಗ್ಲೆಂಡ್. ಈ ಒಂದು ಪ್ರಭಾವ 2, ಒಂದು ಐರೋಪ್ಯರ ಸಂಸ್ಕೃತಿಯ ಪ್ರಭಾವ, ಮತ್ತೊಂದು ಕಡೆ ಭಾರತೀಯರ ವೇದಾಂತ ಸಂಸ್ಕೃತಿ. ಆಗ ರಾಮಕೃಷ್ಣ ಆಶ್ರಮದ ಪ್ರಭಾವ ವೆಸ್ಟ್ ಬೆಂಗಾಲ್ನಲ್ಲಿ ಬಹಳ ದೊಡ್ಡ ಪ್ರಭಾವವನ್ನು ಬೀರಿತು. ಅಂದ್ರೆ ಈಗ ಆಗಲೇ ಒಂದು ಜಗತ್ತನ್ನು ಗಮನ ಸೆಳೆಯುವಂಥ ಕೆಲಸವನ್ನು ಸ್ವಾಮಿ ವಿವೇಕಾನಂದ ತಮ್ಮ ಗುರುಗಳಾದ ರಾಮಕೃಷ್ಣ ಪರಮಹಂಸರ ಹೆಸರಿನಲ್ಲಿ ದೊಡ್ಡ ಖ್ಯಾತಿಯನ್ನು ತಂದುಕೊಟ್ಟಿದ್ರು. ಸೊ ಅದು ಒಂದು ರೀತಿ ಸ್ಪಿರಿಚುವಲ್ ಆಗಿರುವಂಥ ಒಂದು ದೊಡ್ಡ ಒಂದು ಚಲನವಲನ ಸಂಚಲನ ಉಂಟಾಗಿತ್ತು ಜಗತ್ತಿನಲ್ಲಿ. ಭಾರತೀಯರನ್ನು ನೋಡುವ ದೃಷ್ಟಿಕೋನ ಬದಲಿಯಾಗಿತ್ತು. ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, WB ಯೇಟ್ಸ್ ತಮ್ಮ ಮಾತಿನಲ್ಲಿ ಪ್ರಿಫೇಸ್ ಅಂತ ನಾವೊಂದು ಬರಹ ಇದೆಯಲ್ಲ, ಒಂದು ಯಾವುದೇ ಒಂದು ಕೃತಿಗೆ ಹೇಗೆ ವರ್ಡ್ಸ್ವರ್ತ್ ಅವರ ಪ್ರಿಫೇಸ್ ಟು ಲಿರಿಕಲ್ ಬ್ಯಾಲೆಟ್ಸ್ ತುಂಬ ಪಾಪ್ಯುಲರೋ, ಹಾಗೆ ಗೀತಾಂಜಲಿ ಪುಸ್ತಕಕ್ಕೆ WB ಯೇಟ್ಸ್ ಅವರ ಮುನ್ನುಡಿ ಕೂಡ, ಅವರ ಮಾತು ಕೂಡ ಅಷ್ಟೇ ಮಹತ್ವದ್ದಾಗ್ತದೆ. ಅದನ್ನು ನಾವು ಇಡಿಯಾಗಿ ಮತ್ತೆ ಮತ್ತೆ ಓದಿದಾಗ ಅನೇಕ ಸಲ ಅದು ಇಂಗ್ಲೀಷ್ನಲ್ಲಿ ಹೇಗೆ ಬರೀತಾರೆ ಅಂತಂದ್ರೆ, ಆ ಬೆರಗು ಅನ್ನುವಂಥ ಪದ ಇದೆ. ಬೆರಗು, ವಿಸ್ಮಯ, ಬಯಲು, ಈ ಪದಗಳ ಒಂದು ತಾದಾತ್ಮಕತೆಯನ್ನು WB ಯೇಟ್ಸ್ ಎಕ್ಸ್ಪ್ರೆಸ್ ಮಾಡ್ತಾರೆ. ಅಂದರೆ ಹೇಗೆ ಟ್ಯಾಗೋರ್ ತಮ್ಮ ವೈಯಕ್ತಿಕ ಬದುಕಿನ ವರ್ಚಸ್ಸು, ಪ್ರಭಾವವನ್ನು ಅವರ ಕಾವ್ಯದಲ್ಲಿ 2ರಲ್ಲಿ ಸಮೀಕರಿಸಿದರು. ಅಂದರೆ ಉಪನಿಷತ್ತುಗಳ ಆಧಾರದ ಮೇಲೆ ಬದುಕನ್ನು ನೋಡುವಂಥ ದೃಷ್ಟಿಕೋನ. ನನಗೆ ಅವರ ಗೀತಾಂಜಲಿಯನ್ನು ಓದಿದ ಮೇಲೆ, ಇಂಗ್ಲೀಷ್ನಲ್ಲಿ ಓದಿದ ಮೇಲೆ ಅಷ್ಟು ಸರಿಯಾಗಿ ಕಮ್ಯುನಿಕೇಟ್ ಆಗಲಿಲ್ಲ ಅಂತೇನೋ ಅನ್ನಿಸ್ತು ನನಗೆ. ಮತ್ತೆ ಮತ್ತೆ ಓದಿದ ಮೇಲೆ ಅಂದರೆ ಅಲ್ಲಿ ಬಂದಿರುವಂತಹ ಪ್ರತಿಮೆಗಳು, ರೂಪಕಗಳು ಬಹಳ ಒಂದು ರೀತಿ ಕ್ಲಿಷ್ಟ, ಈಸಿಯಾಗಿ ನಮಗೆ ರೀಚ್ ಆಗ್ತದೆ ಅಂತ ಅನ್ನಿಸ್ಲಿಲ್ಲ. ಮುಂದೆ ಕನ್ನಡದಲ್ಲಿ ಮಹಿಪಾಲ್ ದೇಸಾಯಿ ಅನ್ನೋರು 2006ರಲ್ಲಿ ಗೀತಾಂಜಲಿಯನ್ನು ಕನ್ನಡಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದರು. ಅವರಷ್ಟೇ ಅಲ್ಲ, ಅನೇಕರು ಗೀತಾಂಜಲಿಯನ್ನು ಕನ್ನಡಕ್ಕೆ ತಂದರು. ಎಲ್ಲರೂ ಆವಾಗ 2 ಮಾನದಂಡಗಳನ್ನು ಇಟ್ಕೊಂಡಿದ್ರು. ಒಂದು, ಅವರು WB ಯೇಟ್ಸ್ ಬರೆದಿರುವಂಥ ನೋಡುವ ದೃಷ್ಟಿಕೋನ, ಮತ್ತು ಈಗ WB ಯೇಟ್ಸ್ ಮತ್ತು ಇತರ ಇಂಗ್ಲೀಷ್ ಬರಹಗಾರರಿಗೆ ಸಮಸ್ಯೆ ಏನು ಅಂತಂದರೆ, ಈ ಇಂಡಿಯನ್ ಸ್ಪಿರಿಚುವಲಿಸಮ್ ಹೇಗೆ ಇದನ್ನು ನಾವು ಡೈಜೆಸ್ಟ್ ಮಾಡ್ಕೋಬೇಕು, ಇದು ಡೈಜೆಸ್ಟ್ ಮಾಡ್ಕೋವಂಥ ಮಾರ್ಗ ಯಾವುದು? ಯಾರಿಗೆ ಭಾರತ ದೇಶದ ಈ ರಿಚ್ ಹೆರಿಟೇಜ್ ಆ್ಯಂಡ್ ಕಲ್ಚರ್ ಆಫ್ ಸ್ಪಿರಿಚುವಲಿಸಮ್ ಗೊತ್ತಿರುತ್ತೆ, ಅವರಿಗೆ ಮಾತ್ರ ಈ ಕಾವ್ಯ ಅರ್ಥ ಆಗುತ್ತೆ ಅನ್ನುವಂಥ ಪ್ರಭಾವವನ್ನು ಸೃಷ್ಟಿ ಮಾಡಿದವರು WB ಯೇಟ್ಸ್. ಸರ್ಟನ್ಲಿ, ಯಾಕಂದ್ರೆ ಅವಾಗ ಅದು ಅನಿವಾರ್ಯ ಆಗಿತ್ತು. ಅದರ್ವೈಸ್ ಇಟ್ ಕುಡ್ ಹ್ಯಾವ್ ನಾಟ್ ರೀಚ್ಡ್. ನನಗೂ ಅನೇಕ ಇದಾದ್ರೆ ಬಹಳ ವಾಚ್ಯತೆ ಇದೇನು ಅಂತ ಅನಿಸ್ತಾ ಇತ್ತು. ಹೇಗೆ ನಾವು ಕುವೆಂಪು ಅವರ ಪದ್ಯದಲ್ಲಿನ ಒಂದು ರಮ್ಯ ವರ್ಣನೆ ಅನುಭವ, ದಿವ್ಯಾನುಭವ ನಮಗಾಗ್ತದೆ, ಅಥವಾ ಬೇಂದ್ರೆಯವರ ಶ್ರಾವಣ ಅಂತ ಓದಿದಾಗ ಏನು ಒಂದು ಪುಳಕ ಆಗ್ತದೆ, ಅದು ಯಾಕೆ ನಮಗೆ ಅದು ಧ್ವನಿಸೋದಿಲ್ಲ, ಕಮ್ಯುನಿಕೇಟ್ ಆಗೋದಿಲ್ಲ ಟ್ಯಾಗೋರ್ ಅವರ ಪದ್ಯದಲ್ಲಿ ಅಂತಂದ್ರೆ, ಒನ್ಸ್ ಅಗೇನ್ ದಿ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಆ ಭಾಷೆಯಲ್ಲಿ ನಾವು ಬೆಂಗಾಲ್ನಲ್ಲಿ ಗ್ರಹಿಸಿದಾಗ ಅದನ್ನೇ WB ಯೇಟ್ಸ್ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಮೂಲ ಬೆಂಗಾಲಿಯಲ್ಲಿ ಇರದಷ್ಟು ಪ್ರಭಾವ ಇಂಗ್ಲೀಷ್ ಟ್ರಾನ್ಸ್ಲೇಷನ್ನಲ್ಲಿ ಇರದೇ ಹೋದರೂ ಕೂಡ ಹೇಗೆ ಇಂಗ್ಲೀಷ್ನಲ್ಲಿ ಅದನ್ನು ತರ್ಜುಮೆ ಮಾಡಬೇಕಾದಾಗ ಅಥವಾ ಟ್ರಾನ್ಸ್ಲೇಟ್ ಮಾಡಬೇಕಾದಾಗ ತಮ್ಮ ಬದುಕಿನ ಭಾವನೆಗಳನ್ನು ಅವರು ಹೇಗೆ ಇಡಿಯಾಗಿ ಗೀತಾಂಜಲಿಯಲ್ಲಿ ಕಟ್ಟಿಕೊಟ್ರು ಅಂತ. ಆಮೇಲೆ ರಂಗಭೂಮಿಯಲ್ಲಿ ಕೂಡ ಅವರು ಬರೆದ ಪ್ರಾಯೋಗಿಕ ನಾಟಕ ಹೇಗಿತ್ತು ಅಂತಂದರೆ, ಅಸಹಕಾರ ಚಳವಳಿ ಇತ್ತಲ್ಲ, ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ನಾವು ಭಾರತೀಯರ ಬ್ರಿಟಿಷರ ವಿರುದ್ಧವಾಗಿ ಹೋರಾಡಬೇಕಾದಾಗ ಅಹಿಂಸೆ ಮಾರ್ಗದಿಂದ ಅಸಹಕಾರ ಚಳವಳಿಯನ್ನು ಮಾಡ್ತೀನಿ ಅನ್ನುವಂಥ ಗಾಂಧೀಜಿಯವರ ವಾದವನ್ನು ಭಾವನಾತ್ಮಕವಾಗಿ ನೋಡದೆ ರವೀಂದ್ರನಾಥ್ ಟ್ಯಾಗೋರ್ ಅವರು ವಾಸ್ತವದ ಹಿನ್ನೆಲೆಯಲ್ಲಿ ನೋಡ್ತಾ ಇದ್ರು. ಆಗ ಗಾಂಧಿ ಮೂವ್ಮೆಂಟ್ನಲ್ಲಿ ಇದ್ದಂತಹ ಸ್ವಾತಂತ್ರ್ಯ ಚಳವಳಿಯಲ್ಲಿ ಇದ್ದಂಥ ಅನೇಕರಿಗೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಮೇಲೆ ಅಸಮಾಧಾನ ಏನು ಅಂತಂದರೆ,
ಇವರು ತಮ್ಮ ಅಂತಾರಾಷ್ಟ್ರೀಯ ಮಟ್ಟದ ವ್ಯಕ್ತಿತ್ವದ ಪ್ರಭಾವವನ್ನ ಸ್ವಾತಂತ್ರ್ಯ ಚಳವಳಿಗೆ ಬಳಸಿಕೊಳ್ತಾ ಇಲ್ಲ ಅನ್ನುವಂಥ ಒಂದು ಅಸಮಾಧಾನ ಇತ್ತು. ಈ ಅಸಮಾಧಾನ ಮತ್ತು ಈ ಕನ್ಫ್ಯೂಷನ್ ಮಧ್ಯ ಕೂಡ ಅವರು ಒಂದು ಘಟನೆಯನ್ನು ಹೇಳ್ತಾರೆ. ನೀವು ಅಸಹಕಾರ ಚಳವಳಿ ಮಾಡುವಂಥ ಸಂದರ್ಭದಲ್ಲಿ ಹೋರಾಟಗಾರರು ಒಂದ್ಸಲ ಒಂದು ಜೈಲನ್ನು ಸುಟ್ಟು ಹಾಕಿಬಿಡ್ತಾರೆ. ಆ ಜೈಲನ್ನು ಸುಟ್ಟು ಹಾಕಿದ ಘಟನೆಯನ್ನು ಆಧರಿಸಿ ಟ್ಯಾಗೋರ್ ಅವರು ಒಂದು ನಾಟಕ ಬರೀತಾರೆ. ಅಂದ್ರೆ ಒಂದ್ ಕಡೆ ಅಹಿಂಸೆಯನ್ನ ಹೇಳ್ತೀರಿ, ಮತ್ತೊಂದು ಕಡೆ ನೀವು ಈ ರೀತಿ ಹಿಂಸೆ ಘಟನೆಗಳು ನಡೆದಾಗ ಆ ಘಟನೆಯ ನಂತರ ಗಾಂಧೀಜಿಯವರು ಆ ಚಳವಳಿಯನ್ನ ವಿಡ್ರಾ ಮಾಡ್ಕೊಳ್ತಾರೆ. ಗಾಂಧೀಜಿಯವರು ಎಷ್ಟು ಬದ್ಧರಾಗಿದ್ರು ಅಹಿಂಸಾ ಚಳವಳಿಗೆ ಅನ್ನೋದು ಅಷ್ಟೇ ಸತ್ಯ. ಆದರೆ ಇದು ಚಳವಳಿಯನ್ನ ಮಾಡುವ ವಿಧಾನ ಅಲ್ಲ. ಈ ಚಳವಳಿ ಹೆಸರಿನಲ್ಲಿ ಆಗುವಂತ ಹಿಂಸೆ ಅಷ್ಟೊಂದು ಒಪ್ಪುವಂಥದ್ದಲ್ಲ. ನಾವು ಬ್ರಿಟಿಷರ ಮನವೊಲಿಸಿ ಸ್ವಾತಂತ್ರ್ಯವನ್ನ ಪಡೆದುಕೊಳ್ಬೇಕು ಅನ್ನೋದು ಕೂಡ ಟ್ಯಾಗೋರರ ವಾದವಾಗಿತ್ತು. ಅದನ್ನ ಅನೇಕ ಕಡೆ ಅವರು ಉಲ್ಲೇಖ ಮಾಡ್ತಾರೆ. ಅವರು ಬರೆದಿರುವಂತಹ ಪ್ರತಿಯೊಂದು ನಾಟಕಗಳು, ಕಥೆಗಳು ಮತ್ತು ಕವಿತೆಗಳು, ಆಮೇಲೆ ಅವರು ಬಿಡಿಸುವ ಚಿತ್ರಗಳು, ಇದರ ಜೊತೆಗೆ ತಾವು ಬರೆದ ನಾಟಕಗಳಿಗೆ, ಅಂದ್ರೆ ಆಗಲೇ ಶೇಕ್ಸ್ಪಿಯರ್ ಇಂದ ಪ್ರಭಾವಿತರಾದ ಒಂದು ವರ್ಗ ಜಗತ್ತಿನಾದ್ಯಂತ ಇತ್ತು. ಅಂದ್ರೆ ನಾಟಕಗಳನ್ನ ತಾವೇ ಸ್ವತಃ ಬರೋದು, ನಿರ್ದೇಶನ ಮಾಡೋದ್ರ ಜೊತೆಗೆ ಅಗತ್ಯ ಅನಿಸಿದ್ರೆ ಅಲ್ಲಿ ಪಾತ್ರಗಳನ್ನ ಮಾಡಬೇಕು ಅನ್ನುವಂಥ ಒಂದು ಧೋರಣೆ ಇತ್ತಲ್ಲ, ಅದರಿಂದ ಅವರು ಪ್ರಭಾವಿತರಾಗಿದ್ರು. ಯೂಶಲಿ ನಾವು ಈಗ ಉದಾಹರಣೆಗೆ ಬೇಂದ್ರೆ ಅವರನ್ನ ನೋಡಿದ್ರೆ ಕನ್ನಡ ಶಾಲೆಯ ಶಿಕ್ಷಕರಾಗಿ ಅವ್ರ ಬದುಕನ್ನು ಸವಿಸಿ, ಬಡತನವನ್ನು ಅನುಭವಿಸಿ, ಅದ್ಭುತವಾದ ಕಾವ್ಯಸಿರಿಯನ್ನು ಕೊಟ್ಟು ಅವರು ತಮ್ಮ ಕಾವ್ಯಶ್ರೇಷ್ಠತೆಯನ್ನು ಉಳಿಸೋದ್ರು. ಹಾಗೆ ಕುವೆಂಪು ಅವರು ಕೂಡ ಅದ್ಭುತವಾದ ಕಾವ್ಯಕ್ಷೇತ್ರ ಮತ್ತು ಸಾಹಿತ್ಯದಲ್ಲಿ ಕೆಲಸ ಮಾಡಿ ಶೈಕ್ಷಣಿಕವಾಗಿ ಒಂದಿಷ್ಟು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಉನ್ನತ ಹುದ್ದೆಯನ್ನ ಅಲಂಕರಿಸಿ ಕಾವ್ಯ ಮತ್ತು ಶೈಕ್ಷಣಿಕ ಸಾಧನೆಯನ್ನ ಮಾಡಿ ತಮ್ಮ ಬದುಕಿನ ಮಹತ್ವವನ್ನು ನಮಗೆ ಐತಿಹಾಸಿಕ ದಾಖಲೆಯನ್ನಾಗಿ ಮಾಡಿದರು. ಆದ್ರೆ ಈ ಎಲ್ಲ ಬರಹಗಾರರಿಗಿಂತಲೂ ಯಾಕೆ ಟ್ಯಾಗೋರ್ ನಮಗೆ ಭಿನ್ನವಾಗಿ ಕಾಣ್ತಾರಂದ್ರೆ, ಶೈಕ್ಷಣಿಕ ವ್ಯವಸ್ಥೆ ಹೀಗಿರಬೇಕು, ಶಿಕ್ಷಣ ಪದ್ಧತಿ ಹೀಗಿರಬೇಕು, ವೇದ ಕಾಲದ ಅಥವಾ ಹಿಂದಿನ ಕಾಲದ ಶಿಕ್ಷಣ ಪದ್ಧತಿ ಹೀಗಿರಬೇಕು ಅಂತ ಮಾತಾಡೋದ್ರ ಬದಲಾಗಿ ಸ್ವತಃ ತಾವೇ ಕಲ್ಕತ್ತಾ ಹತ್ತಿರದ ಪ್ರದೇಶದಲ್ಲಿ ಶಾಂತಿನಿಕೇತನವನ್ನ ಪ್ರಾರಂಭ ಮಾಡಿ ಪರಿಸರದೊಂದಿಗೆ ಶಿಕ್ಷಣ ಕಲಿಸುವಂಥ ಒಂದು ಮಹತ್ವದ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡುವಂಥ ಎದೆಗಾರಿಕೆಯನ್ನು ತೋಡಿದ್ರು. ಅಂದ್ರೆ ಹಿ ವಾಸ್ ರೈಟರ್, ಕ್ರಿಯೇಟಿವ್ ಪರ್ಸನಾಲಿಟಿ ಆಸ್ ವೆಲ್ ಆಸ್ ಈ ವರ್ಕ್ಡ್ ಲೈಕ್ ಆನ್ ಇನ್ಸ್ಟಿಟ್ಯೂಷನ್. ಆ ಸಾಂಸ್ಥಿಕ ಸ್ವಭಾವ ಇತ್ತಲ್ಲ, ಅದಕ್ಕೊಂದು ಸಾಂಸ್ಥಿಕ ಸ್ವರೂಪವನ್ನು ಕೊಡೋದಿತ್ತಲ್ಲ, ಅದು ಇಡೀ ಅಂತಾರಾಷ್ಟ್ರೀಯ ಮಟ್ಟವನ್ನ ಆಕರ್ಷಣೆ ಮಾಡ್ತು. ಅಲ್ಲಿ ಅವರು ಎಷ್ಟು ತಮ್ಮ ಅನೇಕ ಎಷ್ಟು ವಾಚ್ಯ ಅಂತ ಅನಿಸಿದ್ರು ಕೂಡ, ಎಷ್ಟು ಇದರಲ್ಲಿ ಅವರು ಹೇಳ್ತಾರ, ಬಿಟ್ಟು ಬಿಡು ಈ ಮಂತ್ರ, ಈ ಪೂಜೆ, ಈ ಜಪಮಣಿಗಳಣಿಕೆ, ದೇಗುಲದ ಬಾಗಿಲುಗಳೆಲ್ಲವನ್ನು ಮುಚ್ಚಿ ಕತ್ತಲೆಯ ಮೂಲೆಯಲ್ಲಿ ಓರ್ವನೇ ಕುಳಿತು ಆರ ಪೂಜೆಯನ್ನು ಗೈಯುತ್ತಿರುವೆ, ಕಣ್ತೆರೆದು ನೋಡು ಓ ಭಕುತ, ನಿನ್ನ ದೇವ ನಿನ್ನ ಎದುರಿನಲ್ಲಿ ಇಲ್ಲ. ಅಂದರೆ ಅವ್ರದ್ದು ಸ್ಪಿರಿಚುವಲ್ ಪರ್ಸೆಪ್ಷನ್ ಹೇಗಿತ್ತು ಅಂದರೆ, ಆವಾಗ ನಾನು ರಿಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ಗೀತಾಂಜಲಿಯ ಇಂಗ್ಲೀಷ್ ಪದ್ಯಗಳನ್ನು, ಕನ್ನಡದ ಪದ್ಯಗಳನ್ನು ಓದಿದ ಮೇಲೂ ಯಾಕೆ ನನಗೆ ಟ್ಯಾಗೋರ್ ದಕ್ಕಿರಲಿಲ್ಲ ಅಂತಂದರೆ, ನಮ್ಮ ವೈಯಕ್ತಿಕ ಬದುಕಿನಲ್ಲಿ ಆಧ್ಯಾತ್ಮದ ಅನುಭೂತಿ ಹಿನ್ನೆಲೆ ಇರದೇ ಹೋದರೆ ನಮಗೆ ಕೆಲವು ಕವಿತೆಗಳು ಅರ್ಥ ಆಗೋದಿಲ್ಲ. ಕಾವ್ಯಾತ್ಮಕವಾಗಿ ನೋಡೋದನ್ನು ಬಿಟ್ಟು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ, ಅಂದರೆ ಇಲ್ಲಿ ಧ್ಯಾನದ ಮೂಲವನ್ನು ಇಟ್ಕೊಂಡು, ಉದಾಹರಣೆಗೆ ನಮಗೆ ಶರೀಫರ ಪದ್ಯಗಳು ಅರ್ಥ ಆಗಬೇಕಾಗಿತ್ತು ಅಂತಂದರೆ, ಅಥವಾ ವಚನ ಸಾಹಿತ್ಯದ ಹಿನ್ನೆಲೆಯಲ್ಲಿ ಸಾಮಾನ್ಯ ವಚನಗಳು, ಜನಪರ ವಚನಗಳ ಜೊತೆಗೆ ಈ ಒಂದು ರೀತಿಯ ಕ್ಲಿಷ್ಟಕರವಾಗಿರುವಂಥ ಅಲ್ಲಮನ ವಚನಗಳನ್ನು ನೋಡುವಂಥ ಸಂದರ್ಭದಲ್ಲಿ ಹೇಗೆ ನಮ್ಗೆ ಅನುಭವ ಆಗ್ತದೋ, ಹೇಗೆ ಅದು ಭಿನ್ನವಾದ ಅರ್ಥವನ್ನು ಕೊಡ್ತದೋ, ಹಾಗೆ ನೋಡಿದಾಗ ಕೂಡ ನಮಗೆ ಆವಾಗ ಟ್ಯಾಗೋರ್ ಅರ್ಥ ಆಗ್ತಾರೆ. ಅಂದರೆ ಈಗ ಈ ಪ್ರಬುದ್ಧತೆಯ ಹೊತ್ತಿನಲ್ಲಿ 10 ವರ್ಷಗಳ ಹಿಂದೆ ಕಂಡಂಥ ಟ್ಯಾಗೋರ್ ಭಿನ್ನವಾಗಿ, ರವೀಂದ್ರನಾಥ್ ಟ್ಯಾಗೋರ್ ಅವರು ಭಿನ್ನವಾಗಿ ಕಾಣ್ತಾರೆ. ಅವನಿಹನು ಒಕ್ಕಲಿಗ ನೆಲವ ನೂಳುತ್ತಿರುವಲ್ಲಿ, ಅವನಿಹನು ಕಲ್ಕುಟಿಗ ಕಲ್ಲೊಡೆಯುತ್ತಿರುವಲ್ಲಿ. ಅಂದರೆ ನಮ್ಮ ದೇವಸ್ಥಾನ ಮತ್ತು ದೇವರ ಪರಿಕಲ್ಪನೆ ಇದೆಯಲ್ಲ, ಆ ದೇವಸ್ಥಾನ ಸಂಸ್ಕೃತಿಯನ್ನು ವಿರೋಧ ಮಾಡಿದರು. ಒಂದು ಕಾಂಟ್ರಡಿಕ್ಷನ್ ಯಾವತ್ತೂ ಇದ್ದೇ ಇದೆ. ಈ ದೇವಾಲಯ ಸಂಸ್ಕೃತಿಯನ್ನು ನಿರಾಕರಣೆ ಮಾಡಿ ದೇಹಾಲಯ ಸಂಸ್ಕೃತಿಯನ್ನು ಪ್ರಾರಂಭಗೊಳಿಸಿದವರು
12ನೇ ಶತಮಾನದಲ್ಲಿ ಬಸವಾದಿ ಶರಣರು. ಅದರ ಅನುಭವದ ಆಧಾರದ ಮೇಲೆ ಬರೆದ ವಚನಗಳು ಕೇವಲ ವಚನಗಳಾಗ್ತಾವ ಅಥವಾ ಕಾವ್ಯ ಆಗ್ತದೋ ಇಲ್ಲ ಅಂತ ಚರ್ಚೆ ಆಗ ನಡೆದ ಪ್ರಸಂಗದಲ್ಲಿ ಇವತ್ತು ವಚನ, ಅಲ್ಲಮನ ವಚನಗಳು, ಅಕ್ಕನ ವಚನಗಳು, ಬಸವಣ್ಣನ ವಚನಗಳು ಕಾವ್ಯದ ಭಾಗವಾಗಿ ಇದ್ದಾವೋ ಅದೇ ರೀತಿಯಲ್ಲಿ ಟ್ಯಾಗೂರ್ ಅವರ ಈ ವಾಚ್ಯ ಪ್ರತಿಪಾದನೆ ಇದೆಯಲ್ಲ, ಇದು ಮನುಷ್ಯನ ಬದುಕಿನ ಹತ್ತಿರದ ಕೇವಲ ಪ್ರಕೃತಿಯ ವರ್ಣನೆಯಲ್ಲಿ, ದೇವರ ಆರಾಧನೆಯಲ್ಲಿ ಟ್ಯಾಗೂರ್ ಅವರು ಕಳೆದು ಹೋಗಲಿಲ್ಲ. ತಮ್ಮ ಸುತ್ತಲೂ ನಡೆಯುವಂಥ ಘಟನೆಗಳನ್ನ ಮತ್ತು ಯಾವ ಸಾಂದರ್ಭಿಕವಾಗಿ ಏನೇನು ಘಟನೆಗಳು ನಡೀತದೆ ಅದಕ್ಕೆ ಸ್ಪಂದಿಸ್ತಾ ಹೋಗ್ತಾರೆ. ಅವರ ನೊಬೆಲ್ ಲಾರೆಟ್ ಆದಮೇಲೆ, ನೊಬೆಲ್ ಪುರಸ್ಕಾರ ಪಡೆದ ಮೇಲೆ ಅವರ ಸಾಂಸ್ಥಿಕ, ಸಾಮಾಜಿಕ, ಸಾಹಿತ್ಯಿಕ ಜವಾಬ್ದಾರಿಗಳು ಜಾಸ್ತಿ ಆಗಿಬಿಡ್ತಾವೆ. ಆವಾಗ ಅವರ ನಿಲುವನ್ನ ಬಹಳ ಸೂಕ್ಷ್ಮವಾಗಿ ಜಗತ್ತು ಗಮನಿಸ್ತಾ ಇರ್ತದೆ. ಬ್ರಿಟಿಷರಿಗೆ ಗಾಂಧೀಜಿಯವರ ಪ್ರಭಾವದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ಕೊಡಬೇಕು ಅನ್ನೋದ್ರ ಜೊತೆಗೆ ಈ ಬಹಳ ದೊಡ್ಡ ಕವಿ ಟ್ಯಾಗೂರ್ ಅವರ ನಿಲುವು ಏನಿದೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗಿರ್ತದೆ. ಆವಾಗ ಅವರು ಒಂದು ನೈಟ್ಸ್ ಪ್ರಶಸ್ತಿಯನ್ನ ರಿಜೆಕ್ಟ್ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ. ಅಂದ್ರೆ ಬಹಳ ವ್ಯಾಮೋಹಿಯಾಗಿದ್ರು ಬ್ರಿಟಿಷರ ಪರವಾಗಿ ಅಂತಲ್ಲ, ಗಾಂಧೀಜಿಯವರ ಹಾಗೆ ಸಕ್ರಿಯವಾಗಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ತೊಡಗಿಕೊಳ್ಳದೆ ಹೋದ್ರು ಕೂಡ ಬ್ರಿಟಿಷರ ಮನೋಧರ್ಮದ ಬಗ್ಗೆ ವಿರೋಧ ಇತ್ತು ಅನ್ನೋದನ್ನ ಅವರು ಬಹಳ ಸೂಕ್ಷ್ಮವಾಗಿ ಪ್ರತಿಪಾದನೆ ಮಾಡ್ತಾರೆ, ಸೂಕ್ಷ್ಮವಾಗಿ ತಿಳಿಸ್ತಾರೆ. ಆಗ ಗಾಂಧೀಜಿಯವರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಇವರಿಬ್ಬರನ್ನ ಕುರಿತು ನೆಹರು ಒಂದ್ ಕಡೆ ಹೇಳ್ತಾರೆ, ಇವರಿಬ್ಬರು ಮನಸ್ಸು ಮಾಡಿ ಒಂದು ಹೊಸ ಚಾಲನೆಯನ್ನ ಕೊಟ್ರೆ ಇಡೀ ಸ್ವಾತಂತ್ರ್ಯ ಚಳವಳಿಗೆ ಒಂದು ಶಕ್ತಿ ಬರ್ತದೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ಆಮೇಲೆ ಗಾಂಧೀಜಿ ಅವರ ಮಧ್ಯೆ ಒಂದು ಸಂಭಾಷಣೆ ಬಗ್ಗೆ ಚರ್ಚೆ ಬರ್ತದೆ. ಗಾಂಧೀಜಿ ಒಂದ್ಸಲ ಟ್ಯಾಗೂರ್ ಅವರ ಆಶ್ರಮಕ್ಕೆ ಹೋಗಿರ್ತಾರೆ. ಆವಾಗ ಅವರು ಬೆಳಗ್ಗೆ ನಡ್ರಿ ಈ ಸುಂದರವಾದ ಪ್ರಕೃತಿ ಮಡಿಲಲ್ಲಿ ನಾವು ವಾಕಿಂಗ್ ಹೋಗೋಣ ಅಂತ ಹೇಳಿದಾಗ ಗಾಂಧೀಜಿ ಬಹಳ ಸರಳವಾದ ಮನುಷ್ಯ, ಒಂದು ಪಂಚೆ, ಒಂದು ಶಲ್ಲೆ ಹಾಕ್ಕೊಂಡು ತಯಾರಾಗ್ತಾರೆ. ಆದರೆ ಟ್ಯಾಗೂರ್ ಅವರು 10-15 ನಿಮಿಷ ತಗೊಳ್ತಾರೆ ಕಾಲಾವಕಾಶ ರೆಡಿ ಆಗಲಿಕ್ಕೆ. ಆವಾಗ ರೆಡಿಯಾಗಿ ಬರ್ತಾರೆ. ಗಾಂಧೀಜಿ ಕೇಳ್ತಾರೆ, ಇದು ಎಷ್ಟು ಅಸಹಜ ಅಲ್ಲ, ಸುಮ್ಮನೆ ವಾಕಿಂಗ್ ಹೋಗೋದು, ಬೆಳಗ್ಗೆ ಯಾರಿರ್ತಾರ, ಇಷ್ಟು ನಸುಕಿನಲ್ಲಿ ಯಾರಿರ್ತಾರೆ, ನಾವಿಬ್ಬರೇ ಹೋಗೋದಲ್ಲ, ಸರಳವಾಗಿ ಹೋಗ್ಬೋದಾಗಿತ್ತಲ್ಲ, ನೀವು ಯಾಕೆ ಇಷ್ಟೊಂದು ದೈಹಿಕ ಶಿಸ್ತಿಗೆ ಮಹತ್ವವನ್ನು ಕೊಡ್ತೀರಿ ಅಂತ ಕೇಳ್ತಾರೆ. ಅವಾಗ ಗಾಂಧಿ ನಮ್ಮಂಥವ್ರು ಯಾರಾಗಿದ್ರೆ ಅಥವಾ ಬೇರೆ ಯಾರಾಗಿದ್ರೆ ಗಾಂಧೀಜಿ ಅವರನ್ನ ಕಾಯಿಸಬಾರ್ದು ಅಥವಾ ತಕ್ಷಣ ಹೊರಟು ಬಿಡ್ಬೇಕಾಗಿತ್ತು ಅಂತ ಅನುಭವ ಇತ್ತಲ್ಲ, ಅದಕ್ಕೆ ಹೇಳ್ತಾರೆ, ನಿಮ್ಮ ಜೀವನದಲ್ಲಿ ಸರಳತೆ ಅನ್ನೋದು ಎಷ್ಟು ಮಹತ್ವದ್ದೋ ನನ್ನ ಬದುಕಿನಲ್ಲಿ ಈ ದೈಹಿಕ ಶಿಸ್ತು ಅನ್ನೋದು ಕೂಡ ಅಷ್ಟೇ ಮಹತ್ವದ್ದು. ಐ ಆಮ್ ಅ ಕ್ರಿಯೇಟಿವ್ personality. I project everything in a systematic way. Of course, Gandhiji, people were watching you very seriously. Your simplicity is highlighted, whereas my discipline is also seriously observed. ಅಂತ ಹೇಳ್ತಾರೆ. ನಾನು ಈ ರೀತಿ ರೆಡಿ ಆಗೋದು, ಈ ರೀತಿ ತಯಾರಾಗೋದು ನನಗೆ ಯಾರು ನೋಡ್ತಾರೆ ಅಂತಲ್ಲ, ನನ್ನ ವೈಯಕ್ತಿಕ ಬದುಕಿನ ಶಿಸ್ತದು. ನನಗಿದು ತುಂಬ ಇಷ್ಟ ಆಗುತ್ತೆ. ನಿಮಗೆ ಸರಳವಾಗಿರೋದು ಹೇಗೆ ಇಷ್ಟ ಆಗುತ್ತೋ ನನಗೆ ತುಂಬ ಫಿಸಿಕಲಿ ಶಿಸ್ತಿನಿಂದ ಇರೋದು ಕೂಡ ಅಷ್ಟೇ ಇಷ್ಟ ಆಗುತ್ತೆ ಅಂತ ಖಂಡಿತವಾಗಿ ಹೇಳ್ತಾರೆ. ಆ ರಿಯಲಿಸ್ಟಿಕ್ ಅಪ್ರೋಚ್ ಇದೆಯಲ್ಲ, ಬದುಕನ್ನು ನೋಡುವಂಥ ರಿಯಲಿಸ್ಟಿಕ್ ಅಪ್ರೋಚ್ ಇದೆಯಲ್ಲ, ಅವರ ಪ್ರೀತಿ ವಿಶ್ವಾಸ. ಯಾಕಂದ್ರೆ ಗಾಂಧೀಜಿಯವರ ಬಗ್ಗೆ, ಗಾಂಧೀಜಿಯವರ ಎದುರುಗಡೆ ಯಾರು ಏನು ಮಾಡ್ತಾ ಇದ್ರು ಕೂಡ ಬಹಳ ವಿಚಾರ ಮಾಡಿ ಅದನ್ನ ಕನ್ಸಿಡರ್ ಮಾಡ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಕೂಡ ಟ್ಯಾಗೂರ್ ಆ ಅಪಿಯರೆನ್ಸ್ ಲೈಕ್ ಎ ಮಾಂಕ್, ಒಬ್ಬ ದೊಡ್ಡ ಸಂತನ ಆಗಿರುವಂತ ಅಪಿಯರೆನ್ಸ್ ಇದೆಯಲ್ಲ, ಗಾಂಧೀಜಿಯವರ ಸರಳತೆ ಎಷ್ಟು ಮಹತ್ವದ್ದೋ ಈ ಸಂತರ ಅಪಿಯರೆನ್ಸ್ ಕೂಡ ಆ ಟ್ಯಾಗೂರ್ ಅವರಿಗೆ ಅಷ್ಟೇ ಮಹತ್ವದ್ದಾಗಿರ್ತದೆ. ಹಾಗಾಗಿ ಟ್ಯಾಗೂರ್ ಅವರು ಆ ಶಿಸ್ತಿಗೆ ಒತ್ತನ್ನು ಕೊಟ್ಟು ತಮ್ಮ ಶಾಂತಿನಿಕೇತನದಲ್ಲಿ ಆಧ್ಯಾತ್ಮದ ಹಿನ್ನೆಲೆ, ಗುರುಕುಲದ ಪರಿಸರದಲ್ಲಿ ಎಲ್ಲವನ್ನೂ ಅಧ್ಯಯನ ಮಾಡಬೇಕು. ಮುಖ್ಯವಾಗಿ ಭಾಷೆ, ಸಾಹಿತ್ಯ, ಸಂಸ್ಕೃತಿ ಮತ್ತು ಲಲಿತ ಕಲೆ. ಸಂಗೀತಕ್ಕೆ ಅವರು ಬರೆದ ಸಾವಿರಾರು ಹಾಡುಗಳಿಗೆ ಸ್ವತಃ ರವೀಂದ್ರನಾಥ್ ಟ್ಯಾಗೂರ್ ಅವರು ಕಂಪೋಸ್ ಮಾಡ್ತಾರೆ, ಹಿನ್ನೆಲೆ ಸಂಗೀತವನ್ನು ಒದಗಿಸ್ತಾರೆ. ಅಂದರೆ ಇಷ್ಟೆಲ್ಲ ಒಬ್ಬ ವ್ಯಕ್ತಿ ಬದುಕಿನಲ್ಲಿ ಇಷ್ಟು ಕಂಫರ್ಟ್ ಝೋನ್ನಲ್ಲಿ ಇದ್ರು ಅಂತ ಮೇಲ್ನೋಟಕ್ಕೆ ಅನಿಸ್ತದೆ. ಶ್ರೀಮಂತರು, ರಿಚೆಸ್ಟ್ ಮ್ಯಾನ್,
ಆದರೆ ಅದನ್ನೆಲ್ಲವನ್ನ ಮೀರಿ ಸಮಯವನ್ನ ಹೇಗೆ ಹೊಂದಿಸಿಕೊಂಡ್ರು. ಈಗಿನ ಹಾಗೆ ವೇಗದ ಕಮ್ಯುನಿಕೇಷನ್ ಜಗತ್ತಲ್ಲ. ಅವರು ಹಡಗಿನಲ್ಲೇ ಬೇರೆ ದೇಶಗಳಿಗೆ ಪ್ರಯಾಣ ಮಾಡಬೇಕಾಗ್ತಿತ್ತು. ಪ್ರಯಾಣದ ವ್ಯವಸ್ಥೆಯೂ ಕಠಿಣ ಇದ್ದ ಸಂದರ್ಭದಲ್ಲಿ ಹೇಗೆ ನಮ್ಮ ಸ್ವಾಮಿ ವಿವೇಕಾನಂದರು ವಿದೇಶ ಪರ್ಯಟನವನ್ನು ಮಾಡಿದ್ರು. ಒಂದು ಆಸ್ಪೆಕ್ಟ್ ಸ್ಪಿರಿಚುವಲ್ ಅಂಡ್ ರಿಲಿಜಿಯಸ್ ಪಾತ್, ಗಾಂಧೀಜಿ ಪೊಲಿಟಿಕಲ್ ಆಸ್ಪೆಕ್ಟ್. ಆದರೆ ವಿವೇಕಾನಂದ ಒಂದು ಸ್ಪಿರಿಚುವಲ್ ರೆಪ್ರೆಸೆಂಟೇಷನ್, ಗಾಂಧೀಜಿ ವಾಸ್ ಎ ಪೊಲಿಟಿಕಲ್ ರೆಪ್ರೆಸೆಂಟೇಷನ್, ರವೀಂದ್ರನಾಥ್ ಟ್ಯಾಗೂರ್ ವಾಸ್ ಎ ಕಲ್ಚರಲ್ ರೆಪ್ರೆಸೆಂಟೇಷನ್ ಆಫ್ ಇಂಡಿಯಾ, ಕಲ್ಚರಲ್ ಸೆಟ್ ಆಫ್ ಇಂಡಿಯಾ. ಅವರನ್ನು ಇಡೀ ಜಗತ್ತು ನೋಡುವಂಥ ರೀತಿ ಬಹಳಷ್ಟು ಅದ್ಭುತ ಮತ್ತು ಭಿನ್ನವಾಗಿತ್ತು. ಆ ಭಿನ್ನತೆಯ ಆಯಾಮದಲ್ಲಿ ಅವರು ಇಡೀ ತಮ್ಮ ಭಾರತ ದೇಶದ ಸಂಸ್ಕೃತಿಯ ಮಹತ್ವ ಮತ್ತು ಅದರ ಪ್ರಭಾವವನ್ನು ಬ್ರಿಟಿಷರಿಗೆ ಮನವರಿಕೆ ಮಾಡಿಕೊಡ್ತಾರೆ. ಅಂದರೆ ಗಾಂಧೀಜಿ ತಮ್ಮ ಸರಳತೆಯ ಮೂಲಕ ಹೇಗೆ ನಮ್ಮ ದೇಶದ ಶಕ್ತಿ ಸಾಮರ್ಥ್ಯವನ್ನು ಪರಿಚಯ ಮಾಡಿದ್ರೋ, ಹಾಗೆ ಟ್ಯಾಗೂರ್ ಅವರು ತಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಯ ಮೂಲಕವಾಗಿ ನಾವು ಎಲ್ಲವನ್ನೂ ಮಾಡಬಲ್ಲೆ. WB ಯೇಟ್ಸ್ ಅದನ್ನೇ ಹೇಳ್ತಾನೆ, ಅರೇ ಒಬ್ಬ ಮನುಷ್ಯ ಜಸ್ಟ್ ವಿ ರೈಟ್ ಪೊಯೆಟ್ರಿ ಆ್ಯಂಡ್ ಎಂಜಾಯ್ ಯುವರ್ ಲೈಫ್, ಬಟ್ ವೇರ್ ಆಸ್ ಟ್ಯಾಗೂರ್ ಡಸ್ ಎವ್ರಿಥಿಂಗ್. ಎಷ್ಟೊಂದು ಕೆಲಸಗಳು, ಸಾಹಿತ್ಯ, ಸಂಗೀತ, ನಾಟಕ, ಶಾಲೆ, ಶೈಕ್ಷಣಿಕ ಪದ್ಧತಿ, ಅದಕ್ಕೆ ಬೇಕಾಗಿರುವಂತಹ ಪಠ್ಯಕ್ರಮದ ವ್ಯವಸ್ಥೆ ಎಲ್ಲವನ್ನ ಒನ್ ಮ್ಯಾನ್ ಆರ್ಮಿ ಥರ ಹೇಗೆ ಮಾಡಲಿಕ್ಕೆ ಸಾಧ್ಯ. ಅದರ ಜೊತೆಗೆ ಸಾಮಾಜಿಕವಾಗಿ ಅವ್ರಿಗಿರೋ ಮನ್ನಣೆ ಏನು ಅಂತಂದ್ರೆ ಗುರುವಿನ ಸ್ಥಾನ. He was respected as a monk. He was respected as a religious and spiritual leader. ಇದರ ಜೊತೆಗೆ ಇಷ್ಟೆಲ್ಲ ಕೆಲಸಗಳು ಹೇಗೆ ಸಾಧ್ಯ ಆಗ್ತದೆ ಅನ್ನುವಂಥ ಬೆರಗನ್ನ, ವಿಸ್ಮಯವನ್ನ ಹೇಳ್ಕೊಂಡಾಗ ಒಬ್ಬ ಗ್ರೇಟೆಸ್ಟ್ ಪರ್ಸನಾಲಿಟಿ, ಅದ್ಭುತವಾದ ವ್ಯಕ್ತಿ ಹೇಗೆ ಸಮರ್ಥವಾಗಿ ಅದ್ಭುತವಾಗಿ ಕೆಲಸ ಮಾಡ್ಬೋದು ಅನ್ನೋದಕ್ಕೆ ಅವರು ಕಟ್ಟಿದ ವಿಶ್ವವಿದ್ಯಾಲಯದ ಸ್ವರೂಪ, ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್. ಈಗ ಅನೇಕ ಜನ ನನ್ನ ಸ್ನೇಹಿತರು ವಿಶ್ವವಿದ್ಯಾಲಯಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ವೈಸ್ ಚಾನ್ಸಲರ್ಗಳಾಗಿ, ರಿಜಿಸ್ಟ್ರಾರ್ ಆಗಿ, ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ವಿಶ್ವವಿದ್ಯಾಲಯದ ಸ್ಟ್ರಕ್ಚರ್ ಏನಿದೆ, ನಮ್ಮ ಸ್ನೇಹಿತ ಬಸವರಾಜ್ ಜೋಣೂರವರ ಇತ್ತೀಚಿನ ಕಾದಂಬರಿ ಓದಿಬಿಟ್ರೆ ನಿಜವಾಗ್ಲೂ ಬಹಳಷ್ಟು ಬೇಸರ ಆಗ್ತದೆ. ಅಂದರೆ ನಮಗೆ ಈ ರೀತಿಯ ಶಿಕ್ಷಣ ವ್ಯವಸ್ಥೆ ಬೇಕಾ, ಈ ರೀತಿಯ ಶಿಕ್ಷಣ ವ್ಯವಸ್ಥೆಯ ಅಗತ್ಯ ಇದೆಯಾ ಅನ್ನುವಂಥ ಪ್ರಶ್ನೆ. ಅಂದ್ರೆ ನಾವು ಇವತ್ತು ರವೀಂದ್ರನಾಥ್ ಟ್ಯಾಗೂರ್ ಅವರನ್ನ ಅವರ ಗೀತೆಗಳ ಮೂಲಕ, ಅವರ ಹಾಡುಗಳ ಮೂಲಕ, ಅವರ ಬರೆದ ರಾಷ್ಟ್ರಗೀತೆಯ ಮೂಲಕ ಅಳೆಯೋದಲ್ಲ. ರವೀಂದ್ರನಾಥ್ ಟ್ಯಾಗೂರ್ ಅವರ ಮಹತ್ವ ಏನು ಅಂದ್ರೆ, ಪ್ರತಿಯೊಬ್ಬ ಸುಶಿಕ್ಷಿತರು, ಶಿಕ್ಷಣ ಕ್ಷೇತ್ರದಲ್ಲಿರುವವರು ಹೇಗೆ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಬೇಕು, ಅದು ಯಾವ ದಿಕ್ಕಿನಲ್ಲಿ ನಡಿಬೇಕು ಅನ್ನೋದು ಕೂಡ ಅಷ್ಟೇ ಮಹತ್ವದ್ದು. ಅಂದರೆ ಈಗ ನಾನು ಇಂಗ್ಲೆಂಡಿಗೆ ಹೋದಾಗ ನೋಡಿದ ಆಕ್ಸ್ಫೋರ್ಡ್ ವಿಶ್ವವಿದ್ಯಾಲಯದ ಕ್ರೈಸ್ಟ್ ಕಾಲೇಜಿನ ಪ್ರಾಚಾರ್ಯರ ಚೇಂಬರು, ಅಲ್ಲಿಯ ಪ್ರಕರು ನಡೆದುಕೊಳ್ಳುವಂತಹ ರೀತಿ, ಫ್ರೆಂಡ್ಲಿ ಆ್ಯಂಡ್ ಹೋಮ್ಲಿ ಅಪ್ರೋಚ್ ಆಫ್ ದಿ ಟೀಚರ್ಸ್, ಮತ್ತೆ ವಾಪಸ್ ಬಂದ ಮೇಲೆ ನಮ್ಮ ವಿಶ್ವವಿದ್ಯಾಲಯಗಳ ಆವರಣದಲ್ಲಿ ವೈಸ್ ಚಾನ್ಸಲರ್ಗಳ ಚೇಂಬರ್, ಅವರ ಅಧಿಕಾರ ನಡೆಸುವಂತಹ ರೀತಿ, ವಿದ್ಯಾರ್ಥಿ ಮತ್ತು ಶಿಷ್ಯಂದರ ಮಧ್ಯೆ ಇರುವಂಥ ಸಂಬಂಧ, ವಿಶ್ವವಿದ್ಯಾಲಯದಲ್ಲಿ ನಡೆಯುವಂತಹ ಭ್ರಷ್ಟ ಆಚರಣೆಗಳು, ಅಂದರೆ ಅಲ್ಲಿ ಶಿಸ್ತಿನ ಹೆಸರಿನಲ್ಲಿ ನಡೆಯುವಂಥ ಅಶಿಸ್ತಿನ ಘಟನೆಗಳು, ಇದನ್ನು ನೋಡಿದ ಮೇಲೆಯೂ ಕೂಡ 2006ರಲ್ಲಿ ಶಾಂತಿನಿಕೇತನಕ್ಕೆ ಹೋದಾಗ ಯಾವ ಗುಣಗಳು, ಶೈಕ್ಷಣಿಕ ಗುಣಮಟ್ಟ ಇಂಗ್ಲೆಂಡ್ನಲ್ಲಿ ಇತ್ತೋ ಅದೇ ಶೈಕ್ಷಣಿಕ ವಾತಾವರಣ ಮತ್ತು ಗುಣಮಟ್ಟ ಇವತ್ತು ನಾವು ಶಾಂತಿನಿಕೇತನದಲ್ಲಿ ಕಾಣಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇದೆ. ಆಮೇಲೆ ಅಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳ ಗುರಿ ಏನಾಗಿತ್ತು. ಇಲ್ಲಿ ಮುಖ್ಯ ಏನಂದ್ರೆ ರವೀಂದ್ರರು ನಮ್ಮ ಬದುಕಿನ ಗುರಿ ಏನು ಅನ್ನೋದನ್ನ ಬಹಳ ಸಲ ಹೇಳ್ಕೊಡ್ತಾರೆ. ಒಂದು ಗುರಿ, ಆಶಯ ಇಟ್ಕೊಳ್ಳಾರ್ದೆ ನೀವು ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಆದರೆ ನಾವು ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ, ನಾವು ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಪದವಿಯನ್ನು ಕೊಡ್ತೇವೆ, ಶಿಕ್ಷಣವನ್ನು ಕೊಡ್ತೇವೆ, ಆದರೆ ಬದುಕನ್ನು ಕಟ್ಟಿಕೊಳ್ಳುವ ಬಗೆಯನ್ನು ಹೇಳ್ಕೊಡೋದಿಲ್ಲ. ಅವರ್ ಡ್ಯೂಟಿ ಈಸ್ ಟು ಗಿವ್ ದಿ ಡಿಗ್ರೀಸ್ ಆ್ಯಂಡ್ ಸರ್ಟಿಫಿಕೇಟ್ಸ್. ವಿ ಹ್ಯಾವ್ ನೋ ಎನಿ ರೆಸ್ಪಾನ್ಸಿಬಿಲಿಟಿ ಟು ಗಿವ್ ದೆಮ್ ಪ್ರಾಪರ್ ಕಲ್ಚರ್ ಆ್ಯಂಡ್ ಲೈಫ್ ಸ್ಟೈಲ್. ಆದರೆ ಅರವಿಂದರು ತಮ್ಮ ಬದುಕಿನ ಅನುಭವ, ಅವರ ಇಡೀ ಬದುಕಿನ ಎಲ್ಲ ಅನುಭವಗಳನ್ನು ಕಟ್ಟಿಕೊಟ್ಟು ಅವರು ಶಿಕ್ಷಣ ಸಂಸ್ಥೆ ಕೂಡ ಹೀಗಿರಬೇಕು. ಆಮೇಲೆ ಅಲ್ಲಿ ಹೋದಾಗ ವಿಶ್ವವಿದ್ಯಾಲಯದ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಆಶಯ ಏನು ಅಂತಂದರೆ,
ನಾವು ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಕಲಿತ ಮೇಲೆ ನಾವು ಪ್ರಾಧ್ಯಾಪಕ ಆಗಬೇಕು, ವಿಜ್ಞಾನಿ ಆಗಬೇಕು, ಮತ್ತೆ ಏನೇನೋ ನನ್ನ ವೃತ್ತಿ ಬದುಕಿನಲ್ಲಿ ಯಶಸ್ಸನ್ನು ಪಡಿಬೇಕಂತ ಹೇಳ್ತೀವಿ. ಅಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕನಸು ಏನಂತಂದ್ರೆ, ನಾನು ಅಂತಾರಾಷ್ಟ್ರೀಯ ಗುಣಮಟ್ಟದ ಒಬ್ಬ ಮನುಷ್ಯನಾಗಬೇಕು. ಹ್ಯೂಮನ್ ಬೀಯಿಂಗ್ ಅನ್ನೋದಿದೆಯಲ್ಲ, ಮನುಷ್ಯನಾಗುವ ಬಗೆ ಇದೆಯಲ್ಲ, ಯಾವುದಂದ್ರೆ ಸಾಂಸ್ಕೃತಿಕ ಪ್ರತಿನಿಧಿಯನ್ನ, ಅಂದ್ರೆ ಕಲ್ಚರಲ್ ಅಂಬಾಸಡರ್ ಆಗುವಂಥ ಒಂದು ಗುಣಧರ್ಮ ನನಗಿರಬೇಕು. ಅಲ್ಲಿ IAS ಆಗಬೇಕು, ಅದಾಗಬೇಕು ಅನ್ನೋದು ದಟ್ ಈಸ್ ದೇರ್ ಮಿನಿಮಮ್ ಏಮ್, ಮಿನಿಮಮ್ ಅಬ್ಜೆಕ್ಟಿವಿಟಿ. ಅದನ್ನ ಬಿಟ್ಟು ಅದರ ಆಚೆಗೆ ವಿಚಾರ ಮಾಡುವಂಥ ಒಂದು ಶಕ್ತಿ ಅಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿದೆ. ಏನು ಆಕ್ಸ್ಫೋರ್ಡ್ ಕ್ಯಾಂಪಸ್ನಲ್ಲಿ ಏನು ಅನುಭವ ಆಯಿತು, ಶಾಂತಿನಿಕೇತನದ ಕ್ಯಾಂಪಸ್ನಲ್ಲಿ ಕೂಡ ಅದೇ ಅನುಭವ ಆಯಿತು. ಆಗ ನಮ್ಗನ್ನಿಸ್ತದೆ ವೆದರ್ ವಿ ಆರ್ ಇನ್ ಇಂಡಿಯಾ ಆರ್ ನಾಟ್ ಅಂತ. ಭಾರತೀಯ ವಿಶ್ವವಿದ್ಯಾಲಯಗಳ ನಾವು ಕ್ಯಾಂಪಸ್ನಲ್ಲಿ ಇದೀವೋ ಇಲ್ಲವೋ ಅಂತ. ಅಂದ್ರೆ ಎಂಥ ಒಂದು ವಿರೋಧಾಭಾಸ, ಕಾಂಟ್ರಡಿಕ್ಷನ್ ಅಂತಂದ್ರೆ, ಅದಕ್ಕೆ ಯಾವ ಆಧಾರದ ಮೇಲೆ ನಾವು ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಬೇಕು ಅಂದ್ರೆ, ಇಡೀ ನಮ್ಮ ಬದುಕನ್ನು ಆಳೋದೇನು ಅಂದ್ರೆ ನಮ್ಮ ಶಿಕ್ಷಣ, ಭಾಷೆ ಮತ್ತು ಸಂಸ್ಕೃತಿ. ಆದರೆ ರಾಜಕೀಯ ಕ್ಷೇತ್ರದ ವಿಚಾರಧಾರೆಗಳು ಇಡೀ ಸಮಾಜವನ್ನ ಬದಲಾವಣೆ ಮಾಡಬೇಕಾಗಿತ್ತಂದ್ರೆ ಈ ಮೂರು ಕ್ಷೇತ್ರಗಳಿಗೆ ನುಗ್ಗಿಬಿಟ್ರೆ ಆಗುವ ಅಪಾಯ ಏನು ಅನ್ನೋದನ್ನ ಆಗ ಟ್ಯಾಗೂರ್ ಅವರು ಅರ್ಥ ಮಾಡ್ಕೊಂಡಿದ್ರು. ಅದಕ್ಕೆ ಅವರು ಈ ಶಿಕ್ಷಣ ಮತ್ತು ಸಂಸ್ಕೃತಿಗೆ ರಾಜಕಾರಣಿಗಳ ಸಖ್ಯವನ್ನ, ರಾಜಕಾರಣದ ಸಂಬಂಧವನ್ನ ಟಚ್ ಮಾಡದೇ ಇರುವಂಥ ರೀತಿಯಲ್ಲಿ ಶಾಂತಿನಿಕೇತನವನ್ನ ಕಟ್ಟಿ ಬೆಳೆಸಿದ್ರು. ಮುಂದೆ ಅದು ಎಷ್ಟು ಅದಕ್ಕೊಂದು ದೊಡ್ಡ ಒಂದು ಹಿಸ್ಟ್ರಿ ಬರೆದು ಹೋಗಿದ್ರು ಅಂದ್ರೆ, ಹೇಗೆ ಬಸವಾದಿ ಶರಣರ ಅನುಭವ ಮಂಟಪ ಅದರದೇ ಆದ ಸ್ಟ್ರಾಂಗ್ ಬೇಸಿಸ್ ಇತ್ತು, ಅದೇ ರೀತಿಯಲ್ಲಿ ಟ್ಯಾಗೂರ್ ಅವರು ಈ ಒಂದು ವಿಶ್ವವಿದ್ಯಾಲಯಕ್ಕೆ, ಶಾಂತಿನಿಕೇತನಕ್ಕೆ ಅದರದೇ ಆದ ಕಾನ್ಸ್ಟಿಟ್ಯೂಷನ್, ಅದರದೇ ಆದ ಒಂದು ನಿಯಮಗಳನ್ನು ರೂಪಿಸಿಟ್ಟು ಹೋಗಿದ್ರಿಂದ ಇವತ್ತಿಗೂ ಕೂಡ ಅಷ್ಟೇ ಮೌಲಿಕವಾಗಿ ಆ ವಿಶ್ವವಿದ್ಯಾಲಯ ಮತ್ತು ಅಲ್ಲಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ಅಲ್ಲಿ ವಿದ್ಯಾರ್ಥಿಗಳು ಅಧ್ಯಯನಶೀಲತೆಯನ್ನು ರೂಪಿಸಿಕೊಂಡಿದ್ದಾರೆ. ನನಗೆ ಪ್ರತಿ ವಿಶ್ವವಿದ್ಯಾಲಯಗಳಿಗೆ ಹೋದಾಗ ಏನಪ್ಪ, ವೈಸ್ ಚಾನ್ಸಲರ್ ಚೇಂಬರು, ವೈಸ್ ಚಾನ್ಸಲರ್ ಬಂಗ್ಲೋ, ವೈಸ್ ಚಾನ್ಸಲರ್ ಹೇಗಿರ್ತಾರೆ ಅನ್ನುವಂಥ ಕುತೂಹಲ. ಅಲ್ಲಿ ವೈಸ್ ಚಾನ್ಸಲರ್ ಚೇಂಬರ್ ಭಾಳ ಸಣ್ಣದು, ಒಂದು 10/15 ಇರಬೇಕಷ್ಟೇ. ಆ ಬಿಲ್ಡಿಂಗ್ ಕೂಡ ಭಾಳ ಚಿಕ್ಕದಾಗಿತ್ತು. ಅಲ್ಲಿ ವಿಶ್ವವಿದ್ಯಾಲಯದ ಕುಲಪತಿಗಳು ಎಲ್ಲ ಕಡೆ ಭಾಳ ಮುಕ್ತವಾಗಿ ಓಡಾಡ್ತಾ ಇದ್ರು. ಅದನ್ನ ನೋಡಿದಾಗ ಇವತ್ತು ನಮ್ಮ ವಿಶ್ವವಿದ್ಯಾಲಯಗಳ ವೈಸ್ ಚಾನ್ಸಲರ್ಗಳು, ಶೈಕ್ಷಣಿಕ ವ್ಯವಸ್ಥೆ, ಪರೀಕ್ಷಾ ಪದ್ಧತಿ, ಅಲ್ಲಿಯ ರಾಜಕೀಯ ವಾತಾವರಣ, ಮತ್ತೆ ಅಲ್ಲಿ ಆಂತರಿಕವಾಗಿ ನಡೆಯುವಂಥ ವ್ಯವಹಾರಗಳು, ನಾನು ಅಕಸ್ಮಾತ್ ಅದ್ರ ಬಗ್ಗೆ ಬರೆದ್ರೆ ಐ ಮೇ ನಾಟ್ ಬಿ ಅಥೆಂಟಿಕ್ ಆನ್ ದ್ಯಾಟ್. ಈಗ ಡೋಣೂರ್ ಏನು ಬರೆದಿದ್ದಾರಲ್ಲ ಕಾದಂಬರಿ, 600 ಪುಟದ ಕಾದಂಬರಿ ಉದ್ದಕ್ಕೂ ವಿಷಾದವಾಗುವಂತಹ ಘಟನೆಗಳನ್ನು ಅವರು ವಿಶ್ವವಿದ್ಯಾಲಯದ ಆವರಣದಲ್ಲಿ, ವಿಶ್ವವಿದ್ಯಾಲಯದ ಒಂದು ಉನ್ನತ ಹುದ್ದೆಯಲ್ಲಿ ಕೂತ್ಕೊಂಡೇ ಬರೆದಿದ್ದಾರೆ ಅಂದರೆ ಇಟ್ ಈಸ್ ಮೋರ್ ರೆಲೆವೆಂಟ್ ಆ್ಯಂಡ್ ಇಟ್ಸ್ ರಿಯಲಿಸ್ಟಿಕ್ ಆಲ್ಸೋ. ಅದು ಸತ್ಯನೂ ಹೌದು. ಅದಕ್ಕೆ ಕಾರಣನೂ ಅದರ ಭಾಗವಾಗಿ ನಾವಿದ್ದೇವೆ. ರವೀಂದ್ರನಾಥ್ ಟ್ಯಾಗೂರನ್ನು ಓದ್ಕೊಂಡವರು, ಶೇಕ್ಸ್ಪಿಯರನ್ನು ಓದ್ಕೊಂಡವರು, ಬಸವಾದಿ ಶರಣರ ಅನುಭವ ಮಂಟಪದ ಪರಿಕಲ್ಪನೆಯನ್ನ, ಅದರ ಒಂದು ವೈಶಾಲ್ಯತೆಯನ್ನು ಅರ್ಥ ಮಾಡಿಕೊಂಡವರು ಇದ್ದಾಗ್ಯೂ ಕೂಡ ನಮ್ಮ ಅಧ್ಯಯನದ ಹಿನ್ನೆಲೆ, ನಮ್ಮ ವ್ಯಕ್ತಿತ್ವ, ನಮ್ಮ ಓದು ಯಾಕೆ ವಿಶ್ವವಿದ್ಯಾಲಯಗಳನ್ನು ಕಟ್ಟಲಿಕ್ಕೆ ಕಾರಣ ಆಗಲಿಲ್ಲ ಅನ್ನೋದು ನಮಗೆ ಸಾಬೀತುಪಡಿಸ್ತದೆ. ಹಾಗಾಗಿ ನಾನಿವತ್ತು ರವೀಂದ್ರನಾಥ್ ಟ್ಯಾಗೂರ್ ಅವ್ರ ಬಗ್ಗೆ ಮಾತಾಡಬೇಕಾದಾಗ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಇಡಿಯಾಗಿ ಅವರ ಸಾಹಿತ್ಯ ಕೃತಿಗಳ ಮೇಲೆ ಬೆಳಕು ಚೆಲ್ಲುವುದರ ಬದಲಾಗಿ ಶೈಕ್ಷಣಿಕ ವಿಷಯಕ್ಕೆ ಯಾಕೆ ಆದ್ಯತೆ ಕೊಟ್ಟೆ ಅಂದರೆ, ನಾವು ನಿರ್ಮಿಸಬಹುದಾದ ವಿದ್ಯಾರ್ಥಿ ಪಡೆ, ನಾವು ಕಟ್ಟಬಹುದಾದ ಸಾಹಿತ್ಯ ವಾತಾವರಣ ನಾವು ನೀಡುವಂಥ ಶಿಕ್ಷಣದ ಗುಣಮಟ್ಟದ ಮೇಲೆ ಇರ್ತದೆ. ಆ ಶೈಕ್ಷಣಿಕ ಗುಣಮಟ್ಟದ ಮೇಲೆ ವಿದ್ಯಾರ್ಥಿಗಳು ಹೊರಹೊಮ್ಮುತ್ತಾರೆ. ಹಾಗೆ ಅವರ ಪರಿಸರ ಪ್ರೇಮ, ಮಾನವೀಯತೆ ತುಡಿತದ ಆಧಾರದ ಮೇಲೆ ಅವರು ಕೊನೆಗೆ ಅವರ 103 ಅವರ ಗೀತಾಂಜಲಿಯ ಪದ್ಯಗಳ ಜೊತೆಗೆ, ನನ್ನ ಎಲ್ಲ ಇಂದ್ರಿಯಗಳು ಹೊರಚಾಚಿ ನನ್ನೊಂದು ನಮನವಾಗಿ ನಿನ್ನಡಿಗಳೆಹಲಿ ಈ ಜಗವ ಮುಟ್ಟಿ ನಿನ್ನ ನಮಿಸಲಿ ನನ್ನ ಒಡೆಯ. ಉದುರದ ನೀರಿನ ಭಾರವ ಹೊತ್ತು ಇಳಿಬಿದ್ದ ಶ್ರಾವಣದ ಮೋಡಗಳಂದದಿ ನನ್ನೆಲ್ಲ ಮನ ನಿನ್ನ ಬಾಗಿಲಿಗೆ ಬಾಗಿ ನನ್ನೊಂದು ನಮನವಾಗಿ ನಿನ್ನ ನಮಿಸಲಿ ನನ್ನೊಡೆಯ. ಅವರ ಕಡೇ ಪದ್ಯದ ಸಮರ್ಪಣಾ ಭಾವವನ್ನು ಅವ್ರು ಹೇಳ್ತಾರೆ. ನನ್ನೆಲ್ಲ ಹಾಡುಗಳ ಬಗೆ ಬಗೆಯ ಝರಿಗಳು ಒಟ್ಟಾಗಿ ಒಂದೇ ಪ್ರವಾಹವಾಗಿ ಶಾಂತಿ ಸಾಗರದೆಡೆಗೆ ಹರಿಯುತ್ತಾರೆ. ನನ್ನೊಂದು ನಮನವಾಗಿ ನಿನ್ನ ನಮಿಸಲಿ ನನ್ನೊಡೆಯ.
ಮನೆಯ ಹಂಬಲದಿಂದ ದೂರ ಗಿರಿಯಲಿಹ ಗೂಡನು ಸೇರೆ ಹಗಲಿರುಳು ಹಾರುತಿಹ ಹಕ್ಕಿಗಳಂದದಿ ನನ್ನೆಲ್ಲ ಜೀವನವು ತನ್ನ ನಂತದ ತಾಣದೆಡೆ ಯಾನವನ್ನು ಕೈಗೊಂಡು ನನ್ನೊಂದು ನಮನವಾಗಿ ನಿನ್ನ ನಮಿಸಲಿ ನನ್ನೊಡೆಯ. ಅಂದ್ರೆ ಒಬ್ಬ ವ್ಯಕ್ತಿ ಬದುಕಿನಲ್ಲಿ, ಆ ಆಧ್ಯಾತ್ಮದ ಬದುಕಿನಲ್ಲಿ ಮತ್ತು ನಮ್ಮ ವೈಯಕ್ತಿಕ ಸಾರ್ವಜನಿಕ ಬದುಕಿನಲ್ಲಿ ಸಮರ್ಪಣಾ ಮನೋಭಾವನೆ ಇಲ್ಲದೆ ಕೆಲಸ ಮಾಡಬಾರ್ದು. ನಾವು ಮಾಡುವ ಪ್ರತಿಯೊಂದು ಚಟುವಟಿಕೆಗಳನ್ನು ನಮ್ಮ ಮನಸ್ಸಾಕ್ಷಿ ಹೇಗೆ ಗಮನಿಸುತ್ತದೆಯೋ ಹಾಗೆ ನಾವು ನಂಬಿದ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ, ನಮ್ಮನ್ನು ನಂಬಿದ ಯಾವುದೋ ಶಕ್ತಿ ನಮ್ಮನ್ನು ರಕ್ಷಣೆ ಮಾಡ್ತದೆ ಅನ್ನೋ ಮಾತನ್ನ ಅವರು ಗೀತಾಂಜಲಿಯ ಎಲ್ಲ ಪದ್ಯಗಳಲ್ಲಿ ಹೇಳ್ತಾ ಸಾಮಾಜಿಕ ಎಲ್ಲ ಒಳತೋಟಿಗಳನ್ನು ಹೇಳ್ತಾರೆ. ಅದರ ಜೊತೆಗೆ ಹೇಗೆ ಅವರು ತಮ್ಮ ನೋಬೆಲ್ ಎಕ್ಸೆಪ್ಟೆನ್ಸ್ ಸ್ಪೀಚ್ನಲ್ಲಿ ಕೂಡ ಹೇಳ್ತಾರೆ, ಅವರು ಯಾಕೆ ನಾನು ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತೇನೆ, ಇವತ್ತು ಜಗತ್ತಿನಲ್ಲಿ ಏನು ಮಹತ್ವದ ಘಟನೆ ನಡಿಬೇಕಾಗಿತ್ತು ಅನ್ನೋದನ್ನು ಹೇಳ್ತಾರೆ. ಆಮೇಲೆ ಅವರ ಆ ಭಾಷಾ ಮಾತೃಭಾಷೆಯ ಅನುಬಂಧ ಪ್ರತಿಯೊಬ್ಬ ವ್ಯಕ್ತಿಯ ಸುದೀರ್ಘವಾಗಿರುವಂತಹ ಅನುಭೂತಿ ದಕ್ಕೋದು ಮನುಷ್ಯನಿಗೆ, ಅಭಿವ್ಯಕ್ತಿಗೆ ತನ್ನ ಮಾತೃಭಾಷೆಯಲ್ಲಿ ಬರೆದಾಗ ಅನ್ನೋ ಮಾತನ್ನು ಅವರು ಒಪ್ಕೊಳ್ತಾರೆ. ಅದನ್ನೊಂದು ಸಿದ್ಧ ಮಾದರಿಯಾಗಿ ನಮಗೆಲ್ಲ ಬಿಟ್ಟು ಹೋಗ್ತಾರೆ. ಅದೇ ಕಾರಣದಿಂದಾಗಿ, ಅದೇ ಪ್ರಭಾವದಿಂದಾಗಿ ಕೇವಲ ಬ್ರಿಟಿಷ್ ಶಿಕ್ಷಣ ತಜ್ಞ ಕಜಿನ್ಸ್ ಹೇಳಿದ್ರು, ಅದನ್ನು ಬೇಂದ್ರೆ ಕುವೆಂಪು ಅವರು ಜಾರಿಗೊಳಿಸಿದರು ಅಂತಲ್ಲ. ಅದಕ್ಕೆ ಅದನ್ನು ಸಾಬೀತು ಮಾಡಿದವರು ಮತ್ತೆ ರವೀಂದ್ರನಾಥ್ ಟ್ಯಾಗೋರ್ ಅವರು. ಅದೇ ಮಾದರಿಯಲ್ಲಿ ಭಾರತ ದೇಶದ ಅನೇಕ ಇಂಗ್ಲಿಷ್ ಪ್ರಾಧ್ಯಾಪಕರು ಅವರವರ ಮಾತೃಭಾಷೆಯಲ್ಲಿ ಬರೆದರು. ಕನ್ನಡದಲ್ಲಿ ಕೂಡ ಅತಿ ಹೆಚ್ಚು ಕನ್ನಡದಲ್ಲಿ ಸಶಕ್ತವಾಗಿ ಬರೆದ ಹೆಗ್ಗಳಿಕೆ ಕನ್ನಡದ ಇಂಗ್ಲಿಷ್ ಪ್ರಾಧ್ಯಾಪಕರಿಗೆ, ಕರ್ನಾಟಕದ ಇಂಗ್ಲಿಷ್ ಪ್ರಾಧ್ಯಾಪಕರಿಗೆ ಸಲ್ಲಲಿಕ್ಕೆ ಕಾರಣ ಇವರ ಪ್ರಭಾವ. ಅಂದರೆ ನಮ್ಮ ಬೇಂದ್ರೆ ಅವರಿಗೆ ಇವ್ರ ಜೊತೆಗೆ ಅನೇಕ, ಉದಾಹರಣೆಗೆ ನವ್ಯದ ಸಂದರ್ಭದಲ್ಲಿನ ಚಂದ್ರಶೇಖರ್ ಪಾಟೀಲ್, ಲಂಕೇಶ್, ಗಿರಡ್ಡಿ ಗೋವಿಂದರಾಜ್, ಈ ಒಂದು ಪಡೆ ಇದೆಯಲ್ಲ, ಇವರು ಕೂಡ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದುಕೊಂಡು ಹೇಗೆ ಕೆಲಸವನ್ನು ಮಾಡಿದರು ಕನ್ನಡ ಸಂದರ್ಭದಲ್ಲಿ, ಎಷ್ಟು ಪರಿಣಾಮಕಾರಿಯಾಗಿ ಮಾಡಿದರು. ಆದರೆ ಟ್ಯಾಗೋರ್ ಅವರು ಮುಂದಿರುವಂಥ ಸವಾಲು ಏನಿತ್ತು ಅಂದರೆ, ಬೆಂಗಾಲಿಯಲ್ಲಿ ಬರೆದ ಪದ್ಯಗಳನ್ನು ಬೇರೆ ಭಾಷೆಗೆ ತರ್ಜುಮೆ ಮಾಡುವಂಥ ಇಂಗ್ಲಿಷ್ ಸ್ನೇಹಿತರಿಗೆ ಅವರ ಆಧ್ಯಾತ್ಮದ ಆಳವನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಸ್ವತಃ ಅವರು ತಮಗಿರುವ ಇಂಗ್ಲಿಷ್ ಭಾಷೆಯ ಆಳವಾದ ಜ್ಞಾನದ ಮೂಲಕವಾಗಿ ಅವರು ಅಭಿವ್ಯಕ್ತಿಗೊಳಿಸ್ತಾರೆ. ಸೊ ಅಲ್ಲಿ ಹೇಳ್ತಾರೆ, ಇನ್ ಒನ್ salutation to thee, my God, let all my senses spread out and touch this world at thy feet, like a rain cloud of July hung low with its burden of unshed showers. Let all my mind bend down at thy door in one salutation to thee. Let all my songs gather together there, diverse strains into a single current and flow to a sea of silence in one salutation to thee. Like a flock of homesick cranes flying night and day back to their mountain nests, let all my life take its voyage to its eternal home in one salutation to thee. ನೋಡಿ, ಅವರೇ ಸ್ವತಃ ಬೆಂಗಾಲಿಯಲ್ಲಿ ಬರೆದು ಅದನ್ನು ತಿದ್ದುಪಡಿ ಮಾಡಿ, ಒರಿಜಿನಲ್ ಸ್ಕ್ರಿಪ್ಟ್ ಇದೆಯಲ್ಲ ಅದನ್ನು ತಿದ್ದುಪಡಿ ಮಾಡಿ, ಆಮೇಲೆ ಅದರ ಬೆಂಗಾಲಿಯಲ್ಲಿ ಪ್ರಕಟವಾದ ನಂತರ ಅದರ ಸಮೀಪದ ಭಾವಾರ್ಥ ಕೊಡುವಂಥ ರೀತಿಯಲ್ಲಿ ಇಂಗ್ಲೀಷಿಗೆ ಸ್ವತಃ ಟ್ಯಾಗೋರ್ ಅವರೇ ತರ್ಜುಮೆ ಮಾಡಿ, ಗೀತಾಂಜಲಿ ಜೊತೆಗೆ ಅನೇಕ ಉಳಿದಿರುವಂಥ ಮಹತ್ವದ ಕೃತಿಗಳು ಕೂಡ ಅಷ್ಟೇ. ಕಿಂಗ್ ಆಫ್ ಡಾರ್ಕ್ ಚೇಂಬರ್ಸ್, ರಾಜ ಅನ್ನುವಂಥ ಒಂದು ನಾಟಕದಲ್ಲಿ, ಆಮೇಲೆ ಡಾಕ್ ಪೋಸ್ಟ್ ಆಫೀಸ್ ಅನ್ನುವಂಥ ಒಂದು ನಾಟಕದಲ್ಲಿ, ಪೋಸ್ಟ್ ಆಫೀಸ್ ಮತ್ತು ಕಿಂಗ್ ಆಫ್ ಡಾರ್ಕ್ ಚೇಂಬರ್ಸ್ ಇವು ಎರಡನ್ನು ವ್ಯವಸ್ಥೆಯ ಪ್ರತಿನಿಧಿಯನ್ನು, ಅಂದರೆ ಸ್ವಾತಂತ್ರ್ಯ ಪೂರ್ವದ ಸಂದರ್ಭದ ರಾಜಕೀಯ ವಾತಾವರಣವನ್ನು ಇಟ್ಕೊಂಡು ಅವರು ಪ್ರತಿಭಟನೆಯನ್ನು ಮಾಡ್ತಾರೆ. ಅಂದರೆ ಗಾಂಧೀಜಿಯವರ ಹಾಗೆ ಸಾತ್ವಿಕ ಪ್ರತಿಭಟನೆ ನಾವೇನು ಒಂದು
ನಾನ್ ವೈಲೆಂಟ್ ಆಕ್ಟಿವಿಟಿ ಅಂತ ಕರಿತೀವಲ್ಲ, ನಾನ್ ವೈಲೆನ್ಸ್ ಇತ್ತಲ್ಲ. ಆದ್ರೆ ಇವ್ರದ್ದು ಯಾವ ರೀತಿ ಪ್ರತಿಭಟನೆ ಅಂತಂದ್ರೆ, ತಮ್ಮ ಸಾಹಿತ್ಯ ಕೃತಿಗಳ ಮೂಲಕ ಬ್ರಿಟಿಷರ ದೌರ್ಜನ್ಯಪೂರಿತ ವರ್ತನೆಯನ್ನ ಖಂಡಿಸ್ತಾರೆ. ಅದರ ಜೊತೆಗೆ ಬ್ರಿಟಿಷರ ಇನ್ನೊಂದು ವಿಚಿತ್ರವಾದ ಸ್ವಭಾವವನ್ನ ಟ್ಯಾಗೋರ್ ಅವರು ನಮ್ಗೆ ಅರ್ಥ ಮಾಡಿಸ್ತಾರೆ. ಒಂದು ಕಡೆ ಬ್ರಿಟಿಷರು ಆಡಳಿತದ ವಿಷಯದಲ್ಲಿ ಭಾರತವನ್ನ ಅಥವಾ ತಾವು ವಶಪಡಿಸಿಕೊಂಡ ದೇಶಗಳ ಜನರನ್ನ ಕ್ರೂರವಾಗಿ ನಡೆಸಿಕೊಂಡೋದರ ಜೊತೆಗೆ ಬ್ರಿಟಿಷರಿಗಿರುವಂಥ ಐತಿಹಾಸಿಕ ಪ್ರಜ್ಞೆ, ಸೆನ್ಸ್ ಆಫ್ ಹಿಸ್ಟ್ರಿ ಇದೆಯಲ್ಲ, ಆ ಸೆನ್ಸ್ ಆಫ್ ಡಾಕ್ಯುಮೆಂಟೇಶನ್ ಇದೆಯಲ್ಲ, ಅದನ್ನು ಕೂಡ ರವೀಂದ್ರನಾಥ್ ನಮ್ಮ ಟ್ಯಾಗೋರ್ ಅವರು ಬಹಳ ಸಮರ್ಥವಾಗಿ ಅರ್ಥ ಮಾಡ್ಕೊಳ್ತಾರೆ. ಅದನ್ನೆಲ್ಲ ನಾವು ಎದ್ದು ಕಾಣ್ತೀವಿ ಅಂದ್ರೆ, ಬ್ರಿಟಿಷರ ಬಗ್ಗೆ ಅಷ್ಟೊಂದು ವಿರೋಧ, ಅಷ್ಟೊಂದು ವ್ಯತಿರಿಕ್ತವಾದ ಭಾವನೆ ಇದ್ರೂ ಕೂಡ ಭಾರತೀಯರನ್ನ ಗೌರವಿಸುವ ಸಂದರ್ಭ ಬಂದಾಗ ಅದನ್ನ ಅಪಚಾರವಾಗುವ ಅಂದ್ರೆ ಪೂರ್ವಾಗ್ರಹಕ್ಕೆ ಒಳಪಡದೆ ವಿಮರ್ಶಿಸುವ ಶಕ್ತಿ ಇದೆಯಲ್ಲ, ಐತಿಹಾಸಿಕ ಶಕ್ತಿಯನ್ನ ಅಷ್ಟೇ ಸೂಚ್ಯವಾಗಿ ನಮಗೆ ಟ್ಯಾಗೋರ್ ಅವರು ಹೇಳ್ತಾರೆ. ಉದಾಹರಣೆಗೆ, ನಾವು ಈಗಿನ ಸಂದರ್ಭದಲ್ಲಿ ಯಾವುದಾದ್ರೂ ನಮ್ಮ ಸಮಕಾಲೀನ ವ್ಯಕ್ತಿಯ ಕೃತಿಯನ್ನ ವಿಮರ್ಶೆ ಮಾಡಬೇಕು ಅಂತ ಹೊರಟಾಗ ಅವನ ಪಂಥೀಯ ವಾತಾವರಣ, ಅವನ ಲೆಫ್ಟೋ ರೈಟೋ, ಅವನ ಮೇಲ್ವರ್ಗದವನು, ಅವನ ಕೆಳವರ್ಗದವನು, ಅವನು ಯಾವ ಗುಣಧರ್ಮದವನು, ಅವನ ವೈಯಕ್ತಿಕ ಬದುಕೇನು, ಇದನ್ನೆಲ್ಲ ವಿಚಾರ ಮಾಡ್ತೇವೆ. ಅದನ್ನ ನಾವು ತುಂಬಾ ವಿಮರ್ಶಾತ್ಮಕವಾಗಿ ನೋಡ್ಲಿಕ್ಕೆ ಮನಸ್ಸು ಮಾಡೋದಿಲ್ಲ. ಆದ್ರೆ ಬ್ರಿಟಿಷರು ಅನ್ಬಯಾಸ್ಡ್ ಅಪ್ರೋಚ್ ಆಫ್ ಬ್ರಿಟಿಷ್ ರೈಟರ್ಸ್ ಇದೆಯಲ್ಲ, ಯಾವುದೇ ಇತಿಹಾಸವನ್ನ ದಾಖಲೆ ಮಾಡುವಂತಹ ಪ್ರಸಂಗ ಬಂದಾಗ ಅವರು ಯಾವುದೇ ಪೂರ್ವಾಗ್ರಹ ಇಟ್ಟುಕೊಳ್ಳದೆ, ವೈಯಕ್ತಿಕ ಆಸೆ ಆಮಿಷಗಳನ್ನು ಇಟ್ಟುಕೊಳ್ಳದೆ ಅದನ್ನ ಸಾಹಿತ್ಯ ಕೃತಿಯನ್ನ ಸಾಹಿತ್ಯಿಕ ಮೌಲ್ಯಮಾಪನ ಮಾಡೋದು, ರಾಜಕೀಯ ಸ್ಥಿತಿಯನ್ನ ರಾಜಕೀಯ ಯಥಾಸ್ಥಿತಿಯಲ್ಲಿ ಚಿತ್ರಿಸೋದು, ಅದು ಬಹಳ ಮಹತ್ವದ್ದು. ಅದನ್ನ ಭಾರತೀಯರು ರೂಪಿಸಿಕೊಳ್ಬೇಕು ಅನ್ನೋದನ್ನ ಟ್ಯಾಗೋರ್ ಅವರು ಹೇಳ್ತಾರೆ. ಉದಾಹರಣೆಗೆ ನಾನು ಬಹಳ ಸಲ ಪ್ರಾಸಂಗಿಕವಾಗಿ ಹೇಳ್ತಾ ಇರ್ತೇನೆ, ಗಾಂಧಿ ಸಿನಿಮಾ ತೆಗಿಲಿಕ್ಕೆ ಇಂಗ್ಲೆಂಡ್ನವ್ರಿಗೆ ಬಿಟ್ಟು ಭಾರತೀಯರಿಗೆ ಕೊಟ್ಟಿದ್ರೆ ಗಾಂಧೀಜಿಯನ್ನ ಪುರಾಣ ವ್ಯಕ್ತಿಯನ್ನಾಗಿ ಚಿತ್ರೀಕರಿಸಿ ವೈಭವೀಕರಿಸಿ ವಾಸ್ತವದ ಚಿತ್ರಣವನ್ನೇ ನಾವು ನಮ್ಮ ಜನತೆಗೆ ತೋರಿಸ್ತಿರ್ಲಿಲ್ಲ. ಆದ್ರೆ ಬ್ರಿಟಿಷ್ ನಿರ್ದೇಶಕನ ಕೈಯಲ್ಲಿ ಆ ಚಿತ್ರ ಸಿಕ್ಕರೆ ಬ್ರಿಟಿಷರು ಭಾರತೀಯ ಸೈನಿಕರ ಮೇಲೆ, ಭಾರತೀಯ ಪ್ರಜೆಗಳ ಮೇಲೆ ಮಾಡುವಂತ ಹಿಂಸೆಯನ್ನ ಯಥಾವತ್ತಾಗಿ ಚಿತ್ರಿಸುವಂತ ಐತಿಹಾಸಿಕ ಪ್ರಜ್ಞೆ, ಸೆನ್ಸ್ ಆಫ್ ಹಿಸ್ಟ್ರಿ, ಸೆನ್ಸ್ ಆಫ್ ಡಾಕ್ಯುಮೆಂಟೇಶನ್ ಇದೆಯಲ್ಲ, ಅದು ನಮ್ಗೆ ಅರ್ಥ ಆಗುತ್ತೆ. ಬ್ರಿಟಿಷರು ಒಡೆದಾಳುವ ನೀತಿ, ಬ್ರಿಟಿಷರ ನೀಚತನ, ಬ್ರಿಟಿಷರ ಕುತಂತ್ರ, ಇವುಗಳ ಎಲ್ಲದರ ಮಧ್ಯ ನಾವು ಕಲಿಬೇಕಾಗಿದೆ ಅನ್ನೋದು ಬ್ರಿಟಿಷರ ಆ ದಾಖಲೀಕರಣದ ಸಶಕ್ತತೆ, ಶಕ್ತಿ, ಸಾಮರ್ಥ್ಯ. ನಾವು ಅಂಥ ಎಲ್ಲ ಅಪಾಯಗಳನ್ನ ಇಟ್ಕೊಂಡು ಪೂರ್ವಾಗ್ರಹದಿಂದ ಒಂದು ಒಬ್ಬ ವ್ಯಕ್ತಿಯನ್ನ, ಒಂದು ವ್ಯವಸ್ಥೆಯನ್ನ, ಒಂದು ಇತಿಹಾಸವನ್ನ ದಾಖಲೆ ಮಾಡುವಂತ ಕೆಲಸ, ಅಪಾಯದ ಕೆಲಸಗಳನ್ನ ಮಾಡ್ತೇವೆ. ಅದಕ್ಕೆ ನಮ್ಮ ದೇಶದಲ್ಲಿ ಇತಿಹಾಸವನ್ನ ತಿರುಚುವ ಕೆಲಸ ನಿರಂತರವಾಗಿ ನಡೆದಿದೆ. ಒಂದು ಸುಳ್ಳನ್ನ 1000 ಸಲ ಹೇಳಿ ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡುವ ಕುತಂತ್ರ ನಮ್ಮ ದೇಶದಲ್ಲಿ ಮೊದಲು ಇದೆ, ಈಗಲೂ ಇದೆ, ಮುಂದೂ ಇರುತ್ತೆ. ಆದ್ರೆ ಇದು ಯಾವುದು ಸತ್ಯ ಅಂತ ನಾವು ತಿಳ್ಕೊಬೇಕಾಗಿತ್ತು ಅಂದ್ರೆ ಮತ್ತೆ ಯುರೋಪಿಯನ್ ಹಿಸ್ಟ್ರಿನೇ ಓದಬೇಕು. ಯುರೋಪರು ಬರೆದ ಇತಿಹಾಸದ ಮೂಲಕವಾಗಿ ನಾವೇನಿದ್ದೇವೆ ಅಂತ ತಿಳ್ಕೊಳ್ಳುವಂತ ಒಂದು ಬೌದ್ಧಿಕ ದಾರಿದ್ರ್ಯ ಭಾರತೀಯರನ್ನ ಕಾಡ್ತದೆ. ಆ ಬೌದ್ಧಿಕ ದಾರಿದ್ರ್ಯದ ಅಪಾಯದಿಂದ ಪಾರಾದವರು ಅಂತಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು. ಅಂತ ಒಂದು ಸಶಕ್ತವಾಗಿರುವಂತ ಬರಹಗಳ ಮೂಲಕ, ಬದುಕಿನ ಮೂಲಕ, ಒಂದು ವಿಶ್ವವಿದ್ಯಾಲಯವನ್ನ ಕಟ್ಟೋದ್ರ ಮೂಲಕ ನಮಗೆ ಒಂದು ಹೊಸತನವನ್ನ ಕೊಟ್ಟ ರವೀಂದ್ರನಾಥ್ ಟ್ಯಾಗೋರ್ ಅವರ ಬದುಕು ಮತ್ತು ಅವರ ಬದುಕಿನ ಒಳನೋಟಗಳ ಕುರಿತು ನನಗೆ ಸಾಧ್ಯವಾದಷ್ಟು ನಾನು ಮಾತಾಡಿದ್ದೇನೆ. ವೈಯಕ್ತಿಕವಾಗಿ ಯಾವುದೇ ಸಾಹಿತ್ಯ ಕೃತಿಯಾಗಲಿ ಇತ್ಯಾದಿಗಳ ಮೇಲೆ ಹೆಚ್ಚು ಆಳವಾಗಿ ಕ್ಲಾಸ್ ರೂಮ್ ಲೆಕ್ಚರ್ ತರ ಮಾಡಲಿಕ್ಕೆ ಹೋಗದೆ ನನ್ನ ಮಾತುಗಳನ್ನ ಮುಗಿಸಿ ಇಲ್ಲಿ ಭಾಗವಹಿಸಿರುವಂತಹ ಸುಮಾರು 40 ಪ್ರಾಜ್ಞರ ಇಂಟೆಲೆಕ್ಚುಯಲ್ಸ್ ಆಫ್ ಕರ್ನಾಟಕ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸಿ, ಮತ್ತೆ ನನಗೆ ವಿಚಿತ್ರ ಅನಿಸೋ ರೀತಿಯಲ್ಲಿ ನನಗೆ ಬೇರೆ ಯಾವ ಟಾಪಿಕ್ ಕೊಟ್ಟರೆ ನಾನು ಪಲಾಯನ ಮಾಡೋದಾಗಿತ್ತು. ನಾನು ಏನು ಹೇಳಿದೆ, ನಾನು ಟ್ಯಾಗೋರ್ ಅವ್ರ ಬಗ್ಗೆ ಅಧ್ಯಯನ ಮಾಡಿದ್ದೀನಿ, ಏನು ಗೊತ್ತಿರದೆ ಹಿನ್ನೆಲೆಯಲ್ಲಿ ನಮ್ಮ ಬೆಂಗಳೂರು ಮತ್ತೆ ಸ್ನೇಹಿತರು, ಧಾರವಾಡ ಕಟ್ಟೆ ಸ್ನೇಹಿತರು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ರು. ನಾನು ಎಲ್ಲರನ್ನೂ ಮೆಚ್ಚಿಸುವ ರೀತಿಯಲ್ಲಿ ಅನ್ನೋದಕ್ಕಿಂತಲೂ ನನಗೆ ತೃಪ್ತಿಯಾಗುವ ರೀತಿಯಲ್ಲಿ, ನನಗೆ ಸಂತೋಷವಾಗುವ ರೀತಿಯಲ್ಲಿ ಟ್ಯಾಗೋರ್ ಅವರನ್ನು ನನಗೆ ಪರಿಚಯಿಸುವ ಪ್ರಯತ್ನವನ್ನು ಮಾಡಿದ್ದೇನೆ. ಆಸ್ಥೆಯಿಂದ ಆಲಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು, ಕೃತಜ್ಞತೆಗಳು. ಮತ್ತು ಇದು ಈ ಸಾಮಾಜಿಕ ಜಾಲತಾಣದ ಜಗತ್ತಿದೆಯಲ್ಲ, ಎಲ್ಲೋ ಇರುವಂತಹ ನಾವು ಇಡೀ ಗ್ಲೋಬಲ್ ವಿಲೇಜ್ ಪರಿಕಲ್ಪನೆ ಹೆಚ್ಚು ನಮಗೆ ಅರ್ಥಪೂರ್ಣ ಅನಿಸಿದ್ದು ಆಫ್ಟರ್ ದಿಸ್ ಕೊರೋನಾ ಇನ್ಫ್ಲುಯೆನ್ಸ್,
Corona influence has united us in a different way. I must be grateful to this technical world as well as to this Corona. Thank you, and all. Namaskar. ಸರ್ ಧನ್ಯವಾದಗಳು. ಸುಮಾರು 60 ನಿಮಿಷಗಳ ಕಾಲ, ಎಕ್ಸಾಕ್ಟ್ಲಿ 60 ಮಿನಿಟ್ಸ್, ರವೀಂದ್ರನಾಥ್ ಟ್ಯಾಗೋರ್ ಅವರನ್ನ ಬೇರೆ ಬೇರೆ ಮಗ್ಲುಗಳಿಂದ ಪರಿಚಯವನ್ನ ತಾವು ಮಾಡಿಕೊಟ್ಟಿದ್ದೀರಾ. ಈಗ ಪ್ರೊಫೆಸರ್ ಬಸವರಾಜ್ ಡೋಣು ಸರ್ ಮಾತಾಡ್ತಾರೆ. ನಂತರದಲ್ಲಿ ಚರ್ಚೆಗೆ ಅವಕಾಶ ಇರುತ್ತೆ. ಮತ್ತೆ ನಿಮ್ಮೊಂದಿಗೆ ನಾವು ಮಾತನ್ನ ಮುಂದುವರಿಸ್ತೇವೆ ಸರ್. ಈಗ ಬಸವರಾಜ್ ಡೋಣು ಸರ್ ಅವರ ಮಾತುಗಳು. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ನಾವು ಸಿದ್ದು ಯಾಪಲ್ ಪರ್ವಿಯವರ ಮಾತುಗಳನ್ನ ಕೇಳಿದ್ದೇವೆ. ಸಿದ್ದು ಯಾಪಲ್ ಪರ್ವಿ ನನ್ನ ಬಹಳ ಪ್ರೀತಿಯ ಮತ್ತು ಅಭಿಮಾನದ ಸ್ನೇಹಿತರು, ಕನ್ನಡದ ಮಹತ್ವದ ಲೇಖಕರು, ಕವಿಗಳು, ಅನುವಾದಕರು. ಸುಮಾರು 1 ಗಂಟೆ ಕಾಲ ಅವರು ರವೀಂದ್ರರ ಬಗೆಗೆ, ರವೀಂದ್ರರ ಸಾಹಿತ್ಯದ ಬಗ್ಗೆ, ಅವರ ಜೀವನದ ಬಗ್ಗೆ, ಅವರ ಸಾಹಿತ್ಯಿಕ ಸಾಂಸ್ಕೃತಿಕ ವ್ಯಕ್ತಿತ್ವದ ಬಗ್ಗೆ ಹಾಗೂ ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ವಿಶ್ವ ಮಟ್ಟದ ಸಾಹಿತಿಗಳೊಂದಿಗೆ ಅವರು ಹೊಂದಿದ ಸಂಬಂಧದ ಬಗೆಗೆ ಇಂಥ ಅನೇಕ ವಿಚಾರಗಳ ಕುರಿತು ಅವರು ಬಹಳ ಸುದೀರ್ಘವಾಗಿ ಮಾತನಾಡಿದರು. ಬಹಳ ಸಮಾಧಾನದಿಂದ ಮತ್ತು ಶಾಂತಿಯಿಂದ ಅವರು ತಮ್ಮ ಮಾತುಗಳನ್ನ ಆಡಿದರು. ಐ ಎಂಜಾಯ್ಡ್ ಲಿಸ್ನಿಂಗ್ ಟು ಹಿಮ್ ಫಾರ್ 1 hour. ಅವರ ಮಾತುಗಳನ್ನ ಕೇಳಿದ ಮೇಲೆ ನನಗೆ ಅವರ ಬಗೆಗಿನ ಅಭಿಮಾನ, ಪ್ರೀತಿ ಹೆಚ್ಚಿತು. ಏಕೆಂದ್ರೆ ರವೀಂದ್ರರ ಬಗ್ಗೆ ಮಾತನಾಡುವುದು ಸುಲಭದ ಕೆಲಸ ಅಲ್ಲ. ಅವರ ವ್ಯಕ್ತಿತ್ವಕ್ಕೆ ಹಲವು ಆಯಾಮಗಳಿವೆ ಮತ್ತು ಅವರ ವಿಚಾರಗಳನ್ನ ಮತ್ತು ಚಿಂತನೆಗಳನ್ನ ಸರಿಯಾಗಿ ಗ್ರಹಿಸಿ ಮತ್ತು ಸರಿಯಾಗಿ ಅದನ್ನ ವ್ಯಕ್ತಪಡಿಸೋದು ಒಂದು ಸಾಹಸದ ಕೆಲಸ. ಇಟ್ಸ್ ಎ ಚಾಲೆಂಜಿಂಗ್ ಜಾಬ್. ಒಂದು ಒಳ್ಳೆ ಉಪನ್ಯಾಸ ಕೇಳಿದ ಮೇಲೆ ಮತ್ತೆ ಉಪನ್ಯಾಸ ಮಾಡುವ ಅಗತ್ಯ ಇಲ್ಲ. ಸುಮ್ಮನೆ ಒಂದು 2-3 ನಿಮಿಷಗಳ ಕಾಲ ಒಂದು 2 ಅಭಿಪ್ರಾಯಗಳನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಕಲ್ಕತ್ತಾದಲ್ಲಿ ಮಾತ್ರ ಅಲ್ಲ, ಇಡೀ ಬೆಂಗಾಲ್ದಲ್ಲಿ, ವೆಸ್ಟ್ ಬೆಂಗಾಲ್ದಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರ ಸಾಹಿತ್ಯವನ್ನ ಜನರು ಸ್ವೀಕರಿಸಿದ ಒಂದು ರೀತಿ ವಿಸ್ಮಯ ಹುಟ್ಟುವಂಥದ್ದು. ಕನ್ನಡಿಗರು ಅಗತ್ಯವಾಗಿ ಬೆಂಗಾಲಿಯರಿಂದ ಇಂಥ ಸ್ವಾಭಿಮಾನವನ್ನ ಮತ್ತು ಅಭಿಮಾನವನ್ನ ಕಲಿಬೇಕಾಗಿದೆ. ನಮಗೆ ನಮ್ಮ ಸಾಹಿತ್ಯಗಳ ಬಗ್ಗೆ, ನಮ್ಮ ಲೇಖಕರ ಬಗ್ಗೆ ಅಭಿಮಾನ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಬೆಂಗಾಲಿಗಳಿಗೆ ಹೋಲಿಸಿದರೆ ನಮ್ಮ ಅಭಿಮಾನ ಬಹಳ ಕಡಿಮೆ ಅಂತ ಅನಿಸ್ತದೆ. 1-2 ಚಿಕ್ಕ ಘಟನೆಗಳನ್ನ ನಿಮ್ಗೆ ಹೇಳ್ಬೋದು. ಕಲ್ಕತ್ತಾದಲ್ಲಿ ಒಂದು ಕವಿಗೋಷ್ಠಿ ನಡೆದಿತ್ತು. ನಾನು ಅಲ್ಲಿ ಇದ್ದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಒಂದು ಕವಿಗೋಷ್ಠಿ ನಡೆದಿತ್ತು. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಆ ಕಾಲದ ಅಧ್ಯಕ್ಷರು ಕೂಡ ಒಬ್ಬ ಬೆಂಗಾಲಿ ಆಗಿದ್ರು. ಅವರ ಹೆಸರು ನೆನಪಾಗ್ತಾ ಇಲ್ಲ. ಬಹಳ ಮಹತ್ವದ ಕವಿ. ಅವರು ಕರ್ನಾಟಕ ಬಂದಿದ್ರು ಮತ್ತು ಬೇಂದ್ರೆ ಟ್ರಸ್ಟಿನ ಪ್ರಶಸ್ತಿ ಕೂಡ ಅವರಿಗೆ ಬಂದಿದೆ. ಕಲಬುರ್ಗಿ ಅವರು ಬೇಂದ್ರೆ ಟ್ರಸ್ಟಿನ ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಬಂಡೋಪಾಧ್ಯಾಯ ಅಂತ ಹಿಂಗೇನೋ ಇರ್ಬೋದೇನೋ. ಒಂದು ಕವಿಗೋಷ್ಠಿ ನಡೆದಿತ್ತು. ಒಬ್ಬ ಟ್ಯಾಗೋರ್ ಕವಿತೆಯನ್ನ ಪ್ರಸ್ತಾಪ ಓದ್ತಾ ಇದ್ದ. ಅಂದ್ರೆ ಅವನು ಏನೋ ಟೆಕ್ಸ್ಟ್ ಮುಂದಿಟ್ಕೊಂಡು ಓದ್ತಾ ಇರಲಿಲ್ಲ. ತನ್ನ ಸ್ಮೃತಿ ಆಧಾರದ ಮೇಲೆ ಅವನು ಹೇಳ್ತಾ ಇದ್ದ. ಮಧ್ಯೆ ಅವನಿಗೆ ಒಂದು ಸಾಲು ನೆನಪಾಗ್ಲಿಲ್ಲ. ಅವಾಗ ಆ ಸಭೆಯಲ್ಲಿ ಸುಮಾರು 200 ಜನ ಇದ್ರು. 200 ಜನರಲ್ಲಿ ಒಂದು 100-120 ಜನ ಬೆಂಗಾಲಿಗಳಿದ್ರು. ಆ 120 ಜನ ಏಕಕಾಲದಲ್ಲಿ ಎದ್ದು ನಿಂತು ಆ ಸಾಲವನ್ನ ಪೂರ್ತಿಗೊಳಿಸಿದ್ರು. ಅವಾಗ ಅಧ್ಯಕ್ಷರು ಕೇಳಿದ್ರು, ಅಲ್ಲ, ನಿನಗೆ ರವೀಂದ್ರರ ಸಾಲ್ ನೆನಪಿಲ್ಲ ಅಂದ್ರೆ ನೀನು ಯಾವ ರೀತಿ, ವಾಟ್ ಕೈಂಡ್ ಆಫ್ ಪೋಯಟ್ ಯು ಆರ್ ಇಫ್ ಯು ಕಾಂಟ್ ರಿಮೆಂಬರ್ ದಿ ಲೈನ್ಸ್ ಆಫ್ ರವೀಂದ್ರನಾಥ್ ಟ್ಯಾಗೋರ್ ಅಂತ ಅಂದ್ರು. ಅವಾಗ ನನಗ ಖುಷಿ ಆಯ್ತು, ಸಂತೋಷ ಆಯ್ತು ಮತ್ತು ವಿಸ್ಮಯ ಆಯ್ತು. ಮತ್ತು ಒಬ್ಬ ಕನ್ನಡಿಗನಾಗಿ ನನಗೆ ನಮ್ಮ ಬಗ್ಗೆಗೆ ಒಂದು ರೀತಿಯ ಅಸಮಾಧಾನ ಆಯ್ತು. ನಮಗೆ ಬೇಂದ್ರೆ ಅವರು ಸಾಲು ಗೊತ್ತೂ ಇಲ್ಲ, ಚಂದ್ರ ಕಣಿಯವರದು ಗೊತ್ತಿಲ್ಲ, ಕುವೆಂಪುರದು ಗೊತ್ತಿಲ್ಲ, ನಾವು ಬರೆದ ಸಾಲುಗಳೇ ನಮಗೆ ಗೊತ್ತಿರೋದಿಲ್ಲ. ಆ ಒಂದು ಅಭಿಮಾನ ಏನಿದೆಯಲ್ಲ. ಆಮೇಲೆ ನೀವು ಶಾಂತಿನಿಕೇತನಕ್ಕೆ ಹೋಗ್ರಿ, ಎಲ್ಲಾ ಕಡೆ ಅಲ್ಲಿಯ ಕಟ್ಟಡಗಳು, ಅಲ್ಲಿಯ ಥಿಯೇಟರು, ಆಡಿಟೋರಿಯಮು, ಅಲ್ಲಿ ಕುರ್ಚಿಗಳು, ಗಿಡಗಳು, ಮರಗಳು, ದೇ ಆಲ್ ಸ್ಪೀಕ್ ಫಾರ್ ರವೀಂದ್ರನಾಥ್ ಟ್ಯಾಗೋರ್ ಹಾಗಿದೆ. ಆಮೇಲೆ ನೀವು ಇಂಗ್ಲೆಂಡ್ದ ಸಿದ್ದು ಹೋಗಿ ಬಂದಿದ್ದಾರೆ. ಶೇಕ್ಸ್ಪಿಯರ್ನ ಮನೆ ಮುಂದೆ ಯಾವ್ದಾದ್ರೂ ಒಂದು ಮೂರ್ತಿ ಇದೆ ಅಂದ್ರೆ ಅದು ಕೇವಲ ರವೀಂದ್ರನಾಥ್ ಟ್ಯಾಗೋರರ ಮೂರ್ತಿ. ಯಾರ್ದು ಇಲ್ಲ ಅಲ್ಲಿ. ಮಿಲ್ಟನ್ದು ಇಲ್ಲ, ಜಾನ್ಸನ್ದು ಇಲ್ಲ, ಅಮೆರಿಕನ್ ಪೋಯಿಟ್ ಇಲ್ಲ, ಯಾರ್ದು ಇಲ್ಲ. ಬಟ್ ಟ್ಯಾಗೋರ್ ಮೂರ್ತಿ ಇದೆ.
ನನಗೆ ಒಬ್ಬ ಅಲ್ಲಿ ಭಾರತೀಯನಾಗಿ ನನಗೆ ಬಹಳ ಹೆಮ್ಮೆ ಅನ್ನಿಸ್ತು, ಸಮಾಧಾನ ಅನ್ನಿಸ್ತು. ಅಲ್ಲಿ ಹೋಗಿ ನಾನು ಸುಮಾರು ಒಂದು 20 ಫೋಟೋಗಳನ್ನ ತೆಗೆದುಕೊಂಡು ಬಂದೆ. ಯಾಕೆ ಆಗ್ಲೇ ಅವ್ರು ಕೇಳ್ತಾ ಇದ್ರಲ್ಲ, ನಮ್ಮ ಬೇಂದ್ರೆ ಅವರು, ನಮ್ಮ ಕುವೆಂಪು ಅವರು ಯಾವ ರೀತಿಯಿಂದಲೂ ಕಡಿಮೆ ಮಟ್ಟದವರಲ್ಲ. ಅವರ ಮೂರ್ತಿಗಳು, ಬೇಂದ್ರೆ ಅವರ ಮೂರ್ತಿ ಧಾರವಾಡದಾಗೆ ಇಲ್ಲ. ಅಲ್ಲಿದ್ರ ಹತ್ರ ಯಾವ್ದು ರಂಗಮಂದಿರದ ಪಕ್ಕಕ್ಕೆ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಮೂರ್ತಿ ಮಾಡಿ ಇಟ್ಟಿದ್ದಾರೆ, ಸಣ್ಣ ಮೂರ್ತಿ ಬೇಂದ್ರೆ ಅವರಿಗೆ. ಧಾರವಾಡದಲ್ಲಿ ಬೇಂದ್ರೆ ಅವ್ರ ಮೂರ್ತಿ ಇಲ್ಲ. ಸೊ ಈ ರೀತಿಯ ಬೆಂಗಾಲಿಗಳ ವಿಮಾನ ಏನಿದೆಯಲ್ಲ, ಅದು ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಆಮೇಲೆ ನನಗೆ ಟ್ಯಾಗೋರ್ ಅವ್ರನ್ನ ನಾನು ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡಿದ್ದು ಅವರ ಕಾಬೂಲಿವಾಲಾ ಕಥೆಯನ್ನ ಓದಿದ ಮೇಲೆ. ನನ್ನ ಒಂದು ಫಾರ್ಮೇಟಿವ್ ಇಯರ್ಸ್ದಲ್ಲಿ ನಾನು ಆ ಕಥೆಯನ್ನ ಓದಿದೆ. ಬಹಳ ದೊಡ್ಡ ಪ್ರಮಾಣದ ಪ್ರಭಾವ ಆ ಕಥೆ ನನ್ನ ಮೇಲೆ ಬೀರ್ತು. ನಾನು ಅವ್ರ ಗೋರಾವನ್ನ ಅನೇಕ ಸಲ ಓದಿದ್ದೇನೆ. ಅವರ ಕೆಲವು ನಾಟಕಗಳನ್ನ, ಕಥೆಗಳನ್ನ ನಾನು ಓದಿದ್ದೇನೆ. ಗಾಂಧಿ ಮತ್ತು ರವೀಂದ್ರ ನಡುವಿನ ಸಂಬಂಧ ಬಗೆಗೆ ಸಿದ್ದು ಅವರು ಬಹಳಷ್ಟು ಮಾತುಗಳನ್ನ ಹೇಳಿದ್ರು. ಅದ್ರ ಬಗೆಗೆ ವಿಸ್ತರಿಸುವ ಅಗತ್ಯ ಇಲ್ಲ. ಆದ್ರೆ ಗಾಂಧಿ ಮತ್ತು ಟಾಲ್ಸ್ಟಾಯ್ ಅವರ ಮಧ್ಯೆ ಪತ್ರ ವ್ಯವಹಾರ ಇತ್ತು, ವೈಯಕ್ತಿಕ ಸಂಬಂಧ ಇತ್ತು. ಇಂಥ ಒಂದು ಸಂಬಂಧ ರವೀಂದ್ರ ಮತ್ತು ಟಾಲ್ಸ್ಟಾಯ್ ಅವರ ಮಧ್ಯೆ ನಡೀಲಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ನಾವು ಚಿಂತನೆ ಮಾಡಬೇಕು. ರವೀಂದ್ರರಿಗೆ ಟಾಲ್ಸ್ಟಾಯ್ ಕಥೆಗಳ ಬಗೆಗೆ, ಕಾದಂಬರಿಗಳ ಬಗೆಗೆ ಒಂದು ದೊಡ್ಡ ಮಟ್ಟದ ಸಮಾಧಾನ ಅಂತ ಇರಲಿಲ್ಲ. ಅವರು ಅವಾಗವಾಗ ಸಾಕಷ್ಟು ವಿಮರ್ಶೆಯನ್ನ ಬರೆದ್ರು. ಬಟ್ ಇಬ್ಬರ ಮಧ್ಯೆ ಸಾಕಷ್ಟು ಸಾಮ್ಯಗಳು ಇತ್ತು. ಇಬ್ರು ದೊಡ್ಡ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ರು. ಇಬ್ರು ತಮ್ಮ ಗದ್ಯವನ್ನ, ಹೊಲವನ್ನ ಅಥವಾ ಶ್ರೀಮಂತಿಕೆಯನ್ನ ಬಡವರಿಗೆ ತ್ಯಾಗ ಮಾಡಿದ್ರು. ಇಬ್ರು ಮಹಾನ್ ಕಾದಂಬರಿಗಳನ್ನ ಬರೆದ್ರು, ಕವಿತೆಗಳನ್ನ, ಟಾಲ್ಸ್ಟಾಯ್ ಕವಿತೆಗಳನ್ನ ಬರೆದಿರ್ಲಿಲ್ಲ ಮಾಡ್ತಾರೆ. ಆಮೇಲೆ ಕಲೆ ಬಗೆಗೆ ಅಥವಾ ನ್ಯಾಷನಲಿಸಮ್ನ ಬಗೆಗೆ ಅವರ ವಿಚಾರಗಳು, ಅಭಿಪ್ರಾಯಗಳು, ಸಾಕಷ್ಟು ಸಾಮ್ಯಗಳಿದ್ರೂ ಕೂಡ ಅವರಿಬ್ಬರ ಮಧ್ಯೆ ಒಂದು ವೈಯಕ್ತಿಕವಾದಂತ ಸಂಬಂಧ ಬರಲಿಲ್ಲ. ಕನ್ನಡಿಗರು ಕಲ್ಕತ್ತಕ್ಕೆ ಹೋಗ್ಬೇಕು, ಅವ್ರ ಮನೆಯನ್ನ ನೋಡ್ಬೇಕು. ಸಿದ್ದು ಧಾರವಾಡದಲ್ಲಿ ಬೇಂದ್ರೆ ಅವರ ಮನೆಯನ್ನ ನೋಡದೆ ಇರೋರು ಸಾಕಷ್ಟು ದಿನ ಧಾರವಾಡದಲ್ಲಿದ್ದಾರೆ. ಇನ್ನು ಅವರು ಬೆಂಗಾಲಿಗೆ ಹೋಗಿ, ಕಲ್ಕತ್ತಕ್ಕೆ ಹೋಗಿ ಟ್ಯಾಗೋರ್ ಅವರ ಮನೆಯನ್ನ ನೋಡ್ತಾ ಇರ್ಲಿಲ್ಲ ಗೊತ್ತಿಲ್ಲ. ಧಾರವಾಡ ಕಟ್ಟೆಯ ಎಲ್ಲಾ ಸದಸ್ಯರು ಕಡ್ಡಾಯವಾಗಿ ಒಂದ್ಸಲ ನಾವೆಲ್ಲರೂ ಸೇರಿ ಟೂರ್ ಮಾಡ್ಕೊಳ್ಳೋಣ, ಸಿದ್ದೂರ್ನ ಕರ್ಕೊಂಡು ಹೋಗೋಣ. ಕಲ್ಕತ್ತಕ್ಕೆ ಹೋಗಿ ಅವರ ಮನೆಯನ್ನ ನೋಡಿ. ವಿಶಾಲವಾದ ಮನೆ ಇದೆ. ಅವ್ರು ಎಲ್ಲಿ ಮಲಗ್ತಿದ್ರು, ಎಲ್ಲಿ ಊಟ ಮಾಡ್ತಾ ಇದ್ರು, ಯಾವ ಹೊತ್ತಿಗೆ ಎಲ್ಲಿ ಊಟ ಮಾಡ್ತಾ ಇದ್ರು, ಎಲ್ಲ ಕೋಣೆಗಳಿವೆ. ಶಾಂತಿನಿಕೇತನಕ್ಕೆ ಹೋಗ್ಬೋದು. ಅದ್ಭುತವಾದಂತಹ ಪರಿಸರದಲ್ಲಿ ನಿರ್ಮಾಣಗೊಂಡಿದೆ. ಇಂಥ ಒಬ್ಬ ನಮ್ಮ ಭಾರತೀಯ ಆಧುನಿಕ ಕಾಲದ ಭಾರತೀಯ ಅತ್ಯಂತ ಮಹತ್ವದ ನಾಟಕಕಾರ, ಕವಿ ಮತ್ತು ಕಾದಂಬರಿಕಾರರ ಬಗ್ಗೆ ಅತ್ಯಂತ ಆತ್ಮೀಯವಾಗಿ, ಸಮಾಧಾನದಿಂದ, ಶಾಂತಿಯಿಂದ ನಿಮ್ಮ ಮಾತುಗಳನ್ನು ಕೇಳ್ತಿರ್ಬೇಕಾದ್ರೆ ನನಗೆ ಗಿರಡ್ಡಿ ಗೋವಿಂದರಾಜ್ ಅವರ ಮಾತುಗಳು ನೆನಪಾಗ್ತಿತ್ತು. ಅವರು ಅತ್ಯಂತ ಸಮಾಧಾನದಿಂದ, ಶಾಂತಿಯಿಂದ, ಸುಮ್ಮನೆ ಒಂದು ಸಮುದ್ರ ದಡದಲ್ಲಿ ನಿಂತ್ಕೊಂಡು ಆ ತೆರೆಗಳ ಶಬ್ದವನ್ನ ಕೇಳಿದ ಹಾಗೆ ಆ ರೀತಿ ನನಗೆ ಅನಿಸ್ತು. 1 ಗಂಟೆ ನಾನು ನನ್ನ ಇವೆರಡು ಆಫ್ ಮಾಡ್ಕೊಂಡು ನಿಮ್ಮ ಮಾತುಗಳನ್ನ ಎಂಜಾಯ್ ಮಾಡಿದೆ. So thank you so much, Sidhu. We are grateful to you for your wonderful speech today. Over to Vijayalakshmi. ಸರ್, ಧನ್ಯವಾದಗಳು ಸರ್. ಬಸ್ಸು, ನನಗೂನು ಶೇಕ್ಸ್ಪಿಯರ್ ಮನೆಗೆ ಹೋದಾಗ ನಾ ಸುಮ್ಮನೆ ಹಂಗೆ ಸುತ್ತ ಹೊಡಿತಾ ಇದ್ದೆ. ಅಲ್ಲಿ ಆ ಮನೆ ಕಾಂಪೌಂಡ್ ನಲ್ಲಿ ಮಿಡ್ಸಮರ್ ನೈಟ್ಸ್ ಡ್ರೀಮ್ ನಾಟಕದ ಒಂದು ತುಣುಕು ಆಕ್ಟ್ ಮಾಡ್ತಾ ಇದ್ರು. ಆ ಆರ್ಟಿಸ್ಟ್ ಜೊತೆ ಎಂಜಾಯ್ ಮಾಡಿ ಮುಂದೆ ಹೋಗಿ ಲೆಫ್ಟ್ ತಗೊಂಡ ತಕ್ಷಣ ನನಗೆ ಆ ಟ್ಯಾಗೋರ್ ಅವರು ಸ್ಟ್ಯಾಚ್ಯೂ ನೋಡಿ ನನಗೆ ಐ ಬಿಕೇಮ್ ಎಮೋಷನಲ್. ಇಂಗ್ಲೆಂಡ್ ಹೋದ್ಮೇಲೆ ನಾನು ಯಾವತ್ತೂ ಅಷ್ಟು ಭಾವನಾತ್ಮಕ ಆಗಿರ್ಲಿಲ್ಲ. ನಾನು ನಿಜವಾಗ್ಲೂ ಕಣ್ಣೀರು ಬಂದ್ಬಿಡ್ತು ನನಗೆ. ಅಂದ್ರೆ ಎಷ್ಟು ಗಾಂಧಿ ನಂತರ ಅಲ್ಲಿ ಯಾರ್ದಿಲ್ಲ, ಅವ್ನು ಶೇಕ್ಸ್ಪಿಯರ್ ಬಹಳ ದೊಡ್ಡ ನಾಟಕಕಾರ. ಅವನ ಮನೆ ಕ್ಯಾಂಪಸ್ ನಲ್ಲಿ ಟ್ಯಾಗೋರ್ ಅವ್ರನ್ನ ಇರ್ತಾರಂದ್ರೆ ಬ್ರಿಟಿಷರಿಗೆ ರವೀಂದ್ರನಾಥ್ ಟ್ಯಾಗೋರ್ ಬಗ್ಗೆ ಎಷ್ಟು ಗೌರವ ಇದೆ ಅಂತ ನನಗನ್ನಿಸ್ತು. ನಾನು ಆಗಲೇ ಹೇಳಿದ್ನಲ್ಲ, ಸೆನ್ಸ್ ಆಫ್ ಹಿಸ್ಟ್ರಿ ಇದೆಯಲ್ಲ, ದಟ್ಸ್ ವೆರಿ ಮಚ್ ಇಂಪಾರ್ಷಿಯಲ್ ಅಂಡ್ ನಾನ್ ಬಯಾಸ್ಡ್. ನಾವು ತುಂಬಾ ಪೂರ್ವಾಗ್ರಹ ರೋಗಗಳಿಂದ ನರಳ್ತಾ ಇದ್ದೀವಿ. ಆ ಕಡೆ ಹೋದ್ರೆ ಕುವೆಂಪು ಆರಾಧನೆ, ಈ ಕಡೆ ಬಂದ್ರೆ ಆರಾಧನೆಗಳಲ್ಲಿ ಸಾಯ್ತೀವಿ. ನಮ್ಮ ನಿಜವಾದ ವಸ್ತುಸ್ಥಿತಿಯನ್ನ ಕಟ್ಟಿಕೊಡೋಕೆ ಬರೋದೇ ಇಲ್ಲ. ಮತ್ತೆ ಪ್ರತಿಭಾವಂತರನ್ನ ಸರಿಯಾಗಿ ಗುರುತಿಸ್ಲಿಕ್ಕೇನು ನಮಗೆ ಬರೋದಿಲ್ಲ. ಈಗ ಉದಾಹರಣೆಗೆ ಗೊತ್ತಾದ್ರೂ ನಾವು ಅದನ್ನ ಹೇಳೋದಿಲ್ಲ. ಅದಕ್ಕೆ ಬಹಳ ಸೂಕ್ಷ್ಮ ಕಾರಣಗಳಿಲ್ಲ ಸಾಹಿತ್ಯದ ಸಂದರ್ಭದಲ್ಲೂ ಕೂಡ. ಈ ಡೋಣೂರ್ ಬಗ್ಗೆ ಒಳ್ಳೆ ಮಾತಾಡ್ಬೇಕಾದ್ರೆ ಒಳ್ಳೆ ಮಾತಾಡ್ಬೇಕಂತ ಅನ್ಸಿದ ತಕ್ಷಣ ಆಡಂಗಿಲ್ಲ, ವಿಚಾರ ಮಾಡೋದ್ರಿಂದ ಅವ್ನಿಗೆ ಏನ್ ಮೇಲೆ ಸಿಗ್ತದೆ ಅನ್ನೋದು.
ಸಿದ್ದು ಬಗ್ಗೆ ಏನಾದ್ರು ಒಳ್ಳೆ ಮಾತಾಡ್ಬೇಕಾಗಿತ್ತು ಅಂದ್ರೆ ಆಡಂಗಿಲ್ಲ, ಸುಮ್ನೆ ಇರೋದು. ಅವ್ನಿಗೇನ್ ಮೇಲೆ ಸಿಕ್ಬಿಟ್ರೆ, ರೆಕಗ್ನಿಷನ್ ಸಿಕ್ಬಿಟ್ರೆ. ಆದ್ರೆ ಸಾಹಿತ್ಯಕ್ಕೆ, ವ್ಯಕ್ತಿಗೆ ಅದರದಾದ ಮೌಲ್ಯ ಇದೆ, ಬೆಲೆ ಇದೆ ಅನ್ನೋದಕ್ಕೆ ಶೇಕ್ಸ್ಪಿಯರ್ ಮನೆ ಕ್ಯಾಂಪಸ್ ನಲ್ಲಿ ನನಗೆ ರವೀಂದ್ರರ ಮೂರ್ತಿ ಅನ್ನೋದು ಅದನ್ನ ಮುಂದೆ ನಿಂತ್ಕೊಂಡು ನಾನು ಫೋಟೋ ತೆಗೆಸ್ಕೊಂಡಿದ್ದೀನಿ. ನಾ ಎಷ್ಟು ಎಮೋಷನಲ್ ಆಗಿದ್ದೀನಿ ಅಂತ ನನಗೆ ಫಾರೆನ್ ಟ್ರಾವೆಲ್ ಆಗಿ ಬರೋ ಮುಂದೆ ಅನಿಸ್ತು. ಹೌದಲ್ಲಪ್ಪ, ಅವಾಗ್ಲೇ ನಾನು ರಿಜಿಸ್ಟ್ರೇಷನ್ ಮಾಡಿಸಿದ್ದೆ. ಟ್ಯಾಗೋರ್ ಅವ್ರ PhD ರಿಜಿಸ್ಟ್ರೇಷನ್ 6ರಲ್ಲಿ ಮಾಡಿಸಿದ್ದೆ, ನಾನು 8ರಲ್ಲಿ ಹೋಗಿದ್ದೆ. ಸೊ ಐ ಎಂಜಾಯ್ಡ್ ದಟ್ ಎಕ್ಸ್ಪೀರಿಯನ್ಸ್. ವಿಜಯಲಕ್ಷ್ಮಿ, ಥ್ಯಾಂಕ್ ಯು ಸರ್. ಮತ್ತೆ ಸ್ಪೆಷಲ್ ಥ್ಯಾಂಕ್ಸ್ ಟು ಡೋನರ್ ಸರ್ಗೆ. ಯಾಕಂದ್ರೆ ಧಾರವಾಡ ಕಟ್ಟೆ ಮೂಲಕ ಎಲ್ರೂ ಅವರು ಟ್ಯಾಗೋರ್ ಮನೇನ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಈಗ ಚರ್ಚೆಗೆ ಅವಕಾಶ. ಯಾರಾದ್ರೂ ಪ್ರಶ್ನೆಗಳನ್ನ ಕೇಳೋ ಹಾಗಿದ್ರೆ ಅಥವಾ ಪೂರಕವಾಗಿ ಮಾತಾಡೋ ಹಾಗಿದ್ರೆ ದಯವಿಟ್ಟು ಮಾತಾಡ್ಬೋದು. ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಹಲೋ ಸರ್, ಕೇಳಿಸ್ತಾ ಇದೆ? ವಿಜಯಲಕ್ಷ್ಮಿ, ಈ ಸಿರೀಸ್ ಮುಗಿಯೋ ಹೊತ್ತಿಗೆ ನೀವು ಅನೌನ್ಸ್ ಮಾಡ್ಬಿಡಿ. ಹಾ ಸರ್. ಅಲ್ಲ, ಈ ಸಿರೀಸ್ ಮುಗಿಯೋ ಹೊತ್ತಿಗೆ ಒಂದು ಅನೌನ್ಸ್ ಮಾಡ್ಬಿಡಿ. ಪಯಣ ಎಲ್ಲಿಗೆ? ಕಲ್ಕತ್ತಕ್ಕೆ ಪಯಣ. ಯಾರು ಬರ್ತಾರೆ ಎಲ್ಲರನ್ನು ಪಟ್ಟಿ ಮಾಡಿ. ಸಿದ್ದು ಅವ್ರ ಹೆಸರು, ನನ್ನ ಹೆಸರು ಮೊದಲು ಬರ್ಕೊಂಡ್ಬಿಡಿ. ಓಕೆ, ಪ್ಲೀಸ್ ಕ್ಯಾರಿ ಆನ್. ಎಸ್ ಸರ್. ಖರ್ಚು ವೆಚ್ಚ ಸರೇ ನೋಡ್ಕೋತಾರಂತೆ, ಹಾಗಾಗಿ ಯಾರಾದ್ರೂ ಹೆಸರುಗಳನ್ನ ಒಂದೊಂದು 5,000 ಇದ್ರೆ ನಾವೇ ನೋಡ್ಕೋತೇವೆ. ಎಸ್ ಸರ್, ಥ್ಯಾಂಕ್ ಯು ಸರ್. ವಿಷಯಕ್ಕೆ ಪೂರಕವಾಗಿ ಯಾರು ಮಾತಾಡೋ ಹಾಗಿದ್ರೆ ಅಥವಾ ಪ್ರಶ್ನೆಗಳನ್ನ ಕೇಳೋ ಹಾಗಿದ್ರೆ ಸರ್ಗೆ ನೇರವಾಗಿ ತಾವು ಮಾತಾಡ್ಬೋದು. ಸರ್, ಇಲ್ಲಿ ವೆಂಕಟಗಿರಿ ಪ್ರೊಫೆಸರ್ ವೆಂಕಟಗಿರಿ ದಳವಾಯಿ ಸರ್ ಇದ್ದಾರೆ, ಆಮೇಲೆ ಪುಟ್ಟು ಕುಲಕರ್ಣಿ ಅವರಿದ್ದಾರೆ, ಮಂಜುನಾಥ್ ಹಿರೇಮಠ್ ಸರ್ ಇದ್ರು, ಕಾಣಿಸ್ತಿಲ್ಲ. ಇಂದಿರಾ ಪಾಟೀಲ್ ಮೇಡಮ್ ಇದ್ದಾರೆ. ಸುಮಾರು ಜನ ಹಿರಿಯ ಬರಹಗಾರರು, ಕನ್ನಡಕ್ಕೆ ತಮ್ಮದೇ ಆದಂಥ ಕೊಡುಗೆ ಕೊಟ್ಟವರೆಲ್ಲ ಇದ್ದಾರೆ. ವಿಷಯಕ್ಕೆ ಪೂರಕವಾಗಿ ಅವ್ರು ಮಾತಾಡ್ಬೋದು ಅಥವಾ ಸಂವಾದದಲ್ಲಿ ಭಾಗವಹಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಎಸ್ ಸರ್. ದಳವಾಯಿ ಸರ್? ಎಸ್ ಸರ್. ಹಲೋ ಸರ್, ಮಾತಾಡಿ ಸರ್, ಕೇಳಿಸ್ತಿದೆ. ವೆಂಕಟ್ ಮಾತಾಡೋ. ನಮಸ್ತೆ. ನಮಸ್ಕಾರ. ಸಿದ್ದೂರಿಗೋ ನಜಾರ್ ಹೇಳಿದ? ಸಿದ್ದಣ್ಣಿಗೆ ಹೇಳ್ತಾ ಇರೋದು. ಇಲ್ಲ, ನಾವ್ ಅದನ್ನ ಮೀರಿದವ್ರಣ. ಮೊದಲ ಡಿಗ್ರಿ ಆದ್ಮೇಲೆ ಎಲೆ ಬರೋದು. ಹೀಗಾಗಿ ಮೂಲ ಗುರುಗಳು ನೀವು. ಇಲ್ಲ, ನನ್ನ ಪೂರ್ತಿ ಕೇಳಿಸ್ಕೊಳಕ್ ಆಗ್ಲಿಲ್ಲ ಅಣ್ಣ. ಅದು ಬೇರೆ ಕೆಲಸದಲ್ಲಿ ಇದ್ದೆ ನಾನು, ಹಿಂಗಾಗಿ ಕೊನೆಗೆ ನಾನು ಜಾಯಿನ್ ಆದೆ. ಡೋಣೂರ್ ಮಾತಾಡಿದ ನಂತರ ನಿಮ್ಮ ರಿಪ್ಲೈ ಇತ್ತಲ್ಲ ಅಣ್ಣ, ಕೆಲವೊಂದು ಎಕ್ಸ್ಪೀರಿಯನ್ಸ್ ಗಳನ್ನ ನೆನ್ಸ್ಕೊಂಡ್ರಲ್ಲ, ಅದು ಸಮಕಾಲೀನ ಲೇಖಕರೆಲ್ಲರ ಒಂದು ಸಮಸ್ಯೆ. ಅದು ನಾವು ನಮ್ಮ ಪಕ್ಕದವರನ್ನ ಇಷ್ಟಪಡಲಾರ್ದೇನೆ ಬಹಳ ದೂರದ ಬಗ್ಗೆ ನಾವು ಮಾತನಾಡುವಂಥದ್ದು ಅದೊಂದು ರೀತಿಯ ರೋಗನೇ. ಅದು ಅಲ್ಲ, ಇದೆ ಅಣ್ಣ. ಈಗ ಮಾಡ್ತಾ ಇರೋದು, ಡೋಣೂರ್ ಮಾಡ್ತಾ ಇರೋದು ಬಹಳ ದೊಡ್ಡ ಕೆಲಸ. ಏನಂತಂದ್ರೆ, ಒಬ್ಬ ಅಧಿಕಾರಿಯಾಗಿ ಈ ಕೆಲಸವನ್ನು ಎಂದಿಗೂ ನಿರ್ವಹಿಸಿಲ್ಲ ಅಣ್ಣ. ನನ್ನ ಎಕ್ಸ್ಪೀರಿಯನ್ಸ್ ಒಳಗೆ ಸುಮಾರು ಒಂದು 20 ವರ್ಷಗಳ ಗೆಳತನ ನಂದು ಬಸವಂದು. ಆದ್ರೆ ಅವನು ಮಾಡ್ತಾ ಇರೋದು ಪ್ರತಿ ಹಂತಗಳಲ್ಲಿ ಕೂಡ ಏನಂದ್ರೆ, ಈ ರೀತಿಯ ಜೋಡಣೆ ಕೆಲಸವನ್ನ, ಈ ಸಿನಿಕತನವನ್ನ ಹೋಗಲಾಡಿಸುವಂತ ಪ್ರಯತ್ನವನ್ನ ಒಂದು ವೇದಿಕೆ ಮೂಲಕ ಮಾಡ್ತಿರೋದು, ಸ್ನೇಹದ ಮೂಲಕ ಮಾಡ್ತಿರೋದನ್ನ. ಹೀಗಾಗಿ ಒಂದು ಒಳ್ಳೆ ಸೀರೀಸ್ ಅನ್ನ ಇದು. ಜಾಗತಿಕ ಚಿಂತಕರ ಮಾಲಿಕೆಯಲ್ಲಿ ನಿಮ್ಮನ್ನ ಪರಿಚಯಿಸ್ತಾ ಇರೋದು, ಮತ್ತೆ ಅಂತ ಲೇಖಕರನ್ನ
ನಮಗೆ ಪರಿಚಯಿಸ್ತಾ ಇರೋದಿದೆಯಲ್ಲ, ಸ್ಪೆಷಲಿ ನಮಗೆ ಕನ್ನಡ ಮೇಷ್ಟ್ರುಗಳಿಗೆ ಇದರ ಅವಶ್ಯಕತೆ ಬಹಳ ಇತ್ತು. ಅದನ್ನು ಬಸ್ಸು ಯಶಸ್ವಿಯಾಗಿ ಮಾಡ್ತಾ ಇದ್ದೇನೆ. ಈ ಕಾರಣಕ್ಕಾಗಿ ಇಬ್ಬರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಈಗ ಕೋವಿಡ್ ಕಥೆ ಮುಗಿತು. ಈಗ ಪರಸ್ಪರ ಆಫ್ಲೈನ್ ಗಳಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಹೊಸ ತಲೆಮಾರಿನ ವಿದ್ಯಾರ್ಥಿಗಳಿಗೆ ಬಲ ಒತ್ತಾಯದಿಂದ ಇದನ್ನೆಲ್ಲ ಅಳವಡಿಸಬೇಕು ಅಂತ ನನ್ನದೊಂದು ನಿವೇದನೆ ಇದೆ ವಿಶ್ವವಿದ್ಯಾಲಯದಲ್ಲಿ. ಯಾಕಂದ್ರೆ ಹೊಸ ಜನರೇಷನ್ ಓದುವಷ್ಟು ಸಹನೆಯನ್ನ ಮತ್ತು ಆಸಕ್ತಿಯನ್ನ ಕಳ್ಕೊಂಡ್ಬಿಡ್ತಾರೆ. ಅಟ್ಲೀಸ್ಟ್ ಅವರು ಮಾತುಗಳನ್ನ ಕೇಳಿ ಇನ್ಸ್ಪೈರ್ ಆಗಿ ಆದ್ರೂ ಹೋಗ್ತಾರೆ ಅನ್ನೋ ನನಗೆ ಆಸೆ ಇದೆ. ನೀವು ಮತ್ತೆ ಎಲ್ಲರೂ ಅಪ್ಲೋಡ್ ಆಗೋದ್ರಿಂದ ಯೂಟ್ಯೂಬ್ ಅಪ್ಲೋಡ್ ಆಗೋದ್ರಿಂದ ಯಾವತ್ತಾದ್ರೂ ಇದು ಪ್ರಯೋಜನಕ್ಕೆ ಬರುವಂತ ಒಂದು ಸೀರೀಸ್. ನಮಗೆ ಇದರ ಮಹತ್ವ ಈಗ ಗೊತ್ತಾಗ್ಲಿಕ್ಕಿಲ್ಲ, ಈಗ ಗೊತ್ತಾಗಲ್ಲ ಇದರ ಮಹತ್ವ ನಮಗೆ. ಇನ್ನೊಂದು 10 ವರ್ಷಗಳ ನಂತರ ಇದರ ಬೆಲೆ ಬಹಳಷ್ಟು ಮುಖ್ಯವಾಗ್ತದೆ ದೊಡ್ಡ ಸೀರೀಸ್. ಈಗ ನೋಡ್ರಿ, ಯೂಶಲಿ ಅವರು ಒಂದು ಸರ್ತಿ ಒಂದು ಸೀರೀಸ್ ಮಾಡಿದ್ರೆ ಒಂದು 100 ಮಂದಿ ಕರ್ನಾಟಕದಲ್ಲಿರುವಂತ ಸಾಹಿತಿಗಳ ಒಂದು ರೆಕಾರ್ಡಿಂಗ್ ಮಾಡಿದ್ರೆ ನಮ್ಮದು 10 ನಿಮಿಷ 15 ನಿಮಿಷಗಳ ಅವ್ರ ಮಾತುಕತೆಯನ್ನೇ ಅವರು ರೆಕಾರ್ಡಿಂಗ್ ಮಾಡ್ಕೊಂಡ್ರು. ಅದೊಂದು UGC ಪ್ರಾಜೆಕ್ಟ್ ಆಗಿರ್ತದೆ. ಅದು ಅದರೊಳಗಡೆ ಅತ್ಯಂತ ಕಿರಿಯ ನಾನು. ಅದು ಯಾವಾಗ ಆಯ್ತಂದ್ರೆ ಕಲಬುರ್ಗಿ ಅವರು ತೀರ್ಕೊಂಡು ಹೋಗೋಕ್ಕಿಂತ ಮುಂಚೆ ಆಯ್ತು ಅನ್ನೋದು. ಲಾಸ್ಟ್ ಟಾಕ್ ಬಂದು ಉಜಿರೆದೇವೆ ಅವ್ರು ಕೊಟ್ಟಿರುವಂತದ್ದು. ದೊಡ್ಡ ಸಾಹಿತಿಗಳಿಂದ ಹಿಡಿದು ಕಿರಿಯರನ್ನ ಎಲ್ಲ ಒಳಗೊಂಡ ಹಾಗೆ ಒಂದು ಸೀರೀಸ್ ಬಂದ್ಬಿಡ್ತಾನೆ ಅದು. ಇವತ್ತು UPSC ಪ್ರಿಪರೇಷನ್ ಆಗುವಂತವರಿಗೆ ಆ ಮಾತುಕತೆಗಳು ಎಷ್ಟು ಫುಡ್ ಆಗ್ತಾ ಇದೆ ಅಂತಂದ್ರೆ ಬಹಳ ಸರಳವಾಗಿ ಅರ್ಥೈಸ್ಕೊಳ್ಳೋದಕ್ಕೆ ಸಾಹಿತ್ಯ ಪ್ರವೇಶದ ಕಾರಣ ಆಗ್ತಾ ಇದೆ. ಅಂತದ್ದೇ ಒಂದು ಸೀರೀಸ್ ಅಂತ ನನಗೆ ಈಗ ಅನಿಸ್ತದೆ ಅಣ್ಣ ಇದು. ಖಂಡಿತ. ಮತ್ತೆ ನಾವು ವೇದಿಕೆ ಮೇಲೆ ಮಾತಾಡಿದ್ರೆ ಎಷ್ಟು ಶಿಸ್ತಿನಿಂದ ಮಾತಾಡಕ್ಕಾಗಲ್ಲ. ಇದು ರೆಕಾರ್ಡ್ ಆಗ್ತಾ ಇದೆ ಅಂತ ಕಾನ್ಶಿಯಸ್ನೆಸ್ ಇದೆಯಲ್ಲ. ಟಿವಿಯಲ್ಲಿ ಮಾತಾಡೋಂಗೆ, ರೇಡಿಯೋದಲ್ಲಿ ಮಾತಾಡೋಂಗೆ ಶಾಂತವಾಗಿ. ಆಫ್ಲೈನ್ ಪ್ರೋಗ್ರಾಮ್ ಅಲ್ಲಿ ಬಹಳ ಜಾಳಜಾಳಾಗಿ ನಮ್ಮ ಮಾತುಗಳು ಒಂದೊಂದ್ಸಲ ಸಾಗಿಬಿಡ್ತವೆ. ಸೊ ದಟ್ ಈಸ್ ದಿ ಮೆರಿಟ್ ಆಫ್ ದಿಸ್ ಪ್ರೋಗ್ರಾಮ್. ಇಲ್ಲಿ ಏನು ನಾವು ಗೋಲ್ಡ್ ಮಾತಾಡಕ್ಕಾಗಲ್ಲ. ವೆನ್ ಇಟ್ ಈಸ್ ರೆಕಾರ್ಡೆಡ್ ವಿ ಶುಡ್ ಬಿ ವೆರಿ ಸಾಲಿಡ್ ಅನ್ನುವಂತ ಒಂದು ಕಾನ್ಶಿಯಸ್ನೆಸ್ ನಮ್ಗೆ ಇರ್ತದೆ, ಪ್ರಜ್ಞೆ ಇರ್ತದೆ. ಆ ದೃಷ್ಟಿಯಿಂದ ಇಟ್ ಶುಡ್ ಬಿ ವಾಚಬಲ್ ಅನ್ನೋ ಒಂದು ಭಾವನೆ ಇಟ್ಕೊಂಡು ಮಾತಾಡ್ತೀವಲ್ಲ, ಅದು ತುಂಬಾ ಮೌಲಿಕವಾಗಿರ್ತದೆ ಅನ್ನೋ ಅಭಿಪ್ರಾಯ ಕೂಡ ಬಂದಿದೆ. ನಮಸ್ಕಾರ ಸರ್. ಹೇಳಿ ಕಿರಣ್ ಮಾತಾಡಿ. ನನ್ನ ಒಂದು ಕನ್ನಡ ಮೀಡಿಯಂ ತ್ರಾಸ ಐತೆ ಇದು. ಹೇಳಿ ಕನ್ನಡ. ನನ್ನ ಮಾತು ಕೇಳಿಸ್ತಾ ಇದೆ ಸರ್? ಕೇಳಿಸ್ತಾ ಇದೆ. ಸರ್, ನಾನು ಈ ಒಂದು ಉಪನ್ಯಾಸವನ್ನು ನಾನು ಆರಂಭದಿಂದ ಕೂಡ ಕೇಳಿಸ್ಕೊಂಡೆ. ಬಹಳ ಅದ್ಭುತವಾಗಿ ನೋಡಿ ಬಂತು. ಮತ್ತೆ ಬೇಂದ್ರೆಯವರ ಒಂದು ಪದ್ಯ ಇದೆ, ದುಡಿದು ಸತ್ತಾಗ ದುಡ್ಡು ಸತ್ತಾಗ ಜಗಕ್ಕ ಎಗಿನ ಹಾಡು ನೀಡವ, ನಿನ್ನಂಗ ಹಾಡಾಕ ಪಡೆದು ಬಂದ ಬೇಕು ಗುರುದೇವ ಅಂತ ಹೇಳಿ ಟ್ಯಾಗೋರ್ ಅವರನ್ನ ಕುರಿತು ಪದ್ಯ ಬರೆದಿದ್ದಾರೆ. ಬಹುಶಃ ಟ್ಯಾಗೋರ್ ಅವರ ಆ ಒಂದು ಅವರ ಪಾಂಡಿತ್ಯ, ಅವರಿರುವಂತಹ ವಿದ್ವತ್ತಿನ ಬಗ್ಗೆ ಬೇಂದ್ರೆ ಆಗ್ಲಿ ಅಥವಾ ಕುವೆಂಪು ಅವರ ಆ ಕಾಲದ ಕವಿಗಳಿಗೆ ಪರಿಚಯ ಇತ್ತು. ಮತ್ತು ಅದನ್ನು ತುಂಬಾ ಧನ್ಯತೆಯಿಂದ ಒಪ್ಕೊಂಡಿದ್ರು ಕೂಡ. ಮತ್ತು ನನ್ನ ಪ್ರಶ್ನೆ ಅದ್ರ ಬಗ್ಗೆ ಅಲ್ಲ, ಒಂದು ಸಣ್ಣ ಶಾಲೆಯಿಂದ ಆರಂಭಿಸಿ ಒಂದು ದೊಡ್ಡ ವಿಶ್ವವಿದ್ಯಾಲಯದ ಮಟ್ಟಿಗೆ ಅದನ್ನ ಸಂಸ್ಥೆಯನ್ನು ಬೆಳೆಸಿದಂತ ಟ್ಯಾಗೋರ್ ಅವರ ಆದರ್ಶಗಳು ಈಗಿನ NEP ಎಂಬ ಹೊಸ ಪಠ್ಯ ಮತ್ತು ಹೊಸ ಶಿಕ್ಷಣ ಪದ್ಧತಿಗೆ ಎಷ್ಟು ಮಟ್ಟಿಗೆ ಪೂರಕವಾಗ್ತಾವ ಅಂತ ಕೇಳಿಕೊಳ್ಳಿ ಸರ್. ಯಾವುದೇ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದು ಬಹಳ ಅದ್ಭುತವಾಗಿರುತ್ತೆ. ನಾನು ಆರಂಭ ಮಾಡಿದಾಗ ಆ ಎಕ್ಸಿಕ್ಯೂಷನ್ ಪಾಯಿಂಟ್ ಬಂದಾಗ, ಅದರ ಸಾಧ್ಯತೆಗಳು ಬಂದಾಗ, ಅದನ್ನು ಜಾರಿಗೊಳಿಸುವಂತ ಹಂತದಲ್ಲಿ ನಾವು ಭಾರತೀಯರು ಪೂರ್ವಾಗ್ರಹಕ್ಕೊಳಪಡ್ತೇವೆ. ಹಾಗಾಗಿ ಅದು ಒಳ್ಳೆ ರೀತಿಯಲ್ಲಿ ನನ್ನದು ಆಸೆ ಇದೆ. ಅದರಲ್ಲೆಲ್ಲ ಈ ಶಾಂತಿನಿಕೇತನ ಕಾನ್ಸೆಪ್ಟ್ ಇದೆ, ಫಾರಿನ್ ಯೂನಿವರ್ಸಿಟಿಗಳ ಕಾನ್ಸೆಪ್ಟ್ ಇದೆ. ಇಟ್ಸ್ ರಿಯಲಿ ವೆರಿ ಬ್ಯೂಟಿಫುಲ್. ಆದ್ರೆ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡುವಂತ ಜನ, ಸರ್ಕಾರದಲ್ಲಿ ಅದಕ್ಕೆ ಸಹಾಯ ಮಾಡುವಂತ ಜನ ತಮ್ಮ ಇಸಮ್ಗಳನ್ನ ಅದಕ್ಕೆ ತುರುಕುದೆ, ತಮ್ಮ ರಾಜಕೀಯ ಪಕ್ಷ ವೈಯಕ್ತಿಕ ಸಿದ್ಧಾಂತಗಳನ್ನ ಅದಕ್ಕೆ ತುರುಕುವ ಪ್ರಯತ್ನ ಮಾಡಿದ್ರೆ
ಅದನ್ನ ಆಸ್ ಇಟ್ ಈಸ್ ಆಗಿ ಯಥಾವತ್ತಾಗಿ ಜಾರಿಗೆ ತಂದ್ರೆ ಅದರಿಂದ ನಮ್ಗೆ ಖಂಡಿತ ಹೆಲ್ಪ್ ಆಗುತ್ತೆ. ಅದಕ್ಕೆ ನಮಗೆ ಶಾಂತಿನಿಕೇತನ ವಿಶ್ವವಿದ್ಯಾಲಯ ಮಾದರಿ ಆಗಬೇಕು. ಯೂನಿವರ್ಸಿಟಿ ಆಫ್ ಶಾಂತಿನಿಕೇತನ ಶುಡ್ ಬಿ ರೋಲ್ ಮಾಡೆಲ್ ಫಾರ್ ಅಸ್. ಆದ್ರೆ ನಮ್ಗೆ ಗೊತ್ತಿಲ್ಲ, ನಾವು ಇಡೀ ನಮ್ಮ ಶಿಕ್ಷಣ ವ್ಯವಸ್ಥೆನ ಬದಲಿ ಮಾಡ್ಲಿಕ್ಕೆ 70 ವರ್ಷ ತಗೊಂಡ್ವಿ. ಇನ್ನು ಇದನ್ನ ಇಂಪ್ಲಿಮೆಂಟ್ ಮಾಡೋಣ ಏನ್ ಎಡವಟ್ಟುಗಳನ್ನ ಮಾಡ್ಕೊಂಡು ನಮ್ಮಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡೋ ಇದೆಯಲ್ಲ ತುಂಬಾ ಸ್ಲೋ ಇದೆ, ಅದು ಪೂರ್ವಾಗ್ರಹ ಇದೆ. ಒಳ್ಳೆ ರೀತಿ ಬಂತು ಅಂದ್ರೆ ಬೇಗ ಸ್ವೀಕಾರ ಮಾಡಬೇಕು, ಯಾಕೆ ಸ್ವೀಕಾರ ಮಾಡಬೇಕು, ಬದಲಾವಣೆ ಹೇಗೆ ಅಡಾಪ್ಟ್ ಮಾಡಬೇಕು ಅನ್ನೋ ವಿಷಯಕ್ಕೆ ನಾವು ಸ್ಲೋ ಇದೀವಿ. ಬೇರೆ ಬೇರೆ ಸ್ನೇಹಿತರಿಗೆ ಗೊತ್ತಿದೆ, ಫಾರಿನ್ ನಲ್ಲಿ ಎವ್ರಿ 5 years ಎಜುಕೇಶನ್ ಪ್ಲಾನ್ ಅನ್ನ ಶಿಫ್ಟ್ ಮಾಡ್ತಾರೆ. Academicians shift their plans and projects to bring different implication and implement. ಅದು ನಮ್ಮಲ್ಲಿ ನಾವು ಬಹಳ ಸ್ಲೋ. ಅದನ್ನ ಈ ಉದಾಹರಣೆಗೆ ನಮ್ಮ ಮಿಟಿಯು ಬಂದು ಇಷ್ಟು ವರ್ಷ ಆಯ್ತು, ಅದ್ರ ಸಿಲೆಬಸ್ ಚೇಂಜ್ ಮಾಡೋ ಧೈರ್ಯನೇ ಮಾಡಂಗಿಲ್ಲ. ಆದ್ರೆ ಪ್ರೈವೇಟ್ ಯೂನಿವರ್ಸಿಟಿ 5 ವರ್ಷ ಬದಲಿ ಮಾಡಿಕೊಂಡು ತಮ್ಮ ಶಕ್ತಿನ ಸಾಮರ್ಥ್ಯನ ಮಕ್ಕಳಿಗೆ ಬದುಕನ್ನ ಕಟ್ಟಿಕೊಡ್ಬೇಕು, ಅನ್ನ ಕೊಡಬೇಕು, ಅರಿವು ಕೊಡಬೇಕು. ಅದು ಸಕ್ಸಸ್ ಆದ್ರೆ ನೋಡೋಣ. ಲೆಟ್ ಅಸ್ ವೇಟ್. ಇಟ್ ಈಸ್ ಟೂ ಅರ್ಲಿ ಟು ಸ್ಪೀಕ್ ಆನ್ ದಟ್. ಅದ್ರಲ್ಲಿ ಬಹಳ ಮಹತ್ವದಂದ್ರ ಶಿಕ್ಷಣವನ್ನ ಮಾತೃಭಾಷೆಯಲ್ಲಿ ಕೊಡ್ಬೇಕಂತ ಒಂದ್ ಕಡೆ ಹೇಳ್ತಾರೆ, ಮತ್ತದು ಕಂಪಲ್ಸರಿ ಅಲ್ಲ. ಮಾತೃಭಾಷೆ ಶಿಕ್ಷಣ ಕಡ್ಡಾಯ ಆದಾಗ ಮಾತ್ರ ಅದಕ್ಕೊಂದು ಬೆಲೆ ಇರ್ತದೆ. ಸುಮ್ಮನೆ ನೀವು ಆಯ್ಕೆಗಳನ್ನು ಇಟ್ಟರೆ ಯಾವುದು ಸಕ್ಸಸ್ ಆಗಲ್ಲ ನನಗೆ ಅನಿಸ್ತದೆ. ಎಸ್ ಎಸ್ ಸರ್. ಕಿರಣ್ ಸರ್, ನಿಮ್ಗೆ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಯಾರಾದ್ರೂ ಪ್ರಶ್ನೆಗಳನ್ನ ಕೇಳೋ ಹಾಗಿದ್ರೆ ಅಥವಾ ಪೂರಕವಾಗಿ ತಮ್ಮ ಮಾತುಗಳನ್ನ ಹಂಚ್ಕೊಳ್ಳೋ ಹಾಗಿದ್ರೆ ಇನ್ನೊಂದು 5 ನಿಮಿಷ ಕಾಲಾವಕಾಶ ಇದೆ, ತಾವು ಮಾತಾಡ್ಬೋದು. ಸರ್ ಮಾತಾಡಿ ಸರ್. ಶಿಕ್ಷಕನಾಗಿ ಸರ್, ಬೆಂದು ಬೇಂದ್ರೆಯಾದ ಎನ್ನುವಂತೆ ಟ್ಯಾಗೋರ್ ಅವರು ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಜನಿಸಿ ಬಟ್ ಈ ಸಾಹಿತ್ಯ ಕ್ಷೇತ್ರಕ್ಕೆ ಅವರ ಮನಸ್ಸು ಆಗಿದ್ದು, ಜೊತೆಗೆ ಈ ಪರಿಸರವಾದಿಯಾಗಿದ್ದು ಸ್ವಲ್ಪ ಹೇಳ್ಬೇಕಾಗಿ ಕೇಳ್ಕೊಳ್ತೀನಿ ಸರ್. ಅಂದ್ರೆ ಇಡೀ ವೆಸ್ಟ್ ಬೆಂಗಾಲ್ ಸಂಸ್ಕೃತಿನೇ ಆಗಿದೆ. ಅವ್ರು ಶ್ರೀಮಂತರರ ಇರಲಿ ಬಡವರೇ ಇರಲಿ, ಇಡೀಯಾಗಿ ಅಲ್ಲಿ ಪರಿಸರ ಪ್ರೇಮ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ತುಂಬ ಆಸಕ್ತರು. ಅವರಷ್ಟು ಹಾಡಾಡೋರು, ಅವರಷ್ಟು ಹಾಡು ಬರೆಯೋರು, ಆಮೇಲೆ ರಂಗಭೂಮಿಯ ಚಟುವಟಿಕೆ, ಇದೆಲ್ಲಕ್ಕೂ ಬೆಂಗಾಲ್ ಇಸ್ ಎ ರೋಲ್ ಮಾಡಲ್. ಅಂದರೆ ವೆಸ್ಟ್ ಬೆಂಗಾಲ್ ನಮ್ಮ ಇಡೀ ದೇಶದಲ್ಲಿ ಅತ್ಯಂತ ರೋಲ್ ಮಾಡಲ್. ಕಾರಣ ಏನಂದರೆ ಅವರು ನೇರವಾಗಿ ಬ್ರಿಟಿಷರಿಂದ ಪ್ರಭಾವಿತರಾಗೋದರ ಜೊತೆಗೆ ಅವರು ಒಂದು ಬ್ರಾಹ್ಮಣ ಸಮಾಜ ಅಂತ ಮಾಡ್ಕೊಳ್ತಾರೆ, ಬ್ರಹ್ಮ ಸಮಾಜ ಅಂತ ಮಾಡ್ಕೊಳ್ತಾರೆ. ಅಂದ್ರೆ ನಾಟ್ ಕ್ಯಾಸ್ಟ್, ಬ್ರಹ್ಮ ಅಂದ್ರೆ ಅರಿವು, ಜ್ಞಾನದ ಸಮಾಜ ಅಂತ ಮಾಡಿಕೊಂಡು ಎಲ್ಲರೂ ಅಲ್ಲಿ ನೋಡಿ. ಈಗ ರಾಮಕೃಷ್ಣ ಪರಮಹಂಸ ಅಲ್ಲಿಂದಾನೆ ಬಂದರು, ರವೀಂದ್ರನಾಥ್ ಟ್ಯಾಗೋರ್ ಅವರು ಅಲ್ಲಿಂದ ಬಂದರು. ದೊಡ್ಡ ಅದು ಒಂದು ಸಾಂಸ್ಕೃತಿಕ ಚಳವಳಿ ಅಲ್ಲಿಂದ ಪ್ರಾರಂಭ ಆಯಿತು. ಅವರೆಲ್ಲರೂ ಬೆಂಗಾಲಿಗಳು ಶ್ರೀಮಂತರೇ, ಅದು ಶ್ರೀಮಂತ ರಾಜ್ಯ, ಅಲ್ಲಿ ಬಡತನದ ಪ್ರಶ್ನೆನೇ ಇಲ್ಲ. ಆದ್ರೆ ಬೇಂದ್ರೆಯವರ ಹಾಗೆ ಅಥವಾ ಬೇರೆ ಕವಿಗಳಾಗೆ ಬಡತನ ಅನುಭವಿಸಿದವರು ಮಾತ್ರ ಬಡತನದ ಬಗ್ಗೆ ಕನ್ಸರ್ನ್ ಇರಬೇಕು, ಕಾವ್ಯದ ಬಗ್ಗೆ ಕನ್ಸರ್ನ್ ಇರಬೇಕು. ಈವನ್ WB Yeats ಆಲ್ಸೋ ರಿಚ್ ಪರ್ಸನಾಲಿಟಿ, ಅವನು ಕೂಡ ತುಂಬ ಶ್ರೀಮಂತನೇ. ಆದ್ರೆ ಅವ್ರಿಗೆ ಕನ್ಸರ್ನ್ ಇರುತ್ತಲ್ಲ, ನಮ್ಮ ಕೌಟುಂಬಿಕ ಹಿನ್ನೆಲೆ, ನಾವು ಬೆಳೆದ ವಾತಾವರಣಕ್ಕಿಂತಲೂ ನಾವೇನು ಆಮೇಲೆ ಸಾಂಸ್ಕೃತಿಕವಾಗಿ ರೂಪಿಸ್ಕೊಳ್ತೀವಲ್ಲ. ಈ ಉದಾಹರಣೆಗೆ ಆಗಲೇ ಸ್ನೇಹಿತರು ಹೇಳ್ತಾರೆ, ನಾ ಕನ್ನಡ ಮೀಡಿಯಂಲಿಂದ ಬಂದಿದ್ದೀನಿ. ನಾವೆಲ್ಲ ಕನ್ನಡ ಮೀಡಿಯಂಲಿಂದ ಬಂದವ್ರೆ. ಧಾರವಾಡದ ಕರ್ನಾಟಕ ಕಾಲೇಜಿನ ಪ್ರಭಾವ, ಪರಿಸರ ಹೇಗೆ ನಮ್ಮ ವ್ಯಕ್ತಿತ್ವದ ಮೇಲೆ ಒಂದು ಪ್ರಭಾವವನ್ನು ಬೀರ್ತಲ್ಲ, ಆ ಇಂಗ್ಲಿಷ್ ಭಾಷೆ ಕಲಿಕೆ ಇರ್ಬೋದು, ಸಾಂಸ್ಕೃತಿಕವಾಗಿ ಬೆಳೆಸ್ಕೊಳ್ಳೋದಿರೋದು, ಆ ಸಾಂಸ್ಕೃತಿಕ ವಾತಾವರಣನ ಅತ್ಯಂತ ಯಶಸ್ವಿಯಾಗಿ ಕೊಟ್ಟಿರೋದ್ರಿಂದ ಅವ್ರು ಬಹಳ ಆಧ್ಯಾತ್ಮ ಜೀವಿಯಾಗಿರೋದ್ರಿಂದ. ದ ಬೇಸಿಕ್ ಪಾಯಿಂಟ್ ಈಸ್ ಬೇಂದ್ರೆ, ಕುವೆಂಪು ಮತ್ತು ಟ್ಯಾಗೋರ್, ದೇ ಆರ್ ದಿ ಸ್ಪಿರಿಚುವಲ್ ಪರ್ಸನಾಲಿಟೀಸ್. ಯಾರಿಗೆ ಬರೀ ಸಂಸ್ಕೃತಿ ಅಲ್ಲ, ಆಧ್ಯಾತ್ಮ ಯಾರಿಗೆ ಗೊತ್ತಿರ್ತದೆ ಅವರು ಪಕ್ಕಾ ಕವಿ ಆಗಬಲ್ಲರು, ಪಕ್ಕಾ ಮನುಷ್ಯನಾಗಬಲ್ಲರು, ಪಕ್ಕಾ ಬರಹಗಾರ ಆಗಬಲ್ಲರು. ಉಳಿದದ್ದೆಲ್ಲ ತುಂಬಾ ಕೃತಕ ಮತ್ತು ಸೂಪರ್ಫಿಷಿಯಲ್ ಆಗಿರುತ್ತಂತ ನನ್ನ ವೈಯಕ್ತಿಕ ಅನುಭವ. ಅದೇ ಸರ್, A.H. Andrews once visited ಶಾಂತಿನಿಕೇತನ್.
ಅಲ್ಲಿ ಒಂದು ದಿನದ ಕಾರ್ಯಚಟುವಟಿಕೆಯನ್ನು ಕಂಡು ಶಾಂತಿನಿಕೇತನ ಶಾಲೆಯಲ್ಲಿ ನೆಸಿಕಿನ ಹಿಡ್ಕೊಂಡು ಸಾಯಂಕಾಲ ಮಲಗೋ ತನಕ ಅಲ್ಲಿರೋ ವ್ಯವಸ್ಥೆ, ಆಧ್ಯಾತ್ಮಿಕ ಕ್ಷೇತ್ರ, ಚಾರಿಸ್ಟರ್, ಸಂಚಾರ್ ಇವುಗಳನ್ನ ನಾವು ಈಗಿನ ಆಧುನಿಕ ಕಾಲದಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ತಂದಿದ್ದೇ ಆದರೆ ನೈತಿಕ ನೆಲೆಗಟ್ಟಿನ ಮೇಲೆ ಶಿಕ್ಷಣ ಕೊಡುವುದು ಅನಿವಾರ್ಯತೆ ಈಗಿದೆ ಅಂತ ಅನ್ಸತ್ತೆ ಸರ್. ವಂಡರ್ಫುಲ್. ನಾನು 2 ದಿವಸ ಇದ್ದಲ್ಲಿ ನನಗೆ ಇಂಡಿಯಾದಲ್ಲಿ ಅಂತ ಒಂದು ಯೂನಿವರ್ಸಿಟಿ ಇದೆ ಅಂತಂದ್ರೆ ನಂಬಕ್ಕಾಗಲಿಲ್ಲ. ಅಲ್ಲಿ ವಿದ್ಯಾರ್ಥಿಗಳು ಅವ್ರು ತೊಡಗಿಕೊಳ್ಳೋಕೆ, ಪ್ರೊಫೆಸರ್ಗಳ ಸಿಂಪ್ಲಿಸಿಟಿ, ಅವರ ಕಂಟಿನ್ಯೂಸ್ ಚರ್ಚೆ, ಅವ್ರ ಇನ್ವಾಲ್ವ್ಮೆಂಟು, ಸೀರಿಯಸ್ನೆಸ್ ಯಾವುದು ಸೂಪರ್ಫಿಷಿಯಲ್ ಇಲ್ಲ. ಎವ್ರಿಥಿಂಗ್ ಈಸ್ ಡೀಪ್ ಆ್ಯಂಡ್ ಸೀರಿಯಸ್. ಆ ಸೀರಿಯಸ್ ಅಪ್ರೋಚ್ ಇದೆಯಲ್ಲ, ಆ ಸೀರಿಯಸ್ ಅಪ್ರೋಚ್ ಕೇವಲ ಆಕ್ಸ್ಫೋರ್ಡ್ನಲ್ಲಿ ಮಾತ್ರ ಇದೆ ಅನ್ನೋದು ತಪ್ಪು, ಕ್ಯಾಂಬ್ರಿಡ್ಜ್ನಲ್ಲಿ ಇದೆ ಅನ್ನೋದು ತಪ್ಪು. ಅದು ನಮ್ಮಲ್ಲಿ ಅಲ್ಲಿ ಶಾಂತಿನಿಕೇತನದಲ್ಲಿದೆ. ಅದೇ ವಾತಾವರಣ ಈಗ ಎಲ್ಲ ಕಡೆ ಬರುವಂಥ ಕೆಲಸವನ್ನು ನ್ಯೂ ಎಜುಕೇಷನ್ ಪಾಲಿಸಿ ಸ್ಟ್ರಿಕ್ಟ್ ಆಗಿ ಮಾಡಬೇಕು. ಮೊದಲು ನಮ್ಮ ಆ್ಯಟಿಟ್ಯೂಡ್ ಅಂತ ಕರಿತೀವಿ, ನಮ್ಮ ಮನೋಧರ್ಮ ಬಹಳಷ್ಟು ಬದಲಿ ಆಗಬೇಕು. ಮನೋಧರ್ಮ ಬದಲಿ ಆಗದ ಹೊರತು ಯಾವುದೇ ವ್ಯವಸ್ಥೆ ನಮ್ಮ ದೇಶದಲ್ಲಿ ರಾಜಕೀಯ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ವಾತಾವರಣ ಬದಲಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇಟ್ಸ್ ಹೈಲಿ ಇಂಪಾಸಿಬಲ್ ಟು ಡ್ರೀಮ್ ಅಬೌಟ್ ದಟ್. ಥ್ಯಾಂಕ್ ಯು ಸರ್. ಓಕೆ, ನಮಸ್ಕಾರ ಸರ್. ನಮಸ್ಕಾರ. ನಾನು ಜಾಲವಾದ್ಯಂತ ಜಮಖಂಡಿಯಿಂದ ಸರ್. ಬಸ್ಸು ಅಲ್ಲ ಸರ್, ಕಬಲಿಂಗೇಶ್ವರ ಜಮಖಂಡಿಯಿಂದ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ತುಂಬಾ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಸರ್. ತಾವು ರವೀಂದ್ರನಾಥ್ ಟ್ಯಾಗೋರ್ ಕುರಿತು ತುಂಬಾ ಉತ್ತಮ ಹಾಗೂ ಸರಳವಾದ ಕಾರ್ಯಕ್ರಮ ಅನಿಸಿತು. ಬದುಕಿನ ಗುರಿ ಬಗ್ಗೆ ಹೇಗೆ ಹೊಂದಬೇಕು ಮತ್ತು ಅದರ ಅಗತ್ಯತೆ ಅನ್ನೋ ಬಗ್ಗೆ ತುಂಬಾ ಸೊಗಸಾಗಿ ತಿಳಿಸಿದ್ರಿ. ಜೊತೆಗೆ ಟ್ಯಾಗೋರ್ ರಿಪ್ರೆಸೆಂಟ್ಸ್ ಸ್ಪಿರಿಚುವಲ್ ರಿಪ್ರೆಸೆಂಟೇಷನ್ ಫಾರ್ ಇಂಡಿಯಾ ಅನ್ನೋದನ್ನ ತಾವು ತುಂಬಾ ಅರ್ಥಪೂರ್ಣವಾಗಿ ಅದನ್ನ ತಿಳಿಸ್ಕೊಟ್ರಿ. ಜೊತೆಗೆ ಟ್ಯಾಗೋರ್ ಹೌ ಹಿ ವಾಸ್ ಎ ಕ್ರಿಯೇಟಿವ್ ಪರ್ಸನಾಲಿಟಿ, ವೈಯಕ್ತಿಕ ಬದುಕನ್ನ ನೋಡೋ ಪರಿ ಬಗ್ಗೆ ತಾವು ತುಂಬಾ ಅರ್ಥಪೂರ್ಣವಾಗಿ ಹೇಳಿಕೊಟ್ರಿ. ಜೊತೆಗೆ ತಾವು ಇನ್ನು ಮುಂದಿನ ದಿನಗಳಲ್ಲಿ ತಾವು ತಿಳಿಸಿದ ಹಾಗೆ ಆಫ್ಲೈನ್ ಮೂಲಕ ಕಾರ್ಯಕ್ರಮಗಳನ್ನ ನಡೆಸಿಕೊಡೋದ್ರಿಂದ ವಿದ್ಯಾರ್ಥಿಗಳಿಗೆ ಕೇಳುವುದರ ಮೂಲಕನ ಇದನ್ನ ಕಾರ್ಯಕ್ರಮವನ್ನ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಗೊಳಿಸಬಹುದು. ಯಾಕಂದ್ರೆ ನೀವು ಹೇಳುವ ಹಾಗೆ ಓದು ಮತ್ತು ಬರಹ ಬಹಳ ಕಡಿಮೆ ಆಗಿಬಿಟ್ಟಿದೆ. ಹೀಗಾಗಿ ತಾವೊಂದು ಆಫ್ಲೈನ್ ಮೂಲಕ ಒಂದು ಕಾರ್ಯಕ್ರಮ ನಡೆಸಬೇಕನ್ನೋ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ದು ನಿಜವಾಗಲೂ ಸ್ವಾಗತಾರ್ಹ ಅಂತ ಈ ಒಂದು ಸಂದರ್ಭದಲ್ಲಿ ನನ್ನ ವಿಚಾರಗಳನ್ನ ತಮಗೆ ತಿಳಿಸಿಪಡಿಸ್ತೇನೆ. ತುಂಬಾ ಉತ್ತಮವಾದ ಕಾರ್ಯಕ್ರಮ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ಕಾರ ಸರ್. ಮತ್ತೆ ಯಾರಾದ್ರೂ ಮಾತಾಡೋ ಹಾಗಿದ್ರೆ, ಪ್ರಶ್ನೆ ಕೇಳೋ ಹಾಗಿದ್ರೆ ಕೊನೆ ಒಂದು ಪ್ರಶ್ನೆನ ನಾವು ಕೈ ಎತ್ಕೋಬಹುದು. ಎಸ್ ಸರ್. ಸರ್ ಥ್ಯಾಂಕ್ ಯು. ಈವರೆಗೂ ಸುಮಾರು 60 ನಿಮಿಷಗಳ ಕಾಲ ನಾನು ಮೊದಲೇ ಹೇಳಿದಾಗೆ ರವೀಂದ್ರನಾಥ್ ಟ್ಯಾಗೋರ್ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ನಮಗೆಲ್ಲ ಹಂಚಿಕೊಟ್ಟಿದ್ದೀರಾ. ಹಾಗೇನೆ ಸುಮಾರು ಅರ್ಧ ಗಂಟೆಗಳ ಕಾಲ ಈ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ನಮ್ಮ ಕರೆಗೆ ಓಗೊಟ್ಟು ನಮ್ಮೊಂದಿಗೆ ಇದ್ದಿದ್ದಕ್ಕೆ ನಾನು ಧಾರವಾಡ ಕಟ್ಟೆಯ ಎಲ್ಲ ಪದಾಧಿಕಾರಿಗಳ ಪರವಾಗಿ ಹಾಗೂ ಧಾರವಾಡ ಕಟ್ಟೆಯ ಬಳಗದ ಪರವಾಗಿ ತಮಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಹಾಗೇನೆ ಈ ಧಾರವಾಡ ಕಟ್ಟೆಯ ಅಧ್ಯಕ್ಷರು ಹಾಗೂ ಕುಲಸಚಿವರು, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರ್ಗಿ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಪ್ರೊಫೆಸರ್ ವೆಂಕಟಗಿರಿ ದಳವಾಯಿ ಸರ್ಗೆ, ಹಾಗೆ ಕಿರಣ್ ಅವ್ರಿಗೆ, ಹಾಗೆ ಬಾಲಿ ಅವ್ರಿಗೆ, ಮತ್ತೆ ಜಲ್ವಾದಿ ಸರ್ ಅವ್ರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೇನೆ ಸುಮಾರು 40-50 ಜನ ಇಲ್ಲಿ ಕಾರ್ಯಕ್ರಮದಲ್ಲಿ ನಡೆದಿದ್ರು. ಹಾಗೇನೆ ಯೂಟ್ಯೂಬ್ ಮೂಲಕ ಸಾಕಷ್ಟು ಜನ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದಾರೆ. ಈ ಮೂಲಕ ಅವರೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತೆ ಒಂದು ವಿನಂತಿ, ನಮ್ಮ ಯೂಟ್ಯೂಬ್ ಚಾನಲ್ ಈವರೆಗೂ ಧಾರವಾಡ ಕಟ್ಟೆ ನಡೆಸ್ಕೊಟ್ಟಂತ ಪ್ರತಿ ಕಾರ್ಯಕ್ರಮದ ಡೀಟೇಲ್ಸ್ ಇದೆ. ಹಾಗೆ ಅವರ ಕಾರ್ಯಕ್ರಮದ ಮಾತುಗಳನ್ನ ತಾವು ಆಲಿಸ್ಕೋಬಹುದು. ತಮ್ಗೆ ಇರುವಂತ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಆ ಯೂಟ್ಯೂಬ್ ಚಾನಲ್ನ ಲಿಂಕ್ನ ಶೇರ್ ಮಾಡಿದ್ರೆ
ಸರ್ ಈಗಾಗಲೇ ಹೇಳಿದಾಗೆ ಅದ್ಭುತವಾದಂಥ ಉಪನ್ಯಾಸಗಳನ್ನ ಎಲ್ರೂ ಕೂಡ ಕೇಳಿಸ್ಕೋಬಹುದು ಅಂತ ನಾನು ಎಲ್ಲರಲ್ಲೂ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ. ಹಾಗೇನೆ ಧಾರವಾಡ ಕಟ್ಟೆಯ ಒಂದು ಟೀಮ್ ಏನಿದೆಯಲ್ಲ, ಬರೀ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳೋರಷ್ಟೇ ಇಲ್ಲ, ಆಫ್ ಸ್ಕ್ರೀನ್ ಅಲ್ಲಿ ಸಾಕಷ್ಟು ಜನ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ. ಪದಾಧಿಕಾರಿಗಳು, ಕಾರ್ಯದರ್ಶಿ ಆದಂಥ ಡಾಕ್ಟರ್ ಪ್ರಕಾಶ್ ಬಾಳಿಕೈ ಅವ್ರಿಗೆ, ಹಾಗೇನೆ ಡಾಕ್ಟರ್ ರಂಗಸ್ವಾಮಿ ನಾಯಕ್ ಅವ್ರಿಗೆ, ಹಾಗೆ ಭಾಗ್ಯಶ್ರೀ ವಿರಕ್ತಮಠ ಅವ್ರಿಗೆ, ಹಾಗೆ ಈ ಪತ್ರಿಕೆಗಳ ಮೂಲಕ ಪ್ರತಿ ವರದಿಯನ್ನ ಬೇರೆ ಬೇರೆ ಪತ್ರಿಕೆಗಳಿಗೆ ಕಳಿಸಿ ಅದನ್ನ ಪ್ರಕಟಣೆ ಮಾಡಿಸುವಂತ ಮೇಜರ್ ಜವಾಬ್ದಾರಿ ತೆಗೆದುಕೊಂಡಂತ ಬೇಂದ್ರೆ ಟ್ರಸ್ಟ್ ನ ಮ್ಯಾನೇಜರ್ ಅಂತ ಪ್ರಕಾಶ್ ಬಾಳಿಕೈ ಅವರಿಗೆ ನಾನು ವಿಶೇಷವಾದಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಪತ್ರಿಕಾ ವೃಂದದವರು, ಧಾರವಾಡ ಕಟ್ಟೆ ಅಂತಂದ್ರೆ ಒಂದು ಬ್ರ್ಯಾಂಡ್ ಅನ್ನೋ ತರ ಇವತ್ತು ಬೆಳೆದು ಬಂದಿದೆ ಅಂತಂದ್ರೆ ಅದಕ್ಕೆ ಅವರ ಕೊಡುಗೆ ಸಾಕಷ್ಟಿದೆ. ಅವ್ರಿಗೆ ನಾನು ಸಾಕಷ್ಟು ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತೇನೆ. ಇಲ್ಲಿಗೆ ನಾವು ಈ ಕಾರ್ಯಕ್ರಮವನ್ನ ಕೊನೆಗೊಳಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ವಾರ ಇನ್ನೊಂದು ಉಪನ್ಯಾಸದೊಂದಿಗೆ ತಮ್ಮೊಂದಿಗೆ ಇರ್ತೇವೆ. ಪ್ರತಿ ಶನಿವಾರ ಸಂಜೆ 5 ಗಂಟೆಗೆ ಈ ಕಾರ್ಯಕ್ರಮಗಳು ಮೂಡ್ ಬರುತ್ತೆ. ತಮ್ಮ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಆ ಲಿಂಕ್ಗಳನ್ನ ಶೇರ್ ಮಾಡೋದ್ರ ಮೂಲಕ ನಾವೆಲ್ಲರೂ ಕೂಡ ಸಾಹಿತ್ಯದಲ್ಲಿ ಒಂದು ಸೇವೆನಲ್ಲಿ ಈ ಮೂಲಕ ತೊಡಗಿಸ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಕೊನೆಗೊಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಶುಭರಾತ್ರಿ. ಧನ್ಯವಾದಗಳು ಸರ್. Thank you.